ಎಲ್ಲರಿಗೂ ನಮಸ್ಕಾರ. ಮಹಾವತಾರ ಫೌಂಡೇಶನ್ ನಡೆಸಿಕೊಡುತ್ತಿರುವ 21 ದಿನಗಳ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಾವು ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ, ಮಹಾವತಾರ ಬಾಬಾಜಿ, ಪ್ರಕೃತಿ ಮಾತೆಗೆ, ನಮ್ಮ ರಂಗನಾಥ್ ಸರ್ಗೆ ಹಾಗೂ ಯೋಗ ಗುರುಗಳಾದ ನಾಗರಾಜ್ ಸರ್ಗೆ, ಈ ಜೂಮ್ ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಹಾಗೆ ಈ ದಿನ ಅದ್ಭುತವಾದ ಒಂದು ಜ್ಞಾನ ಹಂಚಿಕೆಯ ವಿಷಯವಾಗಿ ನಮ್ಮೊಡನಿದ್ದಾರೆ ನಾರಾಯಣ ಸರ್, ಮದ್ದೂರ್ ನಾರಾಯಣ ಸರ್ ಅವರು ಅದ್ಭುತವಾದ ವಿಷಯವನ್ನು ಹಂಚಿಕೆ ಮಾಡಲಿದ್ದಾರೆ. ಮೊದಲಿಗೆ ಅವರನ್ನ ಪತ್ರಿಜಿ ವಾಣಿಯ ಮುಖಾಂತರ ವೆಲ್ಕಮ್ ಮಾಡೋಣ. ಪತ್ರಿಜಿ ವಾಣಿ ಅಂದರೆ, ನಾವು ಒಪ್ಪಿಕೊಳ್ಳದ ಹೊರತು ನಮ್ಮ ಬಳಿಗೆ ಏನೂ ಬರುವುದಿಲ್ಲ. ನಾವು ಒಪ್ಪಿಕೊಳ್ಳದ ಹೊರತು ನಮ್ಮ ಜೀವನದಲ್ಲಿ ಏನೂ ನಡೆಯುವುದಿಲ್ಲ. ನಮ್ಮ ಜೀವನದಲ್ಲಿ ಏನೇ ನಡೆದರೂ ಅದು ನಮ್ಮಿಂದಲೇ ಬಂದಿದೆ ಎಂದು ತಿಳಿದುಕೊಂಡಾಗ ಅದು ನಮ್ಮಿಂದಲೇ ಹೋಗುತ್ತದೆ. ಅದ್ಭುತವಾದ ವಾಣಿ ಪ್ರತಿಯೊಂದು ದಿನಕ್ಕೂ ನಾವು ಕೇಳ್ತಾ ಇದ್ದೀವಿ. ನಾರಾಯಣ್ ಸರ್, ನಿಮ್ಮನ್ನು ಈ ವೇದಿಕೆಗೆ ಎಲ್ಲರ ಪರವಾಗಿ, ಮಹಾವತಾರ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ನಿಮಗೆ ಸ್ವಾಗತ, ನಮಸ್ಕಾರ ಸರ್. ಮಧ್ಯಾಹ್ನದ ವೇದಿಕೆ ನಿಮ್ಮದು ಸರ್, ಪ್ರಾರಂಭಿಸಿ. ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ಬ್ರಹ್ಮಋಷಿ ಸುಭಾಷ್ ಪತ್ರಿಜಿಯವರಿಗೆ, ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೆ, ಹಾಗೆ ಜಗತ್ತಿನ ಎಲ್ಲ ಜ್ಞಾನಿಗಳಿಗೆ ನಮಸ್ಕರಿಸ್ತಾ, ಮಾಸ್ಟರ್ಸ್, ವಸುಂಧರಾ ಮಾತೆಯ ಜೊತೆ ಅನುಸಂಧಾನ. ಸೊ ಎಲ್ಲರೂ ಧ್ಯಾನ ಕೂತ್ಕೊಳ್ಳೋಣ, ಕಾಲ್ ಕ್ರಾಸ್ ಮಾಡ್ಕೊಳ್ಳೋಣ, ಕೈ ಬೆರಳುಗಳನ್ನ ಜೋಡಿಸ್ಕೊಳ್ಳೋಣ, ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ. ಸಂಪೂರ್ಣವಾಗಿ ಸಹಜವಾದ ಉಸಿರಾಟ ಮಾಸ್ಟರ್ಸ್. ಮಾಸ್ಟರ್ಸ್, ಎರಡು ಮೂಗಿನ ಹೊಳ್ಳೆ ಇದೆ. ಸೊ ನಮ್ಮ ಉಸಿರು ಎರಡು ಮೂಗಿನ ಹೊಳ್ಳೆಯಲ್ಲಿ ಯಾವ ಕಡೆ ಹೋಗ್ತಾ ಇದೆ ಗಮನಿಸಿ. ಏಕಕಾಲಕ್ಕೆ ಎರಡು ಮೂಗಿನ ಹೊಳ್ಳೆಯಲ್ಲಿ ಹೋಗಲ್ಲ ಅಥವಾ ಬರಲ್ಲ. ಬಲಗಡೆ ಅಥವಾ ಎಡಗಡೆ ಯಾವುದಾದ್ರೂ ಒಂದು ಮೂಗಿನ ಹೊಳ್ಳೆಯಲ್ಲಿ ಉಸಿರು ಹೋಗುತ್ತೆ, ಬರುತ್ತೆ. ಸೊ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಆ ಮೂಗಿನ ಹೊಳ್ಳೆ ಸ್ವಲ್ಪ ಹಗುರ ಅನ್ಸುತ್ತೆ. ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ ಅದು ಸ್ವಲ್ಪ ಹಗುರ ಅನ್ಸುತ್ತೆ. ಎಲ್ಲಿ ಹೋಗ್ತಾ ಇಲ್ಲ ಅಥವಾ ಎಲ್ಲಿ ಬರ್ತಾ ಇಲ್ಲ ಅಲ್ಲಿ ಸ್ವಲ್ಪ ಒತ್ತಡ, ಭಾರ ಅನ್ಸುತ್ತೆ. ಹಾಗಾಗಿ ಎಲ್ಲಿ ನಿಮಗೆ ಹಗುರ ಅನ್ಸುತ್ತೋ, ಆರಾಮ್ ಅನ್ಸುತ್ತೋ, ಹಿತ ಅನ್ಸುತ್ತೋ, ಆ ಮೂಗಿನ ಹೊಳ್ಳೆಯಲ್ಲಿ ಉಸಿರು ಹೋಗ್ತಾ ಇದೆ, ಬರ್ತಾ ಇದೆ. ಹಾಗೆ ನಮ್ಮ ಮೂಗಿನ ಹೊಳ್ಳೆ ಇದೆಯಲ್ಲ, ಅದರ ತುದಿನಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಗಮನಿಸಿ ಎಲ್ಲಿ ಅಂತ. ಮೂಗಿನ ತುದಿಯನ್ನು ಗಮನಿಸಿ. ಸಂಪೂರ್ಣವಾಗಿ ಸ್ಪರ್ಶದ ಕಡೆ ಗಮನ. ಹಾಗೆ ನಿಧಾನಕ್ಕೆ ಮೂಗಿನ ತುದಿಯ ಮುಂದ ಶ್ವಾಸನಾಳದ ಮೂಲಕ ಶ್ವಾಸಕೋಶದವರೆಗೆ ಗಮನಿಸಿ. ಶ್ವಾಸಕೋಶದಲ್ಲಿ ಹಲವಾರು ಗಾಳಿ ಚೀಲ ಇದೆ, ಬಲೂನ್ ತರ ಅದು. ಸೊ ಈ ಶ್ವಾಸವನ್ನ ನಾವು ಗಮನಿಸ್ತೀವಲ್ಲ, ಅದು ಹೋಗಿ ಆ ಬಲೂನ್ ಒಳಗಡೆ ತುಂಬಿಕೊಳ್ಳುತ್ತೆ. ಸೊ ನಿಧಾನಕ್ಕೆ ಗಮನಿಸೋದ್ರಿಂದ ಬಲೂನ್ ತುಂಬಾ ಗಾಳಿ ತುಂಬಿಕೊಳ್ಳುತ್ತೆ. ತುಂಬಿಕೊಂಡು ಅಲ್ಲಿ ಆಮ್ಲಜನಕವನ್ನ ಹೀರಿಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಾಕತ್ತೆ. ಗಮನಿಸಿ. ಸೊ ನಿಧಾನಕ್ಕೆ ನಾವು ಗಮನಿಸ್ತಿಲ್ಲ ಅಂದ್ರೆ, ಆ ಬಲೂನ್ಗೆ ಗಾಳಿ ತುಂಬಿಕೊಳ್ಳಿಲ್ಲ ಅಂದ್ರೆ ಅರ್ಧ ತುಂಬಿಕೊಳ್ಳುತ್ತೆ, ಅರ್ಧ ಹಾಗೆ ಅಂಟ್ಕೊಂಡಿರುತ್ತೆ. ಸೊ ಅಂಟ್ಕೊಂಡಿರುವ ಭಾಗದಲ್ಲಿ ಟಸ್ಕಿನ್ ಅಂದ್ರೆ ಕಿವಿನ ರೀತಿ ತುಂಬಿಕೊಳ್ಳುತ್ತೆ. ಆ ರೀತಿ ತುಂಬಿಕೊಂಡವರಿಗೆ ಉಸಿರಾಟ ಸಮಸ್ಯೆ ಬರುತ್ತದೆ, ಅಸ್ತಮ ಬರುತ್ತದೆ. ಜಾಸ್ತಿ ಆದ್ರೆ ನ್ಯೂಮೋನಿಯಾ, ಇನ್ನೂ ಜಾಸ್ತಿ ಆದ್ರೆ ಕ್ಷಯ ರೋಗ ಬರ್ತದೆ. ಹಾಗಾಗಿ ಯಾರು ಕರೆಕ್ಟಾಗಿ ನಿಧಾನಕ್ಕೆ ಉಸಿರು ತಗೊಂಡು ನಿಧಾನಕ್ಕೆ ಉಸಿರನ್ನ ಹೊರಗಾಕ್ಬೇಕು. ಸೊ ಈ ಒಂದು ಕ್ರಿಯೆಯನ್ನ ಯಾರು ಮಾಡ್ತಾರೋ, ಈ ಒಳಗೋಗುವ ಹೊರಗೆ ಬರುವ ಉಸಿರನ್ನ ಯಾರು ಗಮನಿಸ್ತಾರೋ, 6 ತಿಂಗಳು ಸತತವಾಗಿ ಮಾಡಿದ್ರೆ ನಮಗೆ ನ್ಯೂಮೋನಿಯಾ,
ಅಸ್ತಮ, ಕ್ಷಯ ರೋಗ ಬರಕ್ ಸಾಧ್ಯನೇ ಇಲ್ಲ. ನಮ್ಮ ಶ್ವಾಸಕ್ಕೆ ಅಷ್ಟೊಂದು ಶಕ್ತಿ ಇದೆ. ಹಾಗೆ ನಾಭಿಯವರೆಗೆ ಗಮನಿಸಿ. ಶ್ವಾಸವನ್ನು ನಾಭಿಯವರೆಗೆ ಗಮನಿಸೋದ್ರಿಂದ ನಾವು ದಿನೇ 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 ನಿಧಾನಕ್ಕೆ ಉಸಿರಾಡ್ತೇವೆ. ಒಬ್ಬ ಸಾಮಾನ್ಯ ಮನುಷ್ಯ 1 ನಿಮಿಷಕ್ಕೆ 18 ಸಲ ಉಸಿರಾಡ್ತಾನೆ. ಇವನ ಆಯಸ್ಸು 80ರಿಂದ 100 ವರ್ಷ. ಅದೇ ಆಮೆ, ಹೆಬ್ಬಾವು 1 ನಿಮಿಷಕ್ಕೆ 6 ಸಲ ಉಸಿರಾಡ್ತವೆ. 1 ನಿಮಿಷಕ್ಕೆ 6 ಸಲ ಅಷ್ಟೇ ಉಸಿರಾಡೋದು ಹೆಬ್ಬಾವು ಮತ್ತು ಆಮೆ. ಅವುಗಳ ಆಯಸ್ಸು 350ರಿಂದ 400 ವರ್ಷ. ಹಾಗಾಗಿ ನಾವು ನಿಧಾನಕ್ಕೆ ನಾಭಿಯವರೆಗೆ ಉಸಿರು ಗಮನಿಸಬೇಕು. ನಾಭಿಯವರೆಗೆ ಗಮನಿಸೋದ್ರಿಂದ ದಿನೇ 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 ಉಸಿರಾಟದ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ದೀರ್ಘವಾಗಿ ಉಸಿರಾಡ್ತೀವಿ. 1 ನಿಮಿಷಕ್ಕೆ 18ರಿಂದ 13, 14, 12, ಕನಿಷ್ಠ 8 ಹೊತ್ತಕ್ಕೆ ನಿಲ್ಲಿಸಬೇಕು. ಈ ರೀತಿ ಉಸಿರಾಡಿದ್ರೆ ನಮಗೆ ದೀರ್ಘಾಯಸ್ಸು ಬರುತ್ತೆ. ದೈಹಿಕ ಮತ್ತು ಮಾನಸಿಕ ರೋಗ ಬರಲ್ಲ. ಹಾಗಾಗಿ ನಾಭಿ ತನಕ ಗಮನಿಸಿ. ಮೂಗಿನ ತುದಿಯಿಂದ ಶ್ವಾಸಕೋಶ, ಅಲ್ಲಿಂದ ನಾಭಿಯವರೆಗೆ. ಅಲ್ಲಿಂದ ಸೊಂಟದ ಭಾಗ ಗಮನಿಸಿ. ಮಂಡಿ ಚಿಪ್ಪು, ಮೊಣಕಾಲುಗಳು. ನೆಲಕ್ಕೆ ನಮ್ಮ ಪಾದಗಳು ಎಲ್ಲಿ ಸ್ಪರ್ಶ ಆಗ್ತಾ ಇದೆ ಗಮನಿಸಿ. ಪದ್ಮಾಸನದಲ್ಲಿ ಕೂತಿದ್ರೆ ನಮ್ಮ ತೊಡೆಯ ಭಾಗ ನೆಲಕ್ಕೆ ಸ್ಪರ್ಶ ಆಗ್ತಾ ಇದೆ. ಕುರ್ಚಿ ಮೇಲೆ ಕ್ರಾಸ್ ಮಾಡ್ಕೊಂಡು ಕೂತಿದ್ರೆ ನಮ್ಮ ಪಾದಗಳು, ಬೆರಳುಗಳು ನೆಲಕ್ಕೆ ಸ್ಪರ್ಶ ಆಗ್ತಾ ಇದೆ. ಆ ಬೆರಳುಗಳಿಂದ ಭೂಮಿ ಒಳಗಡೆ ಪ್ರವೇಶ ಮಾಡಿ. ನಮ್ಮ ಪಾದಗಳಿಗೆ ಸ್ಪರ್ಶ ಆಗ್ತಾ ಇದೆಯಲ್ಲ, ಆ ಭೂಮಿ ಸುಮಾರು 72 ಮೀಟರ್ ಸಾಫ್ಟ್ ಸಾಯಿಲ್ ಇದೆ. 1 ಇಂಚು ಫಲವತ್ತಾದ ಮಣ್ಣಿದೆ ಭೂಮಿಯ ಮೇಲೆ. ಗಮನಿಸಿ, ಭೂಮಿಯ ಮೇಲೆ 1 ಇಂಚು, ನಮ್ಮ ಬೆರಳಿನಲ್ಲಿ 1 ಇಂಚ್ ಇದೆಯಲ್ಲ, ಅಷ್ಟು ತುಂಬಾ ಫಲವತ್ತಾದ ಮಣ್ಣು ಭೂಮಿ ಮೇಲೆ. ಆ 1 ಇಂಚ್ ಮಣ್ಣು ಉತ್ಪತ್ತಿ ಆಗಕ್ಕೆ, ರಚನೆ ಆಗ್ಲಿಕ್ಕೆ 1000 ವರ್ಷ ಬೇಕು. 1000 ವರ್ಷ, 1000 ಇಯರ್ಸ್. 1 ಇಂಚು ಫಲವತ್ತಾದ ಮಣ್ಣು. ನಾವು ಗುದ್ಲಿ ಅಥವಾ ಹಾರೆ ತಗೊಂಡು, ಎಲ್ಗುದ್ಲಿ ತಗೊಂಡು ಮಣ್ಣಾಗಿತ್ತೀವಿ. ಸ್ಟಾರ್ಟಿಂಗ್ 1 ಇಂಚ್ ಇದೆಯಲ್ಲ, ಅದು ಫಾರ್ಮೇಶನ್ ಆಗ್ಲಿಕ್ಕೆ 1000 ವರ್ಷ ತಗೊಂಡಿದೆ. ವರ್ಷ. ಸಾಫ್ಟ್ ಸಾಯಿಲ್, ಫಲವತ್ತಾದ ಮಣ್ಣು. ಆಮೇಲೆ ಒಳಗಡೆ ಹೋದ್ರೆ ನಮಗೆ ಈಗ ನಮ್ಮ ದೇಹದ ಮೇಲೆ ಚರ್ಮ ಇದೆಯಲ್ಲ, ಹಾಗೆ 1 ಇಂಚ್ ಮಣ್ಣು. ಚರ್ಮ ಆದ್ಮೇಲೆ ನಮಗೆ ಸ್ನಾಯು, ಮಾಂಸಖಂಡ ಇದೆ. ಭೂಮಿ ತಾಯಿ ಮೇಲೆ 1 ಇಂಚು ಫಲವತ್ತಾದ ಮಣ್ಣಾದ್ಮೇಲೆ, ಫಲವತ್ತಾದ ಮಣ್ಣ ರಚನೆ ಆಗ್ಲಿಕ್ಕೆ 1000 ವರ್ಷ ಬೇಕು. ಆಮೇಲೆ ನಮ್ಗೆ ಹೇಗೆ ಚರ್ಮದ ಕೆಳಗಡೆ ಸ್ನಾಯುಗಳಿದೆಯೋ ಹಾಗೆ 72 ಮೀಟರ್ ಸಾಫ್ಟ್ ಸಾಯಿಲ್ ಮಣ್ಣಿದೆ. ಆ 72 ಮೀಟರ್ ನಮ್ಗೆ ಚರ್ಮ 1 ಇಂಚ್ ಮಣ್ಣ ರೀತಿ. ಆಮೇಲೆ ಮಾಂಸಖಂಡ ಇದೆ, ನಮ್ಮ ಸ್ನಾಯುಗಳಿದೆ ನಮ್ಮ ದೇಹದಲ್ಲಿ. 72 ಮೀಟರ್ ಆದ್ರೆ ಭೂಮಿ ಮೇಲೆ ವಜ್ರಕ್ಕಿಂತ ಕಠಿಣವಾದ ಬಂಡೆ ಇದೆ. ನಮ್ಮ ದೇಹದಲ್ಲಿ ಚರ್ಮ ಆದ್ಮೇಲೆ ಮಸಲ್ಸ್, ಸ್ನಾಯುಗಳು, ಮಾಂಸಖಂಡ ಆದ್ಮೇಲೆ ಮೂಳೆ ಇದೆ, ಗಟ್ಟಿಯಾದ ಮೂಳೆ. ಭೂಮಿಯ ಒಳಗಡೆ ಬಂಡೆಗಳಿದೆ. ನಮ್ಮ ದೇಹದ ಮೇಲೆ ಚರ್ಮ ಆದ್ಮೇಲೆ ಸ್ನಾಯು, ಸ್ನಾಯು ಆದ್ಮೇಲೆ ಮೂಳೆ ಇದೆ. ಭೂಮಿಯಲ್ಲಿ 1 ಇಂಚ್ ಮಣ್ಣು, ಫಲವತ್ತಾದ ಮಣ್ಣು. ಆಮೇಲೆ 72 ಮೀಟರ್ ಮೇಲ್ಪದರ,
ಅದರ ಒಳಗಡೆ ವಜ್ರಕ್ಕಿಂತ ಕಠಿಣವಾದ ಬಂಡೆ. ಸೊ ನಮ್ಮ ದೇಹದ ಆಕಾರ ಕೂಡ ಹಾಗೆ, ರಚನೆ ಹೇಗೆ ಇದೆ, ಮಣ್ಣಿನ ರಚನೆ ಕೂಡ ಹಾಗೆ ಇದೆ. 72 ಮೀಟರ್ ಆದ್ಮೇಲೆ ವಜ್ರದಂತ ಕಠಿಣವಾದ ಬಂಡೆ. ಆ ಬಂಡೆಯ ಮಧ್ಯಭಾಗದಲ್ಲಿ ಶಿಲಾರಸ ಇದೆ, ಅದಿನ್ನು ಕುದಿತಾ ಇದೆ. ಶಿಲಾರಸ. ಅದೇ ರೀತಿ ನಮ್ಮ ದೇಹದಲ್ಲಿ ಚರ್ಮ ಆದ್ಮೇಲೆ, ಸ್ನಾಯು ಆದ್ಮೇಲೆ, ಮೂಳೆ ಆದ್ಮೇಲೆ, ಮೂಳೆ ಒಳಗಡೆ ಅಸ್ಥಿಮಜ್ಜೆ ಇದೆ, ಅದು ಕೂಡ ಸಾಫ್ಟ್ ಆಗಿದೆ. ಸೊ ನಮ್ಮ ದೇಹದ ರಚನೆ ಕೂಡ ಹಾಗೆ ಇದೆ, ಮಣ್ಣಿನ ರಚನೆ ಕೂಡ ಹಾಗೆ. ಹಾಗಾಗಿ ನನ್ನ ದೇಹ ಬೇರೆಯಲ್ಲ, ಭೂಮಿ ತಾಯಿ ಬೇರೆಯಲ್ಲ. ಭೂಮಿ ತಾಯಿ ರಚನೆ ಹೇಗಾಗಿದೆಯೋ ಹಾಗೆ ನನ್ನ ದೇಹದ ರಚನೆ ಆಗಿರೋದು. ಸೊ ಹಾಗಾಗಿ ನನ್ನೊಳಗೆ ಭೂಮಿ ತಾಯಿ ವಸುಂಧರ ಮಾತೆ. ವಸುಂಧರ ಮಾತೆ ಜೊತೆ ನಾನು. ಅವಳು ಬಿಟ್ಟ ನಾನಿರಲ್ಲ, ನನ್ನ ಬಿಟ್ಟ ಅವಳಿರಲ್ಲ. ನಮಗಿರ್ಬೇಕು ತಾಯಿ ಮಗನ ಸಂಬಂಧ. 9 ತಿಂಗಳು ನಮ್ಮ ತಾಯಿ ಉದರದಲ್ಲಿದೆ. 9 ತಿಂಗಳು. ಈ ಭೂಮಿ ತಾಯಿ ಉದರದಲ್ಲಿ. ಸೊ ನನಗೆ ಜನ್ಮ ಬಂದ ತಾವಿನಿಂದ ನನ್ನ ಶ್ವಾಸ ಪ್ರಕೃತಿಗೆ ಹೋಗೋ ತನಕ ಸಂಪೂರ್ಣವಾಗಿ ಭೂಮಿ ತಾಯಿ ಮೇಲೆ. ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾಳೆ. ಈ ಭೂಮಿ ತಾಯಿ ಭೂಮಿ ಮೇಲೆ 4.1 ಬಿಲಿಯನ್ ಜೀವಿಗಳಿವೆ. 4.1 ಬಿಲಿಯನ್ ಜೀವಿ. ಮನುಷ್ಯ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲ 4.1 ಬಿಲಿಯನ್ ಜೀವಿಗಳ ಆಶ್ರಯದಾತೆ, ಜನ್ಮದಾತೆ ಈ ವಸುಂಧರ ಮಾತೆ. ಭೂಮಿ ಎಲ್ಲೆಲ್ಲಿದೆಯೋ ಒಂದೊಂದು ಇಂಚಿನಲ್ಲೂ ನಾವು ಪಾದ ಎಲ್ಲೆಲ್ಲಿ ಇಡ್ತೀವೋ, ಎಲ್ಲೆಲ್ಲಿ ಅಗಿತೀವೋ, ಎಲ್ಲೆಲ್ಲ ಭೂಮಿ ಹುಟ್ಟುತ್ತಾವಿಂದ ಸುಮಾರು 6 ಡೆಡ್ ಬಾಡಿಗಳಿರುತ್ತೆ. ಭೂಮಿ ಹುಟ್ಟುತ್ತಾವಿಂದ 360 ಬಿಲಿಯನ್ ವರ್ಷಗಳ ಹಿಂದೆಯಿಂದ ಎಷ್ಟು ರಾಜ್ಯಗಳು, ಎಷ್ಟು ಸಾಮ್ರಾಜ್ಯಗಳು ಹಾಡಿ ಹಳದಿ ಹೋಗಿವೆ. ಎಲ್ಲ ಕಾಲಘಟ್ಟದಲ್ಲಿ 1 ಇಂಚ್ ಮಣ್ಣಲ್ಲಿ ಕನಿಷ್ಠ 6 ಡೆಡ್ ಬಾಡಿಗಳು ಕೋಟ್ಯಾಂತರ ವರ್ಷಗಳಿಂದ ವಿವಿಧ ಸಾಮ್ರಾಜ್ಯಗಳಲ್ಲಿ ಭೂಮಿ ತಾಯಿ ಒಳಗಡೆ ಇದ್ದಾರೆ. ಹೀಗೆ ಕೋಟ್ಯಾಂತರ ಜೀವಿಗಳಿಗೆ ತನ್ನ ಒಡಲಿನಲ್ಲಿ ಆಶ್ರಯ ಕೊಟ್ಟಿರೋಳು ಈ ಭೂಮಿ ತಾಯಿ ವಸುಂಧರ ಮಾತೆ. 24/7 ತಿರುಗ್ತಾ ಇದ್ದಾಳೆ. ನೋ ಸ್ಟಾಪ್. ಸಂಪೂರ್ಣವಾಗಿ ಭೂಮಿ ತಾಯಿಯ ಅಂತರಾಳವನ್ನು ಗಮನಿಸಿ. ಹಾಗೆ ಸಾಧ್ಯವಾದರೆ ಭೂಮಿ ತಿರುಗ್ತಾ ಇದೆಯಲ್ಲ, ಅದರಿಂದ ಹೊರಗಡೆ ಹೋಗಿ ಭೂಮಿ ತಾಯಿ ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತುತ್ತಾ ಇದ್ದಾಳೆ. ಆ ಚಲನೆಯನ್ನು ಗಮನಿಸಿ. ಚಲನೆಯನ್ನು ಗಮನಿಸಿ. ಈ ಭೂಮಿ ತಾಯಿಯ ಮೇಲೆ ಬೆಟ್ಟ ಗುಡ್ಡಗಳು, ಹಿಮಾಲಯ ಪರ್ವತ. ಹಿಮಾಲಯ ಪರ್ವತವನ್ನು ಗಮನಿಸಿ. ಹಿಮ ಕರಗ್ತಾ ಇದೆ. ನಿಧಾನಕ್ಕೆ ಆ ನೀರು ಬಂಡೆಗಳು, ಹಿಮಕಲ್ಲುಗಳು ಕರಗಿ ನೀರಾಗಿ ಗಂಗಾ ನದಿ, ಬ್ರಹ್ಮಪುತ್ರ, ಯಮುನಾ, ಸಿಂಧು ಹಲವಾರು ನದಿಗಳಿಗೆ ಆಶ್ರಯ ತಾಣ ಹಿಮಾಲಯ ಪರ್ವತ. ಗಂಗೋತ್ರಿನಲ್ಲಿ ಗಂಗಾ ನದಿ ಉಕ್ಕಿ ಹರಿತಾಳೆ.
ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹರ್ಕೊಂಡು ಬಂದು ಋಷಿಕೇಶದಲ್ಲಿ ಪರ್ವತಗಳ ಪ್ರದೇಶದಿಂದ ಮಾಡಿಗೆ ಪ್ರವೇಶ ಆಗ್ತಾಳೆ. ಅಲ್ಲಿಂದ ಆ ಬೆಟ್ಟಗಳ ಮೇಲಿಂದ, ಪರ್ವತಗಳ ಮೇಲಿಂದ ಕೆಳಗಡೆ ತುಂಬುತ್ತಾ ಇರತಕ್ಕಂಥ ಗಂಗಾ ನದಿಯನ್ನು ಗಮನಿಸಿ. ಸಾಧ್ಯವಾದರೆ ಆ ಪರ್ವತಗಳ ಮೇಲಿಂದ ಬಿಡ್ತಾ ಇರತಕ್ಕಂಥ ನೀರಿನ ಶಬ್ದವನ್ನು ಕೇಳಿಸ್ಕೊಳ್ಳಿ. ಹಾಗೆ ಹರ್ಕೊಂಡು ಜುಳು ಜುಳು ಅಂದ್ಕೊಂಡು ನೃತ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಗಂಗಾ ಮಾತೆ. ಹರ್ಕೊಂಡು ಸಮುದ್ರ ಸೇರ್ತಾ ಇದೆ. ಸಮುದ್ರ ಸಪ್ತ ಸಾಗರಗಳಿವೆ. ಭೂಮಿ ಮೇಲೆ ಸಪ್ತ ಸಾಗರ. ಭೂಮಿ 29% ಇದ್ರೆ ಗಂಗಾ ಮಾತೆ 71% ಇದ್ದಾಳೆ. ನಮ್ಮ ದೇಹ ಕೂಡ, ನಮ್ಮ ದೇಹದ ಮಸಲ್ ಮೂಳೆ ಎಲ್ಲ 29% ಇರೋದು. ನಮ್ಮ ದೇಹದಲ್ಲಿ ಕೂಡ 71% ವಾಟರ್ ಕಂಟೆಂಟ್ಸ್ ಇದೆ. ರಕ್ತ, ನಮ್ಮ ಮೂತ್ರ, ಜಲರಸ, ಇಡೀ ನಮ್ಮ ದೇಹವನ್ನು ಆವರಿಸಿಕೊಂಡಿದೆ. ಇಡೀ ನಮ್ಮ ದೇಹದಲ್ಲಿ 71% ನೀರಿನ ಕಂಟೆಂಟ್ಸ್ ಇರೋದು. ಜಗತ್ತಲ್ಲಿ ಕೂಡ 29% ಮಣ್ಣು ಕಲ್ಲಿದ್ರೆ 71% ಸಪ್ತ ಸಾಗರಗಳು, ನದಿ, ಕೆರೆ, ಕಟ್ಟೆ, ಕಾಲುವೆ, ಸಮುದ್ರ ಎಲ್ಲವೂ ಕೂಡ. ಸೊ ನನ್ನ ದೇಹದಲ್ಲಿ ದೇಹ ಮತ್ತು ನೀರಿನಂಶ ಎಷ್ಟಿದೆಯೋ ಈ ಜಗತ್ತಲ್ಲೂ ಭೂಮಿ ತಾಯಿ ಮೇಲೆ ಕೂಡ ಅಷ್ಟೇ ಪ್ರಮಾಣದ ಮಣ್ಣು, ಅಷ್ಟೇ ಪ್ರಮಾಣದ ನೀರು. ಹಾಗಾಗಿ ನಾನು ಬೇರೆಯಲ್ಲ, ಮಣ್ಣು ಕಲ್ಲು ಬೇರೆಯಲ್ಲ. ನನ್ನ ದೇಹದಲ್ಲಿ ಎಷ್ಟು ಮಸಲ್ ಇದೆಯೋ ಅಷ್ಟು ಪರ್ಸೆಂಟ್ ಮಣ್ಣು ಕಲ್ಲಿದೆ. ಈ ಭೂಮಿ ತಾಯಿ ಮೇಲೆ ಎಷ್ಟು ಪರ್ಸೆಂಟ್ ಮಣ್ಣು ಕಲ್ಲಿದೆಯೋ ಅಷ್ಟು ಪರ್ಸೆಂಟ್ ನನ್ನ ದೇಹದಲ್ಲಿ ಮಸಲ್ಸ್ ಇದೆ, ಸ್ನಾಯುಗಳು, ಮಾಂಸಖಂಡ. ಅದೇ ರೀತಿ ಜಗತ್ತಲ್ಲಿ 71% ನೀರಿದೆ. ನನ್ನ ದೇಹದಲ್ಲೂ ಕೂಡ 71% ವಾಟರ್ ಕಂಟೆಂಟ್ಸ್ ಇದೆ. ಹಾಗಾಗಿ ನಾನು ಬೇರೆಯಲ್ಲ, ಭೂಮಿ ಬೇರೆಯಲ್ಲ, ನಾನು ಬೇರೆಯಲ್ಲ, ಸಪ್ತ ಸಾಗರಗಳು. ಹಾಗಾಗಿ ಸಪ್ತ ಸಾಗರದ ಜೊತೆ, ಮಣ್ಣು ಕಲ್ಲಿನ ಜೊತೆ ಸಂಗಮ ಕ್ಷೇತ್ರ. ಸಂಗಮ ಕ್ಷೇತ್ರ ಹೀಗೆ ತಾಯಿ ಮಡಿಲಿನಲ್ಲಿ ಮಗು ಮಲಗುತ್ತೋ ಹಾಗೆ ಈ ಭೂಮಿ ತಾಯಿ ಮಡಿಲಿನಲ್ಲಿ ನಾವು ಆನಂದಿಸ್ಕೊಂಡು ವಾಪಸ್ಸಿದ್ದೀವಿ. ಆ ನೀರಿನ ಅಲೆಗಳು ಸಪ್ತ ಸಾಗರಗಳಲ್ಲಿ ದೈತ್ಯಾಕಾರದ ಅಲೆ. ಸಮುದ್ರ ತೀರಕ್ಕೆ ಬಂದ್ರೆ ಕಡಲು, ಮರಳು, ಗಿಡ, ಮರ, ಇನ್ನೂ ದೂರ ಹೋಯ್ತಾ 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 ದಟ್ಟವಾದ ಅರಣ್ಯಗಳು, ಎತ್ತರ ಪರ್ವತದಷ್ಟು ಎತ್ತರವಾದ ಮರಗಳು, ಪಶ್ಚಿಮದಲ್ಲಿ ದಟ್ಟ ಅರಣ್ಯಗಳು, ಎತ್ತರವಾದ ಮರಗಳು, ಹಸಿರು ಗದ್ದೆ, ಗದ್ದೆ ಬಯಲು, ಪ್ರಕೃತಿ ಮಾತೆ ಈ ಭೂಮಿ ತಾಯಿ ಹೇಗೆ ಮನೆಯಲ್ಲಿ ನಮ್ಮಮ್ಮ ಸೀರೆಯನ್ನು ಉಟ್ಕೊಂಡು ಗೃಹಿಣಿಯಾಗಿದ್ದಾಳು. ಈ ಹಸಿರೆಂಬ ಪರ್ವತದ, ಹಸಿರು ಗಿರಿವನಗಳ, ಹಸಿರು ಗದ್ದೆಗಳ
ಗಿಡ ಮರಗಳ ಹಸಿರನ್ನು ಹೊಟ್ಟುಕೊಂಡು ಈ ಭೂಮಿ ತಾಯಿ ಇಡೀ ಭೂಮಿ ತಾಯಿ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಒಂದೆಡೆ ಹರಿಯುವ ಸಾಗರ ನದಿಗಳು, ಒಂದೆಡೆ ಸಾಲು ಸಾಲು ಪರ್ವತಗಿರಿಗಳು, ತಂಗಾಗಿ ಬೀಸುವ ಹಸಿರು ವನಗಳು, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮಭೂಮಿ, ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮಭೂಮಿ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ನಿನ್ನ ಚಲನೆ ಹಗಲು ರಾತ್ರಿಯೋ, ಹಗಲು ರಾತ್ರಿಯೇ ಜನನ ಮರಣವೋ, ನಿನ್ನ ಚಲನೆ ಹಗಲು ರಾತ್ರಿಯೋ, ಹಗಲು ರಾತ್ರಿಯೇ ಜನನ ಮರಣವೋ, ಈ ನಿಜವ ತಿಳಿಯಲು ನಿನ್ನ ಬರೆಯುವೆ, ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸು ತಾಯಿಯೇ, ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸು ತಾಯಿಯೇ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಭೂಮಿ ತಾಯಿ ಸುಂದರ ತನ್ನೆಲ್ಲ ಒಡರನ್ನ ಹಸಿರು ಗದ್ದೆ ಬಯಲು ಸಾಗರ ನದಿ ಪರ್ವತ ದಟ್ಟವಾದ ಅರಣ್ಯ ಸಂಪೂರ್ಣವಾಗಿ ತನ್ನ ಮಡಿಲನ್ನ ತನ್ನ ಮಕ್ಕಳಿಗಾಗಿ, ತನ್ನ ಭೂಮಿಯ ಹೊಡೆನಲ್ಲಿರ್ತಕ್ಕಂಥ 4.1 ಬಿಲಿಯನ್ ಜೀವಿಗಳಿಗಾಗಿ ಸದಾ ಆಶ್ರಯವನ್ನ ಕೊಟ್ಟಿದ್ದ. ಪರ್ವತಗಳು, ಬೆಟ್ಟ ಗುಡ್ಡ, ಹಸಿರು ಗಿಡ ಮರಗಳು, ದಟ್ಟವಾದ ಅರಣ್ಯ, ಗದ್ದೆ ಬಯಲು, ಸಪ್ತ ಸಾಗರ, ಸಾಗರದ ಅಲೆ, ಹಕ್ಕಿ ಪಕ್ಷಿಗಳ ಹಿಂಚರ, ಬೀಸ್ತಾ ಇರ್ತಕ್ಕಂಥ ಮೋಡ, ಹಾಗೆ ಭೂಮಿಯಷ್ಟು ವಿಶಾಲವಾಗಿ ಆವರಿಸಿಕೊಂಡಿರೋ ಆಕಾಶ, ರಾತ್ರಿ ಮೇಘಗಳು, ನಕ್ಷತ್ರಗಳು, ಚಂದ್ರ, ಇಡೀ ಜಗತ್ತನ್ನ ಆವರಿಸಿರ್ತಕ್ಕಂಥ ಎಲ್ಲ ಗ್ರಹಗಳು, ಇಡೀ ಭೂಮಂಡಲ, ಈ ನಮ್ಮ ಸೂರ್ಯ ಇಡೀ ಭೂಮಂಡಲವನ್ನು ಆವರಿಸ್ಕೊಂಡಿದೆ.
ಇಡೀ ಸಂಪೂರ್ಣವಾಗಿ ಈ ವಸುಂಧರ ಮಾತೆ ನಮ್ಮೊಳಗೆ, ನಾವು ವಸುಂಧರೆ. ಯಾವಾಗ ನಾವು ಕುಳಿತು ಶ್ವಾಸವನ್ನು ಗಮನಿಸ್ತಾ ಸಂಪೂರ್ಣವಾಗಿ ಧ್ಯಾನಾಸಕ್ತರಾದಾಗ ಸಂಪೂರ್ಣವಾಗಿ ವಸುಂಧರ ಮಾತೆ ಜೊತೆ ನಮ್ಮ ಅನುಸಂಧಾನ. ಈ ವಸುಂಧರ ಮಾತೆ ಉಡಲ್ನಲ್ಲಿ ಸಾವಿರಾರು ನೂರಾರು ಜನ ಗ್ರಾಮ ದೇವತೆಗಳು, ಮಾರಿ ಮಸಣಿಯರು, ನಮ್ಮೂರಿನಲ್ಲಿರ್ತಕ್ಕಂಥ ನಿಮ್ಮೂರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳು, ಕಾಳಿ, ಕಬ್ಬಾಳಿ, ಮಸಣಮ್ಮ, ಚಾಮುಂಡಿ, ಎಲ್ಲ ಮಾರಿಯರು, ಎಲ್ಲ ಗ್ರಾಮ. ಈ ಭೂಮಿಯ ಒಡಲಿನಲ್ಲಿ ಬದುಕಿದ್ದಂತ ನಮ್ಮ ಪುರಾತನ ಅಜ್ಜಿರು, ನಮ್ಮ ಮುತ್ತಜ್ಜಿರು, ಅವರ ಮೇಲಿನ ಭಕ್ತಿಯಿಂದ ನಾವು ದೇವಾಲಯ ಕಟ್ಟಿ ಕೊಂಡ ಬಂಡಿ ಉತ್ಸವ ಮಾಡ್ತಾ ಇದ್ದೀವಿ. ನಮ್ಮ ಮುತ್ತಜ್ಜಿರವರು ಪವಿತ್ರವಾದ ಮನಸ್ಸಿನಿಂದ ಭೂಮಿ ಜೊತೆ ನಾವು ಅನುಸಂಧಾನವನ್ನು ಸಾಧಿಸೋದಾದ್ರೆ ಎಲ್ಲ ದೇವತೆಗಳ ತೊಡೆ ಮೇಲೆ ಮಲಿಕೊಂಡು ಆನಂದಿಸ್ಬೇಕು. ಇಡೀ ಭೂಮಿ ತಾಯಿ ಹೇಗೆ ನಮ್ಮಮ್ಮ ನಮ್ಮನ್ನ 9 ತಿಂಗಳು ತನ್ನ ಹೊಡಲಿನಲ್ಲಿ ಇಟ್ಕೊಂಡಿದ್ದಾಳ, ಹಾಗೆ ಈ ಭೂಮಿ ತಾಯಿ ಈ ಉಸಿರಿಂದ, ಉಸಿರು ಬಂದ ಕ್ಷಣದಿಂದ ಉಸಿರು ಹೋಗೋ ತನಕ ಅಷ್ಟು ವರ್ಷಗಳ ಕಾಲ ನಮ್ಗೆ ಆಶ್ರಯ ಕೊಟ್ಟು ಹಸಿರಿನ ಮೂಲಕ, ಗದ್ದೆಗಳ ಮೂಲಕ, ಬೆಳೆಗಳ ಮೂಲಕ, ದವಸ ಧಾನ್ಯ, ಅಕ್ಕಿ, ರಾಗಿ, ಜೋಳ, ಬೇಳೆ, ದವಸ ಧಾನ್ಯ ಕೊಟ್ಟಿದ್ದಾಳೆ. ಉಸಿರಾಟ ಕಾಮ್ರಜನಕ ಕೊಟ್ಟಿದ್ದಾಳೆ. ತನ್ನ ಒಡಲಿನಲ್ಲಿ ನೀರು ಕೊಟ್ಟಿದ್ದಾಳೆ. ಗಿಡ ಮರ ಕೊಟ್ಟಿದ್ದಾಳೆ. ಬೀಸುವ ಮೂಲಕ ಬದುಕಕ್ಕೆ ಗಾಳಿ ಕೊಟ್ಟಿದ್ದಾಳೆ. ಮನೆ ಕಟ್ಟಲಿಕ್ಕೆ ಮರ ಕೊಟ್ಟು ತನ್ನ ಎಲ್ಲ ಒಡಲನ್ನ, ತನ್ನ ಎಲ್ಲ ಬದುಕನ್ನ, ಎಲ್ಲ ಸಂಪತ್ತು ಈ ಭೂಮಿ ಮೇಲೆ ಬದುಕಿರುವ ಎಲ್ಲ ಜೀವಿಗಳಿಗೆ ಸಮರ್ಪಣೆ. ಹೀಗೆ ನಮ್ಮ ಹೆತ್ತ ತಾಯಿ ಇಡೀ ತನ್ನ ಬದುಕನ್ನ ಮಕ್ಕಳಿಗಾಗಿ ಕೊಡ್ತಾಳೆ. ಹಾಗೆ ಈ ಭೂಮಿ ತಾಯಿ ತನ್ನ ಉದರದಲ್ಲಿರ್ತಕ್ಕಂಥ ಎಲ್ಲ ಮಣ್ಣು, ಕಲ್ಲು, ಜಲ, ಗಿಡ, ಮರ, ಸಾಲ ಸಾಲ ಪರ್ವತ, ಹಸಿರು ಗದ್ದೆ ಬಯಲು, ಸರ್ವಸ್ವವನ್ನ ಈ ಭೂಮಿ ತಾಯಿ ತನ್ನ ಮಕ್ಕಳು, ತನ್ನ ಉದರದಲ್ಲಿರ್ತಕ್ಕಂಥ ಎಲ್ಲ ಖನಿಜಗಳು, ಚಿನ್ನ, ವಜ್ರ, ವೈಡೂರ್ಯ, ಎಲ್ಲ ಖನಿಜಗಳನ್ನ ತನ್ನ ಮಕ್ಕಳಿಗೆ, ಸಮುದ್ರದಲ್ಲಿರ್ತಕ್ಕಂಥ ಮುತ್ತು ರತ್ನಗಳನ್ನ ತನ್ನ ಮಕ್ಕಳಿಗೆ, ಕಾಡನ್ನ ತನ್ನ ಮಕ್ಕಳಿಗಾಗಿ, ನದಿಗಳನ್ನ ತನ್ನ ಮಕ್ಕಳಿಗಾಗಿ, ಪರ್ವತಗಳನ್ನ ತನ್ನ ಮಕ್ಕಳಿಗಾಗಿ, ಗದ್ದೆ ಬಯಲನ್ನ ತನ್ನ ಮಕ್ಕಳಿಗಾಗಿ, ಸದಾ ನಮಗಾಗಿ ತನ್ನ ಸರ್ವಸ್ವವನ್ನಿದ್ದಾರೆ. ನಮ್ಮ ಉಸಿರು ಈಗ ಭೂಮಿಯ ಮೇಲೆ ಇರತಕ್ಕಂಥ ನಾನು ಕುಳಿತ ಕೊಠಡಿ, ಮನೆ, ಊರು, ಕೇರಿ, ನಾಡು, ರಾಜ್ಯ, ದೇಶ, ಇಡೀ ಜಗತ್ತನ್ನ ಆವರಿಸ್ಕೊಂಡಿದೆ ನನ್ನ ಉಸಿರು. ಇಡೀ ಜಗತ್ತನ್ನ, ಇಡೀ ವಸುಂಧರ ಮಾತೆಯನ್ನ ಆವರಿಸ್ಕೊಂಡಿರೋ ಉಸಿರಿಗೆ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ದೇಶ ಇಲ್ಲ. ಇಡೀ ಜಗತ್ತೇ ಈ ಶ್ವಾಸದ್ದು. ಯಾಕೆಂದ್ರೆ ಈ ಶ್ವಾಸ ಈಗ ಇಡೀ ಜಗತ್ತನ್ನ ಆವರಿಸ್ಕೊಂಡಿದೆ. ಈ ಭೂಮಿ ತಾಯಿಯನ್ನ ಆವರಿಸ್ಕೊಂಡಿದೆ, ವಸುಂಧರ ಮಾತೆಯನ್ನ ಆವರಿಸ್ಕೊಂಡಿದೆ. ನಮ್ಮ ಸುತ್ತ ಜಿರುಗುಂಟೆಗಳ ಶಬ್ದ ಕುಂದು ಬರ್ತಾ ಇದೆ.
ಹಾಗೆ ಇನ್ನದು ಅದು ಗಿಡ ಮರಗಳನ್ನ ಬೀಸ್ತಾ ಇರೋದನ್ನ ಗಮನಿಸಿ. ಹಿಮಾಲಯ ಪರ್ವತದಲ್ಲಿ ಹಿಮ ಕರಗಿ ನಿಧಾನಕ್ಕೆ ನೀರು ಹರಿತಾ ಇದೆ. ನೀರಿನ ಅಟ್ಲಾಂಟಿಕ್ ಸಾಗರ, ಅಟ್ಲಾಂಟಿಕ್ ಅಲ್ಲಿ ಹಿಮಗೆಡ್ಡೆಗಳು ನಿಧಾನಕ್ಕೆ ಕರಗಿ ಕರಗಿ ಸಮುದ್ರದಲ್ಲಿ ಹೋಗ್ತಾ ಇದೆ, ಗಮನಿಸಿ. ಹಾಗೆ ಭೂಮಿ ತಾಯಿ ಚಲನೆ ನಿಧಾನಕ್ಕೆ ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತಾ ಇದ್ದಾಳೆ, ಸುತ್ತಾ ಇದ್ದಾಳೆ. 340 ಬಿಲಿಯನ್ ವರ್ಷಗಳ ಹಿಂದೆ ನಿರಂತರವಾಗಿ ನೋ ಸ್ಟಾಪ್, ಸದಾ ಚಲನಶೀಲ ನಮಗೋಸ್ಕರ. ಅವಳೇನಾದ್ರೂ ಒಂದು ಕ್ಷಣ ನಿಂತು ಬಿಟ್ರೆ ಭೂಮಿ ತಾಯಿ ವಸುಂಧರ ಮಾತೆ ಭೂಮಿ ಹಲ್ಲವೋಲ ಕಲ್ಲೋಲ ಆಗ್ಬಿಡುತ್ತೆ. ಆದ್ರೆ ಭೂಮಿ ತಾಯಿ ಬೋರವಿಲ್ಲಾಗಿ ಕೊರೆದು ಅವಳ ಉದರವನ್ನ ಸೀಳುತ್ತಾ ಇದೆ. ವಜ್ರಕ್ಕಾಗಿ, ಕಬ್ಬಿಣಕ್ಕಾಗಿ, ಅದಿರುಗಳಿಗಾಗಿ ಅವಳ ಉದರವನ್ನ ಸೀಳ್ತಾ ಇದೆ, ಬೋರ್ವೆಲ್ ಹಾಕ್ತಾ ಇದೆ. ರಸ್ತೆಗಾಗಿ ಬೆಟ್ಟ ಗುಡ್ಡಗಳನ್ನ ಅಗೀತಾ ಇದ್ದೀವಿ. ವಸುಂಧರ ಮಾತೆ ನಮ್ಗೆಲ್ಲ ಇಷ್ಟ ಆಶ್ರಯ ಕೊಟ್ಟು, ಆದ್ರೆ ನಾವು ಅವಳ ಒಡಲನ್ನ ಸೀಳ್ತಾ ಇದ್ದೀವಿ ಸಂಪತ್ತಿಗೋಸ್ಕರ, ವಜ್ರ ವೈಡೂರ್ಯಗಳಿಗೋಸ್ಕರ, ಸಮುದ್ರದಲ್ಲಿರುವ ಮುತ್ತು ರತ್ನಗಳಿಗೋಸ್ಕರ, ರಸ್ತೆ ಮಾಡಕ್ಕೋಸ್ಕರ ಬೆಟ್ಟ ಎಲ್ಲ ಅಗದು ರಸ್ತೆ ಮಾಡ್ತಾ ಇದ್ದೀವಿ. ತಿನ್ನೋ ಬೆಟ್ಟ ಬೆಳೆಯೋ ಗದ್ದೆನೆಲ್ಲ ಮಣ್ಣೊಡೆದು ಸೈಟ್ ಮಾಡ್ತಾ ಇದ್ದೀವಿ. ವಿಷ ಅನಿಲಗಳನ್ನ ಉಳ್ತಾ ಇದ್ದೀವಿ. ನದಿಯನ್ನ ಕಶ್ಮಲ ಮಾಡ್ತಾ ಇದ್ದೀವಿ. ಮನುಷ್ಯ ಸ್ವಾರ್ಥಿ. ತಾನು ಹುಟ್ಟುತ್ತಾಗಿದ್ದ ಮಲಮೂತ್ರಗಳನ್ನೆಲ್ಲ ಭೂಮಿ ತಾಯಿ ಮೇಲೆ ಹಾಕ್ತಾ ಇದ್ದಾನೆ. ಆದ್ರೆ ಭೂಮಿ ತಾಯಿ ಆದ್ರೆ ಇವತ್ತು ಬೋರ್ವೆಲ್ಗಳನ್ನ ಹಾಕಿ ಸೀಳಿ, ಬೆಟ್ಟಗಳನ್ನ ಹಗದು ರಸ್ತೆ ಮಾಡಿ, ಗದ್ದೆಗೆಲ್ಲ ಮಣ್ಣೊಡೆದು ಸೈಟ್ ಮಾಡಿ, ವಿಷದ ಅನಿಲ, ಹೊಗೆ, ಫ್ಯಾಕ್ಟರಿಗಳು, ನೀರಿನ ಮಲಿನತೆ, ಇಡೀ ಭೂಮಿ ತಾಯಿಯ ವಸುಂಧರ ಮಾತೆಯ ಕಲ್ಲನ್ನ ನಾಶ ಮಾಡಿದೆ. ಅದರ ಪರಿಣಾಮವಾಗಿ ಸುನಾಮಿ, ಭೂಕಂಪ, ನಿನ್ನೆ ಮೊನ್ನೆ ಮಯನ್ಮಾರ್ ಮತ್ತು ಬ್ಯಾಂಕಾಕ್, ಥೈಲ್ಯಾಂಡ್, ಸಾವಿರಾರು ಜನ ಭೂಕಂಪದಲ್ಲಿ ಮಣ್ಣಿನ ಹಡಿನಲ್ಲಿ ಸಿಕ್ಕಾಕೊಂಡು ತತ್ತರಿಸ್ತಾ ಇದ್ದಾರೆ. ಪ್ರಾಣ ಭಯದಿಂದ ಆಕ್ರಂದನ ಹಸಿವು. ಯಾಕೆ ಯಾವ ಭೂಮಿ ತಾಯಿಯನ್ನ ನಾವು ಬೋರೆಲ್ಲ ಸೀಳದ್ವೋ, ಖನಿಜಗಳಿಗಾಗಿ ಸಾವಿರಾರು ಅಡಿ ಹಗದ್ವೋ, ರಸ್ತೆಗಾಗಿ ಬೆಟ್ಟನೇ ಸೀಳದ್ವೋ, ಸೈಟ್ಗಾಗಿ ಗದ್ದೆಗಳನ್ನ ಮಣ್ಣೊಡೆದ್ವೋ, ತಿನ್ನೋ ಬಾಯಿಗೆ ಮಣ್ಣು ಹಾಕತಾ ಇದ್ದೀವಿ. ತಿನ್ನೋ ಬಾಯಿ ಭೂಮಿ ತಾಯಿ ಕ್ಷಮೆ ಕೇಳೋಣ. ಜಗತ್ತಿನಲ್ಲಿ 4.1 ಬಿಲಿಯನ್ ಅದರಲ್ಲಿ ಯಾರು ಈ ಆನಾಪಾನಾಸತಿ ಧ್ಯಾನದಲ್ಲಿ ತನ್ನ ಶ್ವಾಸದ ಮೂಲಕ ಇಡೀ ಭೂಮಿ ತಾಯಿಯನ್ನು ಆವರಿಸ್ಕೊಂಡಿದ್ದೇವೆ, ವಸುಂಧರ ಮಾತೆಯನ್ನು ಆವರಿಸ್ಕೊಂಡಿದ್ದೇವೆ. ವಸುಂಧರ ಮಾತೆಯ ಒಡಲಿಗಾಗಿ ನಮ್ಮೆಲ್ಲ ಶ್ವಾಸವನ್ನು
ಒಳವಡಿಕಾಯಿ, ಮುಳುಬಾಗಿಲು, ಸುಂದರ ಮಾತೆ. ನಮ್ಮ ಮುಂದಿನ ಪೀಳಿಗೆಗಳು ತನ್ನ ಹೊಡಲನ್ನ ತನ್ನ ಮಡಿಲನ್ನ ಕೊಡಬೇಕು. ಹಾಗಾಗಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡೋಣ. ವಸುಂಧರ ಮಾತೆಯ ಹೊಡಲು ಎಷ್ಟು ಹಸಿರಾಗಿರುತ್ತೋ, ಎಷ್ಟು ಗಿಡ ಮರಗಳಿರುತ್ತೋ, ಎಷ್ಟು ಗದ್ದೆ ಬಯಲಿರುತ್ತೋ, ಎಷ್ಟು ಬೆಟ್ಟ ಗುಡ್ಡಗಳು ಹಸಿರಾಗಿರುತ್ತೋ, ಅಷ್ಟು ವಸುಂಧರ ಮಾತೆ ನಮಗಾಗಿ ಕಂಪಿಸ್ತಾ ಇರ್ತಾಳೆ. ಹೇಗೆ ನಮ್ಮ ತಾಯಿ ಎದೆಹಾಲನ್ನ ತನ್ನ ಮಕ್ಕಳು ಕೊಡ್ತಾಳೋ, ಕೈ ತುತ್ತು ಕೊಡ್ತಾಳೋ, ಜೋಗುಳ ಹಾಡ್ತಾಳೋ, ಮಡಿಲಲ್ಲಿ ಮಲಗಿಸ್ಕೊತಾಳೋ, ತೊಡೆ ಮೇಲೆ ಮಲಗಿಸ್ಕೊಂಡು ಲಾಲಿ ಹಾಡ್ತಾಳೋ, ಹಾಗೆ ಚಿರುಂಟೆಗಳ ಶಬ್ದ, ಗಾಳಿ, ನೀರಿನ ಅಲೆಗಳು, ಚಂದ್ರನ ಬೆಳದಿಂಗಳು, ನಕ್ಷತ್ರಗಳ ಮೇಲೆ ಆನಂದಮಯ ಈ ಜಗಹೃದಯ ಏತಕ್ಕೆ ಕವಿವಾಣ. ಸೂರ್ಯೋದಯ, ಚಂದ್ರೋದಯ, ಜಗತ್ತಿನಲ್ಲಿ ನನ್ನ ಸ್ಪರ್ಶಿಸಿದೆ. ಭೂಮಿ ತಾಯಿ ಎಷ್ಟಗಲ ಇದೆಯೋ ಅಷ್ಟಗಲಕ್ಕೂ ನನ್ನ ಸ್ಪರ್ಶ. ಹಾಗೆ ಉದರದಲ್ಲಿರ್ತಕ್ಕಂಥ ಎಲ್ಲ ಪರ್ವತಗಳು, ಗಿಡ ಮರ, ಬೆಟ್ಟ ಗುಡ್ಡ, ಸಾಗರ, ಸಮುದ್ರ, ಸಕಲದರ ಜೊತೆ ಈ ಶ್ವಾಸದ ಅನಸಂತ. ಆದರೆ ಭೂಮಿ ತಾಯಿ ಜೊತೆ ಅನಸಂತ, ಸುಂದರಿಯ ಮಾತೆಯ ಜೊತೆ ಅನಸಂತ, ವಸುಂಧರ ಮಾತೆ. ನಮ್ಮ ಸುತ್ತ ಕಿರುಂಡೆಗಳ ಶಬ್ದ. ಇನ್ನು ದೂರ ದೂರ ದೂರಕ್ಕೆ ಹೋದರೆ ಪರ್ವತಗಳಲ್ಲಿ ಮಿನುಗ್ತಾ ಇರ್ತಕ್ಕಂಥ ನೀರು, ಜರಿಯಾಗಿ ಹರಿತಾ ಇರ್ತಕ್ಕಂಥ ನೀರು, ಬೀಸ್ತಾ ಇರ್ತಕ್ಕಂಥ ಗಿಡ ಮರಗಳು, ಪಕ್ಷಿ ಪಕ್ಷಿಗಳ ಹಾರಾಟ, ಸಮುದ್ರದ ಮೋಡಗಳು, ಆಕಾಶವನ್ನು ಆವರಿಸಿಕೊಂಡಿರುವ ಈ ಭೂಮಿ ತಾಯಿ 360 ಬಿಲಿಯನ್ ವರ್ಷಗಳಿಂದ ಕೋಟ್ಯಾಂತರ ಜೀವಿಗಳಿಗೆ, ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಆಶ್ರಯ ಕೊಟ್ಟಿದ್ದಾಳೆ. Yes, sir.
3:42 ಹಾಗೆ ನಿಧಾನಕ್ಕೆ ಭೂಮಿ ತಾಯಿಯನ್ನು ಗಮನಿಸ್ತಾ, ಗಿಡ ಮರಗಳನ್ನ ಗಮನಿಸ್ತಾ, ಬೆಟ್ಟ ಗುಡ್ಡ ಗಮನಿಸ್ತಾ, ಸಾಗರ ನದಿಗಳನ್ನ ಗಮನಿಸ್ತಾ, ನಿಧಾನಕ್ಕೆ ನೀವೆಲ್ಲ ಕುಳಿತಿದ್ದೀರೋ ಅದ್ರ ಸುತ್ತಮುತ್ತ ಗಮನಿಸಿ ಮಾಸ್ಟರ್ಸ್. ಜೀರುಂಡೆಗಳ ಶಬ್ದ, ಹಾಗೆ ಚರ್ಮ ಗಮನಿಸಿ, ಸ್ನಾಯುಗಳನ್ನು ಗಮನಿಸಿ, ಮೂಳೆಗಳನ್ನು ಗಮನಿಸಿ, ಅಸ್ಥಿಮಜ್ಜೆಯನ್ನು ಗಮನಿಸಿ, ದೇಹದ ಜೀವಕೋಶಗಳನ್ನು ಗಮನಿಸಿ, ಪಾದಗಳಿಂದ ನತ್ತಿಯವರೆಗೆ. ಸೊ ಈ ಶ್ವಾಸ ಈ ಮೂಗಿನ ತುದಿ ಮೂಲಕ ಇಡೀ ನತ್ತಿಯಿಂದ ಪಾದಗಳವರೆಗೆ ಇಡೀ ದೇಹವನ್ನು ಆವರಿಸ್ಕೊಂಡಿದೆ. ಅದೇ ರೀತಿ ನನ್ನ ಸುತ್ತಮುತ್ತ, ಅದೇ ರೀತಿ ಇಡೀ ಪ್ರಕೃತಿಯನ್ನ ವಸುಂಧರ ಮಾತೆಯ ಹೊಡಲನ್ನ ಆವರಿಸ್ಕೊಂಡಿದೆ. ಸೊ ನನ್ನ ಅನುಸಂಧಾನ ಶ್ವಾಸದ ಮೂಲಕ, ಶ್ವಾಸ ಮಗುವಿದ್ದ ಹಾಗೆ, ಹೇಗೆ ಭೂಮಿ ತಾಯಿ ಮಗುನ ಎತ್ಕೊಂಡ ಅಪ್ಪಿ ಮುದ್ದಾಡ್ತಾಳೋ ಅಮ್ಮ, ಹಾಗೆ ಈ ಶ್ವಾಸ ಇಡೀ ವಸುಂಧರ ಮಾತೆಯ ಜೊತೆ, ಇಡೀ ಭೂಮಿಯ ಜೊತೆ, ಇಡೀ ಭೂಮಿ ತಾಯಿಯ ಜೊತೆ. ಸೊ ನಾನು ಶ್ವಾಸವನ್ನು ಗಮನಿಸಿದಷ್ಟು ನನ್ನ ಶ್ವಾಸ ಭೂಮಿ ಜೊತೆ, ನಾನು ಶ್ವಾಸ ಗಮನಿಸಿದಷ್ಟು ನೀರಿನ ಜೊತೆ, ಸಪ್ತ ಸಾಗರಗಳ ಜೊತೆ, ಗಿಡ ಮರಗಳ ಜೊತೆ, ಬೆಟ್ಟ ಗುಡ್ಡಗಳ ಜೊತೆ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲದರ ಜೊತೆ. ಸೊ ಕುಳಿತಲ್ಲೇ ಶ್ವಾಸದ ಮೂಲಕನೇ ಇಡೀ ಭೂಮಿ ಜೊತೆ, ನಾವು ಭೂಮಿ ತಾಯಿ ಜೊತೆ, ವಸುಂಧರ ಮಾತೆ ಜೊತೆ ಅನುಸಂಧಾನ. ನಾನು ಅವಳ ಜೊತೆ, ಅವಳು ನನ್ನ ಜೊತೆ. ಇಲ್ಲೇ ಕೂತ್ಕೊಂಡು ಅವಳ ಮಡಲಿನಲ್ಲಿ ಜೋಗುಳ ಹಾಡ್ಬೋದು. ನಾವು ಆನಂದವಾಗಿ ತಲೆ ತೂಗಬಹುದು, ಅಷ್ಟು ಆನಂದ ಭಾವ ಆಯ್ಕೆ ಮಾಡಿಲ್ಲ. ಆಕೆ ಜೊತೆ ಅನುಸಂಧಾನ ಸಾಧಿಸ್ಲಿಲ್ಲ ಅಂದ್ರೆ ನಮಗೆ ಕೋಪ, ತಾಪ, ಸಂಘರ್ಷ, ದೈಹಿಕ ರೋಗ, ಮಾನಸಿಕ ವ್ಯಾಧಿಗಳು, ನೆಮ್ಮದಿ ಇಲ್ಲ, ನಿದ್ರೆ ಬರಲ್ಲ. ಸೊ ಎಲ್ಲದರಿಂದ ವಿಮುಕ್ತನಾಗಬೇಕು ಅಂದ್ರೆ ತಾಯಿ ಜೊತೆ, ಮಗು ತಾಯಿ ಜೊತೆ ಇದ್ರೆ ಎಷ್ಟು ಸಂತೋಷವಾಗಿರ್ತದೋ ಹಾಗೆ ನಾನು ಭೂಮಿ ತಾಯಿ ಜೊತೆ, ಗಿಡ ಮರಗಳ ಜೊತೆ, ಬೆಟ್ಟ ಗುಡ್ಡಗಳ ಜೊತೆ, ಸಾಗರ, ಸಮುದ್ರ, ನದಿ, ಕೆರೆ, ಕಟ್ಟೆ, ಬಾವಿಗಳ ಜೊತೆ, ಸಕಲ ಜೀವಿಗಳ ಜೊತೆ. ಮಾಸ್ಟರ್ಸ್, ಈ ಜೀವನವನ್ನು ಪಾವನಗೊಳಿಸ್ಕೋಬೇಕು, ದೈಹಿಕ ರೋಗದಿಂದ ವಿಮುಕ್ತರಾಗಬೇಕು ಅಂದ್ರೆ, ನಾನು ಸಂತೋಷವಾಗಿರ್ಬೇಕು ಅಂದ್ರೆ ಸದಾ ಭೂಮಿ ತಾಯಿ ಜೊತೆ, ಸದಾ ವಸುಂಧರ ಮಾತೆ ಜೊತೆ ಇರ್ತೀವಿ ಅಂತ ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಎರಡು ಕೈಗಳ ಮುಖ ಮೇಲೆ 5, 4, 3, 2, 1, 0. ಹಾಗೆ ನಿಧಾನಕ್ಕೆ ಸಮಾಧಾನ ಸ್ಥಿತಿಯಲ್ಲಿ ತಕ್ಷಣ ಕಣ್ತೀರ ಇರ್ಬೇಡ. ಸೊ ಕಣ್ತಿರೋದು ಹಸ್ತಂಬಪರ್ಣ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಇದುವರೆಗೆ ಧ್ಯಾನ ಮಾಡಿದ ಎಲ್ಲ ವಸುಂಧರ ಮಾತೆಯ ಮಕ್ಕಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ನಾವು ಶ್ವಾಸವನ್ನು ಗಮನಿಸುವಾಗ ಎಲ್ಲ ಮಾಸ್ಟರ್ಸ್ ಹೇಳ್ತಕ್ಕಂಥ ವಿಷಯಗಳ ಕಡೆ, ಥಾಟ್ಸ್ ಕಡೆ ಗಮನ ಕೊಡಬೇಡಿ, ಶ್ವಾಸದ ಕಡೆ ಗಮನ ಕೊಡಿ. ಈ ಶ್ವಾಸಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಎಸ್ ಮಾಸ್ಟರ್ಸ್, ಇದೆ. ನಮಗೆ ಜಗತ್ತಿನ ಎಲ್ಲ ಜೀವಿಗಳಿಗೂ ಹುಟ್ಟು ಎಷ್ಟು ಅನಿವಾರ್ಯವೋ, ಸಾವು ಅನ್ನತಕ್ಕಂಥದ್ದು ಕೂಡ ಅನಿವಾರ್ಯ. ಸೊ ಈ ದೇಹ, ಈ ಉಸಿರು, ಈ ಗಾಳಿ, ಈ ಉಷ್ಣ, ಇವುಗಳ ಸಂಯೋಗದಿಂದ ಈ ದೇಹ ರಚನೆಯಾಗಿದೆ.
ಆದರೆ ಇವು ವಿಸರ್ಜನೆ ಆಗುವ ಸ್ಥಿತಿ ಬಂದಾಗ ಶ್ವಾಸ ನಮ್ಮನ್ನ ಬಿಟ್ಟು ಪಂಚಭೂತಗಳನ್ನ ಸೇರ್ಕೊಬಿಡುತ್ತೆ. ಪಂಚಭೂತಗಳು ಅಂದ್ರೆ ಭೂಮಿ ತಾಯಿ ಜೊತೆ ಸೇರ್ಕೊಳ್ಳುತ್ತೆ, ವಸುಂಧರ ಮಾತೆ ಜೊತೆ ಸೇರ್ಕೊಳ್ಳುತ್ತೆ. ಸೊ ಈ ದೇಹ ಶಾಶ್ವತ ಅಲ್ಲ, ನಶ್ವರವಾದದ್ದು. ಶ್ವಾಸ ಶಾಶ್ವತವಾದದ್ದು, ಚೈತನ್ಯಶೀಲವಾದದ್ದು. ಹಾಗೆಂದ ಮಾತ್ರಕ್ಕೆ ದೇಹ ಮುಖ್ಯವಲ್ಲವೇ? ಎಸ್, ಈ ದೇಹದ ಮೂಲಕವೇ ವಸುಂಧರ ಮಾತೆಯ ಜೊತೆ ನಾವು ಅನುಸಂಧಾನವನ್ನ ಮಾಡಬೇಕಾಗಿರೋದು. ಈ ದೇಹ ಉತ್ಪತ್ತಿ ಹೇಗಾಯಿತು? ನಮ್ಮ ತಂದೆಯ ಧಾತು ತಾಯಿಯ ಅಂಡಾಶಯವನ್ನ ಸೇರುತ್ತೆ. ಪ್ರಾರಂಭಿಕ 7 ದಿನ ನೀರಿನ ಗುಳ್ಳೆ ತರ, ನೀರಿನಲ್ಲಿ ಗುಳ್ಳೆಗಳು ಬರುತ್ತಲ್ಲ, ಮಳೆ ಹೋದಾಗ ಗುಳ್ಳೆಗಳು ಉತ್ಪತ್ತಿ ಆಗತ್ತಲ್ಲ, ಹಾಗೆ 7 ಡೇಸ್ ನನ್ನ ತಾಯಿ ಗರ್ಭದ ಚೀಲದಲ್ಲಿ ನಾನು ಗುಳ್ಳೆ ಆಗಿರ್ತೇನೆ, ನೀವು ಕೂಡ. ಆಮೇಲೆ 5-6ನೇ ವಾರಕ್ಕೆ ಗಸಗಸೆ ಬೀಜ ಇಲ್ವಾ, ಆಕಾರ ಬರುತ್ತೆ. 3 ತಿಂಗಳಿಗೆಲ್ಲ ನಮಗೆ ದೇಹದ ಆಕಾರ ಬರುತ್ತೆ. ಸೊ 3ನೇ ತಿಂಗಳಿಗೆ ಹೊರಗಿನ ಶಬ್ದವನ್ನ ಮಗು ತಾಯಿಯ ಗರ್ಭದಲ್ಲೇ ಕೇಳಿಸ್ಕೊಳ್ಳುತ್ತೆ. ಸೊ ಒಳಗಡೆ ಇನ್ನರ್ ಪಾರ್ಟ್ಸ್ ಎಲ್ಲ ಆರಂಭ ಆಗುತ್ತೆ. ಅಂದ್ರೆ ಭೂಮಿ ತಾಯಿಯ ಅನುಸಂಧಾನ ನಮಗೆ ತಾಯಿಯ ಗರ್ಭದಲ್ಲೇ ಆಗುತ್ತೆ. ಹೊರಗಿನ ಗಾಳಿ ಶಬ್ದ, ಪಕ್ಷಿಗಳ ಕೂಗು, ಪಕ್ಷಿಗಳ ಹಿಂಚರ, ಜೀರುಂಡೆಗಳ ಶಬ್ದ, ಮನೆಯ ವಾತಾವರಣದ ಶಬ್ದ ಎಲ್ಲವನ್ನ 3 ತಿಂಗಳ ಮಗು ಆಲಿಸ್ತಾ ಹೋಗುತ್ತೆ, ಕೇಳಿಸ್ಕೊಳ್ತಾ ಹೋಗುತ್ತೆ. ನಮ್ಮೆಲ್ರಿಗೂ ಹೊಕ್ಕಳಿದೆ. ತಾಯಿ ತನ್ನ ಹೊಕ್ಕಳ ಬಳ್ಳಿಯ ಮೂಲಕ ನಮ್ಮೆಲ್ಲರಿಗೂ ಆಹಾರವನ್ನು ಒದಗಿಸ್ತಾಳೆ. ಹೊಕ್ಕಳ ಬಳ್ಳಿಯ ಮೂಲಕ. ಸೊ 9 ತಿಂಗಳು ಈ ದೇಹ ಫಾರ್ಮೇಶನ್ ಆಗುತ್ತೆ. ಈ ದೇಹ ಭೂಮಿಯ ಈ ತಾಯಿಯ ಗರ್ಭದಿಂದ ಹೊರಗಡೆ ಬರುವಾಗ ನಮಗೆ 206 ಮೂಳೆ ಇದೆ. 206 ಮೂಳೆಗಳಲ್ಲಿ 54 ಮೂಳೆಗಳನ್ನ ನಾಟಕನ ಮುರಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನು ಅನುಭವಿಸ್ತಾ ತಾಯಿಯಾದವಳು ನನಗೆ ನಿಮಗೆಲ್ರಿಗೂ ಜನ್ಮ ಕೊಟ್ಟಿದ್ದಾಳೆ. ತಾಯಿಗೆ ನೀವೆಲ್ಲರೂ ಹೆಣ್ಮಕ್ಳು ತುಂಬಾ ಜನ ಇದ್ದೀರಾ, ಹೆರಿಗೆ ನೋವು ಎಷ್ಟು ಅಂತ ಅನುಭವಿಸಿದ್ದೀರಾ. ನಾವು ಹೇಳ್ಬಹುದು, ಆದ್ರೆ ನೀವು ಅನುಭವಿಸಿರೋರು ನೀವು ಆ ಹೆರಿಗೆ ನೋವು. ಒಬ್ಬ ತಾಯಿ ಒಬ್ಬ ಮಗಳನ್ನ ಇರ್ಲಿಕ್ಕೆ 54 ಮೂಳೆಗಳನ್ನ ಒಂದು ಸಲ ಮುರಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನು ಅನುಭವಿಸಿ ನಮಗೆ ಜನ್ಮ ಕೊಟ್ಟಿದ್ದೀರಿ. 4.1 ಬಿಲಿಯನ್ ಜೀವಿಗಳಿಗೆ ಈ ಭೂಮಿ ತಾಯಿ ಜನ್ಮ ಕೊಟ್ಟಿದ್ದಾಳಲ್ಲ, ಅವಳೆಷ್ಟು ನೋವನ್ನು ಅನುಭವಿಸಿರ್ಬೇಕು. ಇವತ್ತಿಗೂ ಕೂಡ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾಳೆ. ಮನುಷ್ಯ ಏನೆಲ್ಲ ಅನಾಚಾರಗಳನ್ನ ಈ ಭೂಮಿ ತಾಯಿ ಮೇಲೆ ಮಾಡ್ತಿದ್ದಾನೆ. 1000 ಅಡಿ ಬೋರ್ವೆಲ್ ಆಗ್ತಾ ಇದ್ದಾನೆ, ಬೆಟ್ಟ ಗುಡ್ಡಗಳನ್ನ ಕೊರೆದು ರಸ್ತೆ ಮಾಡ್ತಾ ಇದ್ದಾನೆ, ಅನ್ನ ಬೆಳೆಯೋ ಭೂಮಿ ತಾಯಿ ಮೇಲೆ ಮಣ್ಣೊಡೆದು ಸೈಟ್ ಮಾಡ್ತಾ ಇದ್ದಾನೆ. ಭೂಮಿ ತಾಯಿ ಗರ್ಭದಲ್ಲಿ ನಮ್ಮನ್ನ ಎತ್ತಿದ್ದಾಳೆ. ತಾಯಿ ಗರ್ಭವನ್ನೇ ನಾವು ಅಡಿಗಳಲ್ಲಿ ಮಾರ್ತಾ ಇದ್ದೀವಿ ಇವತ್ತು. ಎಂಥ ಮೂರ್ಖ ಸ್ಥಿತಿ ಅಲ್ವಾ. 30-40 ಸೈಟು, 60-40 ಸೈಟ್ಗಳು, ಇದು ನನ್ನ ಹೊಲ, ಇದು ನನ್ನ ಜಮೀನು, ಹಂಚ್ತಾ ಇದ್ದೀವಿ. ಆದ್ರೆ ಸುನಾಮಿ ಬಂದು, ಮಳೆ ಬಂದು, ಗುಡ್ಡಗಳೆಲ್ಲ ಬಿದ್ದು, ಪ್ರವಾಹ ಬಂದು, ದೇವರಿಯಾಗಿ ಉತ್ತರಿಸ್ಕೊಂಡಿರ್ತೀವಲ್ಲ ಈ ಭೂಮಿನ,
ಮುಂಡೆ ಮಕ್ಕಳ, ಇದು ನಿಂದಲ್ಲ ಕಂಡ್ರು, ನಂದು ಅಂತ ಭೂಮಿ ತಾಯಿ ಹೇಳ್ತಾವಳೆ. ಸೊ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟೊಂದು ಕೆರೆ ಮಣ್ಣನ್ನೆಲ್ಲ ಹೊಡೆದು ಭೂಮಿ ತಾಯಿನ ಸೈಟ್ ಮಾಡ್ತಾ ಇದ್ದೀವಿ, ಗುಡ್ಡೆಗಳನ್ನೆಲ್ಲ ಅಗದು ರಸ್ತೆ ಮಾಡ್ತಾ ಇದ್ದೀವಿ. ಇವತ್ತು ಕಳೆದ ವರ್ಷ ವೈನಾಡಲ್ಲಿ ಇದ್ದಕ್ಕಿದ್ದಾಗೆ ವೈನಾಡ್ ಕುಸಿದೋಯ್ತು. ಸಾವಿರಾರು ಜನ ಹೇಳ್ತಿದ್ದಾಗೇನೆ ಪ್ರಾಣ ಬಿಟ್ರು. ಯಾಕೆ? ಸೊ ಅಲ್ಲಿ ಹರಿತಕ್ಕಂಥ ನದಿ ನೀರನ್ನ ತರಲಿಕ್ಕೆ ಬೆಟ್ಟ ಗುಡ್ಡಗಳನ್ನು ಹಗದು ದೊಡ್ಡ ದೊಡ್ಡ ಪೈಪ್ಗಳು ಹಾಕಿದ್ರು. ಅದರ ಪರಿಣಾಮ ವೈನಾಡು ಕುಸಿತು. ಇವತ್ತು ಮಯನ್ಮಾರ್, ಥೈಲ್ಯಾಂಡ್, ಬ್ಯಾಂಕಾಕ್ ಶೋಕ ಸಾಗರದಲ್ಲಿ ಭೂಕಂಪದಲ್ಲಿ ತತ್ತರಿಸ್ತಾ ಇದೆ. ಇದು ಯಾರ ಮನುಷ್ಯ ತಾನು ಮಾಡಿಕೊಂಡಿತ್ತು. ಭೂಮಿ ತಾಯಿಯನ್ನ ಹಗದು, ಪರ್ವತಗಳನ್ನು ಹಗದು, ಖನಿಜಗಳಿಗೋಸ್ಕರ ಸಾವಿರಾರು ಅಡಿ ಕಂದರಗಳನ್ನು ಕೊರೆದು, ಕಾರ್ಖಾನೆಗಳ ಮೂಲಕ ವಿಷ ಅನಿಲಗಳನ್ನು ಹುಯ್ದು ಇಡೀ ಭೂಮಿ ತಾಯಿಯನ್ನ ನಾವು ನಾಶ ಮಾಡ್ತಾ ಇದ್ದೀವಿ. ಅನಾಚಾರದ ಕೂಪ ಮಾಡ್ಕೊಂಡಿದ್ದೀವಿ. ತನ್ನ ತಾಯಿ ಹೆತ್ತಿದ್ದು, ನೀವೆಲ್ಲ ಹೆಣ್ಮಕ್ಳು ನಿಮ್ಮ ಮಕ್ಕಳನ್ನ ಇರುವಾಗ, ನಮ್ಮ ಮಗು ಹೊಟ್ಟೆಯಲ್ಲಿ ಆಟ ಆಡುವಾಗ ಎಷ್ಟು ಕನಸು ಕಂಡಿದ್ರಿ ನೀವೆಲ್ಲ. ನನ್ನ ಮಗ, ನನ್ನ ಮಗಳು ರಾಜನಿಗೆ ಬೆಳೆದು ಆಕಾಶದ ಎತ್ತರಕ್ಕೆ ಧ್ರುವ ನಕ್ಷತ್ರದಂತೆ ಒಳೆದು ಅವನು ಹಾಗಾಗಬೇಕು, ಹೀಗಾಗಬೇಕು, 106 ಕನಸುಗಳನ್ನ ಹೊತ್ತುಕೊಂಡು ತಾಯಿ ಆದವಳು ತನ್ನ ಮಕ್ಕಳನ್ನ ಹೇರುತ್ತಾಳೆ. ಹಾಗೆ ಈ ಭೂಮಿ ತಾಯಿ ಈ ಜಗತ್ತಿನ ಎಲ್ಲ ದೇಶಗಳ ಈ ಮಾನವ ಕೋಟಿ ಜನರನ್ನ ಹೆತ್ತು, ಈ ಭೂಮಿ ಬುದ್ಧನ ನಾಡಾಗ್ಲಿ, ಯೇಸುವಿನ ನಾಡಾಗ್ಲಿ, ಪೈಗಂಬರ್ ನಾಡಾಗ್ಲಿ, ಸ್ವಾಮಿ ವಿವೇಕಾನಂದರ ನಾಡಾಗ್ಲಿ, ಆದಿಯೋಗಿ ಶಿವನ ನಾಡಾಗ್ಲಿ ಅಂತ ಬಯಸಿದ್ರೆ, ಈ ಮನುಷ್ಯರಾದ ನಾವು ಅವಳ ಒಡಲನ್ನ ಹೇಗೆಲ್ಲ ತನ್ನ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ತೆ. ಎಸ್ ಮಾಸ್ಟರ್ಸ್, ಅವಳ ನೋವನ್ನು, ಅವಳ ಆಕ್ರಂದವನ್ನ ನಾವು ಕಣ್ಮುಚ್ಚಿ ಶ್ವಾಸದ ಮೂಲಕ ಕೇಳಿಸ್ಕೊಂಡ್ರೆ ಕರಳ ಕಿತ್ಕೊಳ್ಳುವಂತಾಗುತ್ತೆ. ನಮ್ಮ ಹೆತ್ತ ಅಮ್ಮ ಊಟ ಇಲ್ದೇನೆ, ಆಶ್ರಯ ಇಲ್ದೇನೆ, ಬೀದಿ ಪಾಲಾಗಿ ಅವಳು ಭಿಕ್ಷೆ ಬಿಡೋದನ್ನು ನಾವು ಬಯಸ್ತೀವ? ರೋಗಿಷ್ಠಳಾಗಿ ಕೊರಗೋದನ್ನು ನಾವು ಬಯಸ್ತೀವ? ಆದ್ರೆ ಭೂಮಿ ತಾಯಿ ಇವತ್ತು ಯಾವ ಸ್ಥಿತಿಲಿದ್ದಾಳೆ? 2 ವರ್ಷದಿಂದ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಗಳಾಗ್ತಾ ಇದೆ. ಎಷ್ಟೊಂದು ಅಮಾಯಕ ಜೀವಗಳ ನರಬಲಿ ಆಗ್ತಾ ಇದೆ. ಎಸ್ ಮಾಸ್ಟರ್ಸ್, ಮನುಷ್ಯರಾದ ನಾವು, ಈ ವಸುಂಧರ ಮಾತೆಯ ಮಕ್ಕಳಾದ ನಾವು, ಈ ವಸುಂಧರ ಮಾತೆಯ ಮಡಲಿನಲ್ಲಿ ಶ್ವಾಸದ ಅನುಸಂಧಾನ ಸಿಗ್ತದೆ. ಆನಾಪಾನ ಸತಿ ಧ್ಯಾನದಲ್ಲಿ ತೊಡಗಿರುವ ನಾವು ಇಡೀ ವಸುಂಧರ ಮಾತೆಯ ಮಕ್ಕಳಾಗಿ ಅವಳ ಮಡಿಲನ್ನ ಮಾತೃಮಯಗೊಳಿಸುವ ಸಾಕಾರ ಮೂರ್ತಿಗಳಾಗಬೇಕು. ಇವತ್ತು ಇಡೀ ಜಗತ್ತಿಗೆ ಅಮೆಜಾನ್ ಕಾಡು ನೀವು ಕೇಳಿದ್ದೀರಾ? ಮೆಕ್ಸಿಕೋ ಭಾರತದ 2 ಪಟ್ಟು ಎಷ್ಟಿದೆ. ಮೆಕ್ಸಿಕೋ ಭಾರತ ಎಷ್ಟು ದೊಡ್ಡದಿದೆಯೋ ಅಷ್ಟು ಮೆಕ್ಸಿಕೋನಲ್ಲಿ ದೊಡ್ಡ ಕಾಡೇ ಇದೆ, ಅಮೆಜಾನ್ ಕಾಡು. ಸೊ ಭೂಮಿಯ ಮೇಲೆ ಸುಮಾರು 30% ಭೂಮಿ ಆಮ್ಲಜನಕ ಎಷ್ಟು ಉತ್ಪತ್ತಿ ಆಗುತ್ತೋ ಅದರಲ್ಲಿ 30% ಅಮೆಜಾನ್ ಕಾಡೇ ಈ ಜಗತ್ತಿಗೆ ಕೊಡ್ತಾ ಇದೆ. ಆದ್ರೆ ಆ ಅಮೆಜಾನ್ ಕಾಡು ಕೂಡ ಇವತ್ತು ನಾಶ ಆಗ್ತಾ ಇದೆ. 2 ವರ್ಷಗಳಿಂದ ಅಮೆಜಾನ್ ಕಾಡಿಗೆ ಬೆಂಕಿ ಬಿದ್ದಿದೆ. ಅಮೆರಿಕದ ಸೈನಿಕರು ವಿಮಾನದಲ್ಲಿ ನೀರೋಗಿ ಹಾಕಿ ಆರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮೆಜಾನ್ ನಲ್ಲಿ ಆಗ್ತಾ ಇಲ್ಲ. ಸೊ ಮೊನ್ನೆ ಅಮೆರಿಕದಲ್ಲಿ
ಆ ಯಾವ ಸಿನಿಮಾ ಲ್ಯಾಂಡ್ ಇತ್ತೋ ಬೆಟ್ಟವೇ ಕುಸಿದೋಯ್ತು ಕಳೆದ 2 ತಿಂಗಳಲ್ಲಿ. ಸೊ ಇವತ್ತು ವಸುಂಧರ ಮಾತೆ ಯಾವ ರೀತಿ ಆತಂಕದಲ್ಲಿದ್ದಾಳೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕೆ ಈ ಸ್ಥಿತಿ ಅವಳಿಗೆ ಬಂತು? ನಮ್ಮಮ್ಮ ನನ್ನ ಮಗ ನನ್ನನ್ನು ನನ್ನ ವಯಸ್ಸಾದ್ಮೇಲೆ ನೋಡ್ಕೊಳ್ಳಿ ಅಂತ ಜನ್ಮ ಕೊಟ್ಲು. ಕಷ್ಟಪಟ್ಟು ಕೈ ತುತ್ತು ತಿನ್ನಿಸಿ ವಿದ್ಯಾಭ್ಯಾಸ ಕೊಡಿಸಿದ್ಲು. ಅವಳನ್ನ ನಾನು ನೋಡ್ಕೊಳ್ಳಿಲ್ಲ ಅಂದ್ರೆ 4.1 ಬಿಲಿಯನ್ ಜೀವಿಗಳಿಗೆ ಈ ವಸುಂಧರ ಮಾತೆ ಜೀವ ಕೊಟ್ಲು. ನೀವು ಹರಪ್ಪ ನಾಗರಿಕತೆ ಕಾಲದಿಂದ ಗಮನಿಸಿ. ಹರಪ್ಪ ನಾಗರಿಕತೆ ಕಾಲ ಇಡೀ ಜಗತ್ತಿಗೆ ನಗರ ನಾಗರಿಕತೆಯನ್ನ ಕೊಟ್ಟಿತ್ತು. ಸೊ ನಮ್ಮೂರಲ್ಲಿ ನಿಮ್ಮೂರಲ್ಲೆಲ್ಲ ಹೆಣ್ಣು ದೇವರುಗಳಿದ್ದಾರೆ. ಮಾರಿ, ಮಸಣಿಯರು, ಕಬ್ಬಾಳಿ, ಕರಿದುರ್ಗಿ, ಇವರೆಲ್ಲ ಯಾರು ದಂಡಿನ ಮಾರಿಯರಾಗಿ ನಮ್ಮ ಕಾಪಾಡಿದ ಹೆಣ್ಣು ಮಕ್ಕಳು. ಅವತ್ತು ಸೈನ್ಯದಲ್ಲಿ ಮುಂದೆ ನಿಂತುಕೊಂಡು ಯುದ್ಧ ಮಾಡಿ ನಮ್ಮನ್ನ ಕಾಪಾಡಿದಂತ ಹೆಣ್ಮಕ್ಳು. ಅವ್ರ ಗೌರವಕ್ಕೆ ನಾವು ಅವರಿಗೆ ಗುಡಿ ಕಟ್ಟಿದ್ದೀವಿ, ಮಾರಿ ಮಸಣಿಯರಾಗಿ ಅವಕಾಶ ಕೊಟ್ಟಿದ್ದೀವಿ. ಕೊಂಡೆ ಬಂಡಿ ಜಾತ್ರೆ ಮೂಲಕ ಅವರ ಉತ್ಸವಗಳನ್ನು ಆಚರಿಸ್ತಾ ಇದ್ದೀವಿ. ಸೊ ಅಲ್ಲಿಂದ ಈ ಭೂಮಿ ತಾಯಿ ಹರಪ್ಪ ನಾಗರಿಕತೆ ಕಾಲ ಹೊಸ ಧರ್ಮಗಳು, ಬೌದ್ಧ ಧರ್ಮ, ಜೈನ ಧರ್ಮ, ಪಾರಸಿ, ಅದೇ ರೀತಿ ಕ್ರೈಸ್ತ, ಮುಸಲ್ಮಾನ, ಹೀಗೆ ಜಗತ್ತಿನ ಇಡೀ ಮಾನವ ಜನಾಂಗ, ಮಾನವ ಕುಲ, ಮಾನವ ಕಲ್ಯಾಣಕ್ಕಾಗಿ ಎಷ್ಟೊಂದು ನದಿಗಳು, ಎಷ್ಟೊಂದು ಸಾಗರ ಸಮುದ್ರಗಳು, ಪರ್ವತಗಳು, ಉತ್ತರ ಭಾರತದ ಬಯಲು, ಹೀಗೆ ಇಡೀ ತನ್ನ ಒಡಲನ್ನ ಈ ಜೀವಗಳ ಉಳಿವಿಗಾಗಿ ಮುಡುಪಾಗಿಟ್ಟವಳು. ಎಷ್ಟೊಂದು ಪರ್ವತಗಳು, ಕಾಡು, ದಟ್ಟವಾದ ಅರಣ್ಯ, ಅಲ್ಲಿ ಎಷ್ಟೊಂದು ಪ್ರಭೇದದ ಗಿಡ, ಮರ, ಚಿಟ್ಟೆ, ಪ್ರಾಣಿ, ಪಕ್ಷಿಗಳು, ಎಲ್ಲದಕ್ಕೂ ಆಶ್ರಯ ಕೊಟ್ಟಿದ್ದಾಳೆ ಈ ಭೂಮಿ ತಾಯಿ. ಈ ಭೂಮಿ ತಾಯಿನಲ್ಲಿ ಏನಿಲ್ಲ ಹೇಳಿ? ಏನಿಲ್ಲ ಹೇಳಿ? ನಾವು ಬದುಕಲಿಕ್ಕೆ ಎಲ್ಲವೂ ಇದೆ. ನಮ್ಮ ಪೂರ್ವಿಕರು 100 ರೀತಿಯ ಗಿಡ ಮರಗಳ ಎಲೆಗಳನ್ನ ಸೇರಿಸಿ ಚಿನ್ನ ತಯಾರಿಸ್ತಾ ಇದ್ರು. ನಾವು ಅದೇ ಹೊಡಲನ್ನ ಇವತ್ತು ಬರೆದು ಮಾಡ್ತಾ ಇದ್ದೀವಿ. ಸೊ ಮಾಸ್ಟರ್ಸ್, ವಸುಂಧರ ಮಾತೆಯ ಮಕ್ಕಳಾಗಿ ಇವತ್ತು ಆತಂಕದಲ್ಲಿರ್ತಕ್ಕಂಥ, ನೋವಿನಲ್ಲಿರ್ತಕ್ಕಂಥ, ಯುದ್ಧದಿಂದ ತತ್ತರಿಸ್ತಾ ಇರತಕ್ಕಂಥ ಈ ಭೂಮಿ ತಾಯಿಯ ಜೊತೆ ಅನುಸಂಧಾನವನ್ನ ಮಾಡಿಕೊಂಡು ಯಾವ ಸ್ವಾರ್ಥದ ಮೂಲಕ ಇಡೀ ಭೂಮಿ ತಾಯಿಯನ್ನ ಆವರಿಸ್ಕೊಂಡಿದ್ದೀವೋ ನಾವು ಅವಳಿಗಾಗಿ, ಅವಳ ಉಳಿವಿಗಾಗಿ ಪಣ ತೊಡಬೇಕು. ಸೊ ನಾವು ಮಾಡಬೇಕಾದ ಕೆಲಸ, ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕನಿಷ್ಠ 5 ಗಿಡ ಮರಗಳನ್ನ ನೆಡಬೇಕು. ನಮ್ಮ ಪೂರ್ವಿಕರು, ನೀವೆಲ್ಲರೂ ನಮ್ಮ ಪೂರ್ವಿಕರು, ನಮ್ಮ ತಾತ, ನಿಮ್ಮ ತಾತಿರೋ ಒಂದು ಮನೆ ಕಟ್ಟಬೇಕು ಅಂದ್ರೆ, ಆಲದ ಮರ ಕಡಿಬೇಕು ಅಂದ್ರೆ ಆಲದ ಮರದ ಕೊನೆಗಳನ್ನ ಕಡಿದು ತಮ್ಮ ಹೊಲಗಳಲ್ಲಿ ನೆಡ್ತಾ ಇದ್ರು. ನೆಡೋರು 7 ಆಲದ ಮರ ಕಡಿಬೇಕು ಅಂದ್ರೆ 7 ಕೊನೆಗಳನ್ನ ಕಡಿದು ನೆಡೋರು. ಆ 7 ಮರಗಳು ಹುಟ್ಟಿದ ನಂತರ ಆ ಮರ ಕಡಿದು ಮನೆ ಕಟ್ಟಿಕೊಳ್ಳೋರು. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಹೇಳಿ? ಒಂದು ಗಿಡ ಮರನಾದ್ರೂ ನಾವು ನೆಡ್ತಾ ಇದ್ದೀವ? ಕಡಿಯೋದು. ಕುಡಿಯೋ ನೀರು, ಕೇಪ್ ಟೌನ್ ಇವತ್ತು ಇಡೀ ಜಗತ್ತಲ್ಲಿ ನೀರಿಲ್ಲದೆ ಇರ್ತಕ್ಕಂಥ ನಗರ ಕೇಪ್ ಟೌನ್, ಸೌತ್ ಆಫ್ರಿಕಾದಲ್ಲಿ. ಒಂದು ಹನಿ ನೀರು ಬರಲ್ಲ, 1000 ಅಡಿ ಕೊರೆದ್ರೂ ನೀರು ಬರಲ್ಲ ಅಲ್ಲಿ. ಸೊ ನೀರಿದೆಯಲ್ಲ, 71% ನೀರು ವಾಟರ್ ಕಂಟೆಂಟ್ಸ್ ಇದೆ ಭೂಮಿ ಮೇಲೆ. ಆದ್ರೆ ಅದರಲ್ಲಿ
3% ಅಷ್ಟೇ ಕುಡಿಯಲು ಯೋಗ್ಯವಾಗಿರೋದು ಸಿಹಿ ನೀರಿರೋದು, 3% ಅಷ್ಟೇ. 71% ಅಲ್ಲಿ ಸಮುದ್ರ ನೀರ ಕುಡಿಯಕ್ಕಾಗತ್ತ? ನಾವು ಕುಡಿಯಕ್ಕಾಗಲ್ಲ. ನಾವು ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಕೆರೆ ಕಟ್ಟೆ ನೀರೆಲ್ಲ ಕುಡಿತಾ ಇದ್ವಿ. ಇವತ್ತು ಕುಡಿಯಕ್ಕಾಗ್ತಾ ಇಲ್ಲ. ಹಳ್ಳ ತೊರೆನೆಲ್ಲ ನೀರು ಕುಡಿತಾ ಇದ್ವಿ. ಕುಡಿಯಕ್ಕಾಗ್ತಾ ಇದೆಯಾ ಇವತ್ತು? ಬಿಸಿಲರಿ ವಾಟರ್ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ದುಡ್ಡು ಕೊಟ್ಟು ಕೊಂಡುಕೊಂಡು ಕುಡಿತಾ ಇದೀವಿ ನೀರನ್ನ. ನಮ್ಮ ಕೆರೆ, ತೊರೆ, ಕಾಲುವೆ, ಕಟ್ಟೆ ನೀರ್ನೆಲ್ಲ ಪಾಚಿ ಕೊಳಕ್ ನೀರು ಬಿಟ್ಟು, ನಮ್ಮ ಫ್ಯಾಕ್ಟ್ರಿ ನೀರ್ನೆಲ್ಲ ಬಿಟ್ಟು, ಗಲೀಜು ನೀರ್ನೆಲ್ಲ ಬಿಟ್ಟು, ಸೊ ಅಲ್ಲಿ ನೋಡಕ್ಕಾಗ್ತಾ ಇಲ್ಲ, ನಾವು ಕುಡಿಯಕ್ಕಾಗ್ತಾ ಇಲ್ಲ. ಸೊ ಇವತ್ತು ಕುಡಿಯುವ ನೀರನ್ನ ತುಂಬಾ ನಾಶ ಮಾಡ್ತಾ ಇದ್ದೀವಿ, ತುಂಬಾ ನೀರು ಪೋಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೀರು ಮತ್ತೆ ಭೂಮಿ ತಾಯಿಯ ಹೊಡಲು ತುಂಬ್ಕೋಬೇಕು ಅಂದ್ರೆ, ಅಂತರ್ಜಲ ಜಾಸ್ತಿ ಆಗ್ಬೇಕು ಅಂದ್ರೆ ಗಿಡ ಮರಗಳನ್ನ ನೆಡ್ತಕ್ಕಂಥದ್ದು, ಮಳೆ ನೀರನ್ನ ಭೂಮಿಗೆ ಕುಡಿಯೋ ರೀತಿ ಮಾಡ್ತಕ್ಕಂಥದ್ದು, ಬೆಟ್ಟ ಗುಡ್ಡಗಳನ್ನ ಕಡಿದು ಗ್ರಾನೈಟ್ಗಾಗಿ ನಾಶ ಮಾಡ್ತಕ್ಕಂಥದ್ದು ಎಲ್ಲ ನಿಲ್ಬೇಕು. ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ನೆಡಬೇಕು. ಸೊ ಇವತ್ತು ಅಮೆಜಾನ್ ಕಾಡು ಹತ್ತು ಉರಿದು ಇಡೀ ಜಗತ್ತಿಗೆ 30% ಆಮ್ಲಜನಕ ಕೊಡ್ತಾ ಇದ್ದಿದ್ದು ನಾಶ ಆಗ್ತಾ ಇದೆ. ಅದೇ ರೀತಿ ನಮ್ಮ ಸುತ್ತಮುತ್ತ ಎಷ್ಟು ಬೆಟ್ಟ ಗುಡ್ಡ ಗಿಡ ಮರಗಳಿದ್ದು ಎಲ್ಲ ನಾಶ ಆಗ್ತಾ ಇದೆ. ಗಿಡ ಮರಗಳನ್ನೆಲ್ಲ ಕಡಿದು ಮನುಷ್ಯ ಸೈಟ್ ಮಾಡಕ್ಕೋಸ್ಕರ, ಫ್ಯಾಕ್ಟ್ರಿ ಮಾಡಕ್ಕೋಸ್ಕರ, ಟೌನ್ ಕಟ್ಟಕ್ಕೋಸ್ಕರ, ಟೌನ್ಶಿಪ್ ಕಟ್ಟಲಿಕ್ಕೋಸ್ಕರ ಇವತ್ತನ್ನೆಲ್ಲ ಕಾಡನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಸೊ ಅದರ ಪರಿಣಾಮ ಇವತ್ತು ಸುನಾಮಿ, ಭೂಕಂಪಗಳು, ನೀರು ಬಂದು ಮಳೆ ಬಂದು ಹೆಚ್ಚು ಪ್ರವಾಹ ಉಂಟಾಗಿ ಫ್ಲಡ್ಸ್ಗಳು ಉಂಟಾಗ್ತಾ ಇರತಕ್ಕಂಥದ್ದು. ಕಳೆದ ವರ್ಷ ಸಿರೂರು ಗುಡ್ಡ ಕುಸಿದು ಹೋಯ್ತು. ಒಂದು 3-4 ವರ್ಷದಿಂದ ನಮ್ಮ ಮಡಿಕೇರಿಯ ತಲಕಾವೇರಿನೇ ಕುಸಿದು ಆ ಇಡೀ ಪುರೋಹಿತ ಕುಟುಂಬ ಮಣ್ಣಲ್ಲಿ ಮಣ್ಣಾಗ್ಬಿಟ್ರು. ಇವತ್ತು ಹಿಮಾಲಯದಲ್ಲಿ ಇದ್ದಕ್ಕಿದ್ದಾಗೆ ಹಿಮ ಕರಗಿ ಫ್ಲಡ್ಗಳು ಉಂಟಾಗ್ತಾ ಇದೆ. ಅಟ್ಲಾಂಟಿಕ್ ಓಷನ್ ಅಲ್ಲಿ ಅಂಟಾರ್ಟಿಕಾ ಖಂಡ ಇದೆಯಲ್ಲ, ಹಿಮಾಲಯದಷ್ಟು ಎತ್ತರವಾದಂತ ದಟ್ಟವಾದಂತ ಹಿಮಗಡ್ಡೆ ಎಲ್ಲ ಕರಗಿ ಇವತ್ತು ಹೋಗ್ತಾ ಇದೆ. ಭೂಮಿಯ ಮೇಲೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಇದಕ್ಕಿದ್ದಂಗೆ ಮಳೆ ಜಾಸ್ತಿ ಆಗ್ತಾ ಇದೆ, ಇದಕ್ಕಿದ್ದಂಗೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಸೊ ಈ ರೀತಿ ಆದರೆ ಮನುಷ್ಯನ ಉಳಿವು ಹೇಗೆ ಹೇಳಿ? ಕಳೆದ 3-4 ವರ್ಷಗಳಿಂದ ನಾವು ಕೊರೋನಾ ಸಮಸ್ಯೆಗಳನ್ನು ಅನುಭವಿಸಿದ್ದೀವಿ. ಯಾಕೆ ಬಂತು ಈ ಕೊರೋನಾ ಸಮಸ್ಯೆ? ಎಬೋಲಾ, ಇವತ್ತು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಉತ್ಪತ್ತಿ ಆಗ್ತಾ ಇದೆ. ಯಾಕೆ ಬರ್ತಾ ಇದೆ? ಸೊ ಹಸಿರನ್ನ ನಾವು ನಾಶ ಮಾಡ್ತಾ ಇದ್ದೀವಿ, ಗಿಡ ಮರಗಳನ್ನ ಕಡಿತಾ ಇದ್ದೀವಿ, ಭೂಮಿಯನ್ನ ಬಂಜರ್ ಮಾಡ್ತಾ ಇದ್ದೀವಿ, ಭೂಮಿಯ ಫಲವತ್ತತೆಯನ್ನು ನಾಶ ಮಾಡ್ತಾ ಇದ್ದೀವಿ. ಭೂಮಿಯ ಮೇಲೆ 1 ಇಂಚ್ ಮಣ್ಣು ತಯಾರಾಗಲಿಕ್ಕೆ 1,000 ವರ್ಷಗಳು ಬೇಕು. 1,000 ವರ್ಷಗಳು. 1 ಇಂಚ್ ಮಣ್ಣು, ನಮ್ಮ ಬೆರಳು 3 ಇಂಚ್ ಇದೆ. 1 ಇಂಚು ಮಣ್ಣು ತಯಾರಾಗಲಿಕ್ಕೆ, ಫಲವತ್ತಾದ ಮಣ್ಣು ತಯಾರಾಗಲಿಕ್ಕೆ 1,000 ವರ್ಷಗಳು ಬೇಕು. ಸೊ ಮಣ್ಣನ್ನು ನಾವು ಏನ್ ಮಾಡ್ತಾ ಇದ್ದೀವಿ? ಕಾರ್ಖಾನೆಗಳ ರಾಸಾಯನಿಕಗಳನ್ನ, ವಿಷಗೊಬ್ಬರಗಳನ್ನ, ಪ್ಲಾಸ್ಟಿಕ್ ವಿಪರೀತ ಬಳಸ್ತಾ ಇದ್ದೀವಿ. ಒಂದು ಪ್ಲಾಸ್ಟಿಕ್ ಒಂದು ತುಂಡು ಕೊಳೆಯಲಿಕ್ಕೆ 15 ವರ್ಷ ಬೇಕು. ಸೊ ಇಡೀ ನಮ್ಮ ಸುತ್ತಮುತ್ತ ಮನೆಯೆಲ್ಲ ಪ್ಲಾಸ್ಟಿಕ್ ಮಯ ಮಾಡ್ಕೊಂಡಿದ್ದೀವಿ. ಪ್ಲಾಸ್ಟಿಕ್ ಕ್ಯಾನ್ಸರ್ನ ಮೂಲ. ನಮ್ಮ ಎಲ್ಲ ಫುಡ್ಡು, ವಾಡೆ ಮೂಟೆ ಗುಡಾಣದಲ್ಲಿ ಸಂಗ್ರಹಿಸ್ತಾ ಇದ್ದೋ ನಾವು ಆಹಾರವನ್ನ. ಇವತ್ತೆಲ್ಲ ಪ್ಲಾಸ್ಟಿಕ್ ಪ್ಯಾಕೆಟ್ಗಳು, ಪ್ಲಾಸ್ಟಿಕ್ ಡಬ್ಬಗಳು. ಸೊ ಮನುಷ್ಯ ತನ್ನ ಜೀವನವನ್ನ ವಿಷಮಯಗೊಳಿಸ್ಕೊಳ್ತಾ ಇದ್ದಾನೆ. ತಾನೇ ಕ್ಯಾನ್ಸರ್ಗೆ ಹತ್ರ ಆಗ್ತಾ ಇದ್ದಾನೆ. ತಾನೇ ವಿಷವನ್ನ ತಿನ್ನುವ ಆಹಾರವನ್ನ ವಿಷವಾಗಿ ಮಾಡ್ಕೊಳ್ತಿದ್ದಾನೆ. ಕುಡಿಯೋ ನೀರನ್ನ ವಿಷ ಮಾಡ್ಕೊಳ್ತಿದ್ದಾನೆ.
ಸೊ ಇಡೀ ಜಗತ್ತಲ್ಲಿ ಇವತ್ತು ಜಪಾನ್ ಇದೆಯಲ್ಲ, ಸೊ ಪ್ರಕೃತಿಗೆ ಹೆಚ್ಚು ಹತ್ತಿರವಾಗಿರ್ತಕ್ಕಂಥ ಜನರು ಜಪಾನೀಸ್, ಉತ್ತರ ಕೊರಿಯನ್ಸ್. ಹಿಕ್ಕಿಗಾಯಿ ಅನ್ನೋ ಪುಸ್ತಕವನ್ನು ನೀವು ಓದಿ. ದೇ ಕನೆಕ್ಟ್ ಟು ನೇಚರ್. ನೇಚರ್ ಜೊತೆ ನಿಮ್ಮ ತಂದೆ ತಾಯಿಗಳು, ನಮ್ಮ ಪೂರ್ವಿಕರು, ನಮ್ಮೆಲ್ಲ ಮುತ್ತಾತರು, ನಮ್ಮ ಎಲ್ಲ ಅಜ್ಜಿದಿರು, ಅವ್ರ ಸಂಬಂಧ ಇದ್ದಿದ್ದು ಹೊಲ ಮನೆ ಜೊತೆ, ಬೆಟ್ಟ ಗುಡ್ಡಗಳ ಜೊತೆ, ನದಿಗಳ ಜೊತೆ, ಸಾಗರಗಳ ಜೊತೆ. ಬೆಳಗ್ಗೆ ಎದ್ರೆ ಸೂರ್ಯದೇವನಿಗೆ ಕೈ ಮುಗಿದು ಹೊಲಕ್ಕೆ ಹೊರಟೋಗೋರು, ಸಂಜೆ ಗಂಟ ದುಡಿಯೋರು. ಅವರು 106 ವರ್ಷಗಳ ಕಾಲ ಯಾವುದೇ BP, ಶುಗರ್, ಯಾವುದೇ ರೋಗಗಳಿಲ್ಲದೆ ಆನಂದಮಯವಾಗಿ ಬದುಕ್ತಾ ಇದ್ರು. ಅವರ ಸಾವು ಯೋಗದ ಸಾವಾಗ್ತಾ ಇತ್ತು. ಇದ್ದಕ್ಕಿದ್ದಾಗೆ ಹೊರಟೋಗೋರು. ಯಾವುದೇ ರೋಗ ಬಂದು ಹಾಸಿಗೆ ಹಿಡಿದು ಆಸ್ಪತ್ರೆಗಳಲ್ಲಿ ತಿಂಗಳಾರುಗಟ್ಲೆ, ವರ್ಷಗಟ್ಲೆ ಯಾವ ಟ್ರೀಟ್ಮೆಂಟ್ ಕೂಡ ತಗೋತಾ ಇರಲಿಲ್ಲ. ಆದ್ರೆ ಇವತ್ತೇನಾಗ್ತಾ ಇದೆ, ನಮ್ಮದೆಲ್ಲ ರೋಗದ ಸಾವು, ಯೋಗದ ಸಾವು ಬರ್ತಾ ಇಲ್ಲ. ಯಾಕೆ ಅಂದ್ರೆ ಇವರು ಭೂಮಿ ತಾಯಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಹೆತ್ತ ತಾಯಿ ನಾವು ಅನ್ಯಾಯ ಮಾಡಿದ್ರೆ ನಮ್ಗೆಲ್ಲಿ ಒಳ್ಳೇದಾಗತ್ತೆ ಹೇಳಿ? 9 ತಿಂಗಳು ಹೆತ್ತು ನನ್ನ ಮಗಳು ಅನ್ನುವ ಮಮಕಾರವನ್ನು ಹೊತ್ತು ಕೈ ತುತ್ತು ತಿನ್ನಿಸಿ ತನ್ನ ಎದೆ ಹಾಲನ್ನು ಕುಡಿಸಿ ಹೆತ್ತ ತಾಯಿಗೆ ನಾವು ಇವತ್ತು ಅನ್ನ ಕೊಡ್ತಾ ಇಲ್ಲ, ವೃದ್ಧಾಶ್ರಮ ಸೇರಿಸ್ತಾ ಇದ್ದೀವಿ. 360 ಬಿಲಿಯನ್ ವರ್ಷಗಳ ಹಿಂದೆಯಿಂದ ಈ ಭೂಮಿ ತಾಯಿ ನಮಗೋಸ್ಕರ, ಈ ಜಗತ್ತಿನ ಎಲ್ಲ ದೇಶದ ಜನರಿಗೋಸ್ಕರ, ಎಲ್ಲ ಧರ್ಮದ ಜನರಿಗೋಸ್ಕರ, ಕೇವಲ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೋಸ್ಕರ ತನ್ನ ಒಡಲನ್ನ ಉಡುಪಾಗಿಟ್ಟಿರುವ ಈ ತಾಯಿಗೆ ನಾವು ಬೋರ್ವೆಲ್ ಹಾಕಿ ಖನಿಜಗಳಿಗೋಸ್ಕರ ಆಗೋದು, ಸೈಟ್ ಮಾಡ್ತಾ, ಉಷ್ಣಾಂಶ ಹೆಚ್ಚಿಸ್ತಾ, ಪ್ಲಾಸ್ಟಿಕ್ ಬಳಸ್ತಾ ಈ ಭೂಮಿ ತಾಯಿಯ ಮಣ್ಣನ್ನ ವಿಷದ ಮಣ್ಣಾಗಿ ಮಾಡ್ತಾ ಇದ್ದೀವಿ. ಒಡಲನ್ನು ಬಗ್ದು ಅವಳು ಗುಳೋ ಅಂತ ಆಡ್ತಾ ಇದ್ದಾಳೆ. ತುಂಬಾ ಆತಂಕದಲ್ಲಿದ್ದಾಳೆ. 2 ಮಹಾಯುದ್ಧಗಳಾಗಿದೆ. 3ನೇ ಮಹಾಯುದ್ಧ ಆದರೆ ಈ ವಸುಂಧರೆಯ ಕಥೆ ಏನು, ವಸುಂಧರೆಯ ಸ್ಥಿತಿ ಏನು, ನಮ್ಮ ಸ್ಥಿತಿ ಏನು, ಮುಂದೆ ಹುಟ್ಟಲಿರುವ ನಮ್ಮ ಮಕ್ಕಳು ಮೊಮ್ಮಕ್ಕಳ ಸ್ಥಿತಿ ಏನು? ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೊ ನಮ್ಮ ಮುಂದೆ ಇರತಕ್ಕಂಥ ಪ್ರಯತ್ನಗಳಿಷ್ಟೇ. ಯಾರ ಶ್ವಾಸದ ಮೂಲಕ ಈ ಭೂಮಿ ತಾಯಿ ಜೊತೆ, ವಸುಂಧರಾ ಮಾತೆಯ ಜೊತೆ ಅನುಸಂಧಾನವನ್ನ ಮಾಡುತ್ತಿದ್ದೇವೋ, ಕಣ್ಣು ಮುಚ್ಚಿದ್ರೆ ಸಾಕು ಇಡೀ ಜಗತ್ತನ್ನ ಆವರಿಸ್ಕೊಳ್ತೇವೆ ಅಂತ ಆಶ್ರಯವನ್ನ, ಅಂತ ಒಡಲನ್ನ, ಅಂತ ಮಡಿಲನ್ನ ತಾಯಿ ಈ ವಸುಂಧರಾ ಮಾತೆ ನಮಗೋಸ್ಕರ ಕೊಟ್ಟಿದ್ದಾಳೆ. ಸೊ ನಾವು ಒಂದೊಂದು ಕ್ಷಣವನ್ನು, ಒಂದೊಂದು ದಿನವನ್ನ ನಮ್ಮ ಜೀವಿತ ಕಾಲದಲ್ಲಿ ನಾವು ಮಾಡ್ಬೇಕಾಗಿರೋದಿಷ್ಟೇ, ಗಿಡ ಮರಗಳನ್ನ ಇಡೋದು. ದುಡ್ಡಿಲ್ಲದೆ ಮಾಡುವ ದೊಡ್ಡ ಕೆಲಸಗಳು ತುಂಬಾ ಇದೆ. ದುಡ್ಡು ಬೇಕಾಗಿಲ್ಲ. ದಾರಿಲಿ ಹೋಗ್ತಾ ಇರ್ತೀವಿ, ನಲ್ಲಿ ನೀರು ಸೋರ್ತಾ ಇರ್ತದೆ, ಸುಮ್ಮನೆ ಹರ್ಕೊಂಡು ಹೋಗ್ತಾ ಇರ್ತದೆ, ಪೋಲ್ ಆಗ್ತಾ ಇರ್ತದೆ. ಆ ನಲ್ಲಿ ನಿಲ್ಲಿಸ್ಲಿಕ್ಕೆ ಯಾರ್ಯಾರೋ ದುಡ್ಡು ಕೊಡ್ಬೇಕಾ? ಸೊ ನಾವು ಚಿಕ್ಕ ಮಕ್ಕಳಿಂದ ನಮ್ಮ ಸುತ್ತಮುತ್ತ ಗೋಮಾಳಗಳು, ಬೆಟ್ಟ ಗುಡ್ಡ, ಇಲ್ಲೆಲ್ಲ ಈ ಮಳೆಗಾಲ ಬಂತು ಅಂದ್ರೆ ಹೊಂಗೆ ಬೀಜ, ಬೇವಿನ ಬೀಜ, ಹುಣಸೆ ಬೀಜ, ಈ ಬೀಜಗಳನ್ನ ತಗೊಂಡೋಗಿ 1-2 ಇಂಚು ಅಗದು ಒಳಗಾಕೋದು. ಸೊ ಹೀಗೆ ಮಾಡೋದ್ರಿಂದ ಸುಮಾರು 6 ತಿಂಗಳ ಕಾಲ ನೀರಿಲ್ಲ ಅಂದ್ರೂ ಅದು ಬೇರು ಕೊಟ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ಬೆಳೆಯುತ್ತೆ. ಮಳೆಗಾಲ ಬರುವಷ್ಟರಲ್ಲಿ, ಈಗ ಮೇ ಜೂನ್ಗೆಲ್ಲ ಮಳೆಗಾಲ ಸ್ಟಾರ್ಟ್ ಆದ್ರೆ ಅಪ್ ಟು ಅಕ್ಟೋಬರ್ ತನಕ ಮಳೆ ಇರುತ್ತೆ. ಕೆಲವು ಕಡೆ ನವೆಂಬರ್ ಡಿಸೆಂಬರ್ ತನಕ ಇರುತ್ತೆ. ಸೊ 6 ತಿಂಗಳ ಗ್ಯಾಪಲ್ಲಿ ಗಿಡ ಇಟ್ಬಿಡ್ತವೆ. ಸೊ ಗಿಡ ಮರಗಳನ್ನ ಬೆಳೆಸೋದು, ಮತ್ತೆ ಮಣ್ಣು ಫಲವತ್ತಾಗಬೇಕು, ನೀರು ಹರಿದು ಹೋಗ್ಬಾರ್ದು, ಭೂಮಿ ತಾಯಿ ನೀರು ಕುಡಿಬೇಕು, ಆ ರೀತಿ ಮಾಡ್ತಕ್ಕಂಥದ್ದು. ಪ್ಲಾಸ್ಟಿಕ್ ಅನ್ನು ಬಳಸದೇ ಇರೋದು. ಸೊ ಮತ್ತೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಭೂಮಿ ತಾಯಿಯನ್ನ ಫಲವತ್ತಗೊಳಿಸ್ತಕ್ಕಂಥದ್ದು. ಇವತ್ತು ರಾಸಾಯನಿಕಗಳನ್ನು ಬಳಸಿ ಭೂಮಿ ತಾಯಿಯನ್ನ ನಾಶ ಮಾಡ್ತಾ ಇದ್ದೀವಿ. ಆ ಮೂಲಕ ನಾವು ಈ ವಸುಂಧರಾ ಮಾತೆಯನ್ನ
ಸಮೃದ್ಧಗೊಳಿಸ್ತಕ್ಕಂಥ ಕಾಯಕದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಅದೇ ರೀತಿ ಸಿಹಿ ನೀರಿನ ಮಿತವ್ಯಯ ಮಾಡಬೇಕು. ಕಲುಷಿತ ಮಾಡಬಾರದು ನದಿಗಳನ್ನ. ಇವತ್ತು ಗಂಗಾ ನದಿ ಎಷ್ಟು ಅದು ನೀವು ಗೋಮುಖದಲ್ಲಿ ಹುಟ್ಟುತ್ತೆ. ಋಷಿಕೇಶದಲ್ಲಿ ಎಷ್ಟು ಸ್ವಚ್ಛಂದವಾಗಿದೆ ನೀರು. ಅದೇ ಹರಿದ್ವಾರಕ್ಕೆ ಬರುವಷ್ಟರಲ್ಲಿ ಕಲುಷಿತ ಆಗತ್ತೆ. ಗಂಗಾ ನದಿ ಕಾಶಿಗೆ ಬರುವಷ್ಟರಲ್ಲಂತೂ ಸ್ನಾನನೇ ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ನದಿಗಳು ನಮ್ಮ ಸುತ್ತಮುತ್ತ ನಾವೆಲ್ಲರೂ ಚಿಕ್ಕ ಮಕ್ಕಳಾಗಿದ್ದಾಗ ಕೆರೆ ಕಾಲುವೆ ನೀರ್ನೆಲ್ಲ ಬೊಕ್ಸಲ್ಲಿ ಎತ್ಕೊಂಡು ಕುಡಿತಾ ಇದ್ವಿ. ಆದ್ರೆ ನಮ್ಮ ಮಕ್ಕಳು ಇವತ್ತು ಆ ನೀರನ್ನ ಕುಡಿಯುವ ಸ್ಥಿತಿಲಿಲ್ಲ. ಸೊ ಆ ನೀರನ್ನ ಕುಡಿದ್ರೆ ಇವತ್ತು ರೋಗಗಳು ಬರುತ್ತೆ. ಸೊ ಇಷ್ಟೊಂದು ಕಲುಷಿತ ಮಾಡಿದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಅಷ್ಟೊಂದು ಈ ವಸುಂಧರ ಮಾತೆಯ ಮಡಿಲನ್ನ ನಾವು ನಾಶ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ನಾವೆಲ್ಲರೂ ಈ ದಿನ ಸಂಕಲ್ಪ ಮಾಡೋ ಮುಖೇನ ಈ ವಸುಂಧರ ಮಾತೆಯ ಮಡಿಲನ್ನ ಹಸಿರುಮಯಗೊಳಿಸೋ ಮುಖೇನ ಈ ವಸುಂಧರ ಮಾತೆಯ ಮಕ್ಕಳಾಗಿ ಅವಳ ಜೊತೆ ಅನುಸಂಧಾನಿತರಾಗಿ ಅವಳ ಪ್ರೀತಿಯ ಮಕ್ಕಳಾಗಿ ಸೊ ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ ಅಂತ ಹೇಳ್ತಾ, ಇವತ್ತಿಗೂ ಕೂಡ ಇಷ್ಟೆಲ್ಲ ನಾಶವಾಗಿದ್ದರೂ ಕೂಡ ಹಸಿರು ನಮ್ಮ ಸುತ್ತಮುತ್ತ ನಮಗಾಗಿ ಆಶ್ರಯವನ್ನು ಕೊಟ್ಟಿದೆ, ಬದುಕನ್ನು ಕೊಟ್ಟಿದೆ. ಸೊ ಹಾಗಾಗಿ ಈ ಶ್ವಾಸ ಇದೆಯಲ್ಲ, ಸೊ ಇದರೂ ಕೇವಲ ನಮ್ಮ ಉಸಿರಾಟಕ್ಕೆ ಮಾತ್ರ ಅಲ್ಲ, ದೇಹದ ಪ್ರತಿಯೊಂದು ಕಾರ್ಯಗಳಿಗೂ ಶ್ವಾಸ ಬೇಕು. ಅದೇ ರೀತಿ ಜಗತ್ತಿನ ಕಲ್ಯಾಣಕ್ಕೆ ಈ ಶ್ವಾಸದ ಅನುಸಂಧಾನ ಬೇಕು, ಅಗತ್ಯ ಅಂತ ಹೇಳ್ತಾ, ಇದುವರೆಗೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಈ ಬಗ್ಗೆ ಯಾರಾದರೂ ಏನಾದರೂ ಮಾತನಾಡುತ್ತಿದ್ರೆ ಮಾತನಾಡಿ, ಇಲ್ಲ ಅಂದ್ರೆ ಮತ್ತೆ ಒಂದು 5 ನಿಮಿಷ ಧ್ಯಾನ ಮಾಡೋಣ ಪ್ಲೀಸ್. ಸೊ ಇದುವರೆಗೆ ನನ್ನ ಮಾತುಗಳನ್ನು ಕೇಳಿಸ್ಕೊಂಡ ಎಲ್ಲ ವಸುಂಧರ ಮಾತೆಯ ಮನಸ್ಸುಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು. ಸರ್, ಮೊದಲು ಧ್ಯಾನ ಮಾಡೋಣ, ಆಮೇಲೆ ಅವರ ಅನುಭವಗಳನ್ನ ಹೇಳ್ಕೊಳ್ಬಹುದು ಸರ್. ಎಸ್ ಮೇಡಮ್, ಪ್ಲೀಸ್ ಒಂದು 5 ನಿಮಿಷ ಪ್ಲೀಸ್. ಈಗ ನಾವು ಏನ್ ಮಾತಾಡಿದೀವೋ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂಚೂರು. ಎಸ್, ಕ್ಲೋಸ್ ಯುವರ್ ಐಸ್. ಕಾಲು ಕ್ರಾಸ್ ಮಾಡೋಣ, ಕಣ್ಣುಗಳನ್ನು ಮುಚ್ಚೋಣ, ಸಂಪೂರ್ಣವಾಗಿ ವಸುಂಧರ ಮಾತೆಯನ್ನು ಗಮನಿಸಿ, ಭೂಮಿ ತಾಯಿಯನ್ನು ಗಮನಿಸಿ. ಭೂಮಿ ಸುತ್ತಾ ಇದೆ ಗಮನಿಸಿ, ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತಾ ಇದೆ ಗಮನಿಸಿ. ಅದೇ ರೀತಿ ಪರ್ವತಗಳನ್ನು ಗಮನಿಸಿ, ಪರ್ವತಗಳ ಗಿಡ ಮರ, ದಟ್ಟವಾದ ಅರಣ್ಯಗಳು, ನದಿಗಳು, ಸಪ್ತ ಸಾಗರಗಳು, ಎಲ್ಲ ಸಮುದ್ರಗಳು, ಮೋಡ, ಹಾರಾಡ್ತಾ ಇರ್ತಕ್ಕಂಥ ಪಕ್ಷಿಗಳು, ತೇಲಾಡ್ತಾ ಇರ್ತಕ್ಕಂಥ ಮೋಡಗಳು, ಆಕಾಶ, ಬೆಳಗ್ತಾ ಇರ್ತಕ್ಕಂಥ ಸೂರ್ಯ, ಅದೇ ರೀತಿ ರಾತ್ರಿಯ ಬೆಳದಿಂಗಳು, ಕೋಟ್ಯಾಂತರ ನಕ್ಷತ್ರಗಳು, ಎಲ್ಲ ಗ್ರಹಗಳು, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಸೊ ಇಡೀ ಬ್ರಹ್ಮಾಂಡದ ಜೊತೆ ಈ ವಸುಂಧರ ಮಾತೆಯ ಅನುಸಂಧಾನ. ನಾನು ಎನ್ನುವುದು ಕೇವಲ ದೇಹ ಅಲ್ಲ, ಈ ನಿಮಿತ್ತ ದೇಹವಾಗಿ ಬಂದಿರೋದಿದು. ತಾಯಿಯ ಅಂಡಾಶಯದಲ್ಲಿ ತಂದೆಯ ಧಾತು ಸೇರಿ ನಾನು ನೀವು, ಇದು ಕಾರಣ ಶರೀರ. ಈ ಕಾರಣ ಶರೀರ ಪ್ರಕೃತಿ ಮಾತೆಯ ಜೊತೆ ಸೇರಿ ವಸುಂಧರ ಮಾತೆಯ ಜೊತೆ ಸೇರಿದಷ್ಟು ಇದು ಯೋಗದ ಶರೀರ ಆಗುತ್ತೆ. ಆದರೆ ಇದನ್ನ ಮೊಬೈಲ್ ಜೊತೆ
ಬೇರೆ ಬೇರೆ ಕಾರ್ಖಾನೆಗಳ ಜೊತೆ, ವಿಷ ಅನಿಲಗಳ ಜೊತೆ ಕಾಲವನ್ನ ಕಳೀತ. ಈ ಕಾರಣ ಶರೀರವನ್ನ ಯೋಗ ಶರೀರ ಮಾಡುವ ಬದಲು ರೋಗದ ಶರೀರವನ್ನಾಗಿ ಮಾಡ್ಕೊಂಡಿದ್ದೇವೆ. ಅನೇಕ ಕಾಯಿಲೆಗಳು. ಸೊ ಈ ಕಾಯಿಲೆಗಳಿಗೆ ನಾವೇ ಕಾರಣ. ನಾವು ತಿನ್ನೋ ಆಹಾರ, ಕುಡಿಯೋ ನೀರು, ನಿದ್ರಿಸುವ ಕ್ರಮ, ಯೋಚಿಸುವ ಆಲೋಚನೆಗಳು, ನಮ್ಮ ಭಾವನೆಗಳು, ನಮಗಾಗಿ ನಾವೇ ಮಾಡ್ಕೊಂಡಿರೋ ತಪ್ಪುಗಳು. ಹಾಗಾಗಿ ಈ ವಸುಂಧರೆಯ ಮಾತೆಯ ಹೊಡಲಿನಲ್ಲಿ ಬಂದಿರತಕ್ಕಂಥ ನಾವು ಈ ಕಾರಣ ಶರೀರ, ಯೋಗದ ಶರೀರ ಆಗ್ಬೇಕು. ಇದು ಧಮ್ಮದ ಶರೀರ ಆಗ್ಬೇಕು. ಧಮ್ಮದ ಶರೀರ ಮಾಡ್ಕೊಳ್ಳೋದು. ಪ್ರತಿನಿತ್ಯ ನಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಹೊತ್ತು ಶ್ವಾಸದ ಜೊತೆ ಇರೋದು, ಪ್ರೆಸೆನ್ಸ್ ಇರೋದು. ಕಳೆದ ಗತಕಾಲದ ಯಾವ ಘಟನೆಗಳು ಕೂಡ ನೆನಪು ಬರಬಾರದು. ಸೊ ಹಾಗಾಗಬೇಕು ಅಂದ್ರೆ ಬೆಸ್ಟ್ ಟೆಕ್ನಿಕ್ ಪ್ರೆಸೆನ್ಸ್. ಮೂಗಿನ ಯಾವ ಹೊಳ್ಳಿಲು ಸೊರಗ್ತಾ ಇದೆ, ಯಾವ ಬಳ್ಳಿಲಿ ಬರ್ತಾ ಇದೆ ಗಮನಿಸಿ. ಮನಸ್ಸು ಕೋತಿ ತರ ಅಲ್ಲಿ ಇಲ್ಲಿ ಹೊಟ್ಟೋಗುತ್ತೆ, ಬಿಡ್ಬೇಡಿ. ಮೂಗಿನ ಯಾವ ಹೊಳ್ಳಿಲಿ ಹೋಗ್ತಾ ಇದೆ, ಯಾವ ಹೊಳ್ಳಿಲಿ ಬರ್ತಾ ಇದೆ, ಎಲ್ಲಿ ಸ್ಪರ್ಶ ಆಗ್ತಾ ಇದೆ. ಸೊ ಹೀಗೆ ಪ್ರೆಸೆನ್ಸ್ ಇರೋದು. ಪ್ರೆಸೆನ್ಸ್ ದೂರದ ಶಬ್ದವನ್ನ ಕೇಳಿಸ್ಕೊಳ್ಳಿ. ದೂರದ ಶಬ್ದ, ಹಾಗೆ ಹತ್ತಿರದ ಶಬ್ದ. ಎಷ್ಟು ದೂರದ ಶಬ್ದ ಅಂದ್ರೆ ಹಿಮಾಲಯದ ಹಿಮ ಕರಗ್ತಾ ಇದೆ, ಆ ಶಬ್ದ ಕೂಡ ಕೇಳಿಸ್ಕೋಬಹುದು ನಾವು. ಆ ಹಿಮಾಲಯದ ಹಿಮ ಕರಗಿ ನೀರಾಗಿ ಜುಳು 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 ಹರಿತಾ ಇದೆ, ಅದರ ಶಬ್ದ ಕೂಡ ಕೇಳಿಸ್ಕೋಬಹುದು. ಬಾಹ್ಯ ಕಿವಿಗಳನ್ನು ಮುಚ್ಚಿ ಆಂತರಿಕ ಕಿವಿಗಳನ್ನು ತೆರಿಬೇಕು ನಾವು. ಅಲ್ಲಿ ಭೂಮಿ ತಿರುಗ್ತಾ ಇದೆ, ಎಲ್ಲ ಶಬ್ದ ಕೊಡಬಹುದು. ಗಿಡ ಮರಗಳು ಬೇಯಿಸುವ ಶಬ್ದ, ನದಿಗಳು ಜುಳು ಜುಳು ಹರಿತಾ ಶಬ್ದ, ಸಮುದ್ರದ ಅಲೆಗಳು ಏರ್ತಾ ಇದೆ, ಇಳಿತಾ ಇದೆ, ಹತ್ರ ಬರದೇ ದೂರಕ್ಕೆ ಹೋಗ್ತಾ ಇದೆ, ಆ ಶಬ್ದ ಕೂಡ ಗ್ರಹಿಸಬಹುದು. ಮೋಡಗಳ ಶಬ್ದ, ಮೋಡಗಳು ಬೀಸ್ತಾ ಇದೆ, ತೇಲ್ಕೊಂಡು ಹೋಗ್ತಾ ಇದೆ, ಮಳೆ ಶಬ್ದ, ಪಕ್ಷಿಗಳ ಹಿಂಚರ. ಈ ಜಗತ್ತಿನ ಶಬ್ದವನ್ನ ಹಿಡಿಯುವ ಸುಂದರ ಮಾತಿ ಚಲನಾಯನ ಗಮನಿಸು. ಅವಳ ಶಬ್ದವನ್ನ ಕೇಳಿಸ್ಕೊ. ಗಿಡ, ಮರ, ನದಿ, ಸಾಗರ, ಪರ್ವತ, ಕಂದರ, ಹಸಿರು, ಆನಂದಮಯ ಈ ಜಗತ್ತು. ಆನಂದಮಯ ಈ ಜಗತ್ತು. ನನ್ನ ಶ್ವಾಸ ಇಡೀ ಜಗತ್ತಿನ ಜೊತೆ, ಇಡೀ ವಸುಂಧರ ಮಾತೆ ಜೊತೆ. ಈ ಸ್ಥಿತಿಯಲ್ಲಿದ್ದಾಗ ನಾನು ಪುರುಷನೋ ಮಹಿಳೆಯೋ, ನಾನು ಯಾರು, ನನ್ನ ಹೆಸರು ಕೂಡ ನನಗೆ ಗೊತ್ತಾಗಲ್ಲ. ಯಾಕೆಂದ್ರೆ ನಾನೀಗ ಇಡೀ ಜಗತ್ತನ್ನ ನೋಡ್ತೀನಿ, ಇಡೀ ಭೂಮಿಯನ್ನು ಆವರಿಸ್ಕೊಂಡಿದ್ದೇನೆ. ಇಡೀ ಗಿಡ ಮರಗಳು, ಬೆಟ್ಟಗುಡ್ಡಗಳು, ನದಿ, ಸಾಗರ, ಸಮುದ್ರ, ಎಲ್ಲ ಕ್ರಿಮಿ ಕೀಟಗಳು ನನ್ನ ಸ್ನೇಹಿತರು, ನನ್ನ ಬಂಧುಗಳು, ಅವುಗಳ ಜೊತೆ ನನ್ನ ಮೈತ್ರಿ. ಈ ಸ್ಥಿತಿಗೆ ಹೋದಾಗ ನನ್ನಲ್ಲಿ ಕರುಣಾಭಾವ, ಶಾಂತಿಯ ಭಾವ, ಶಾಂತಿಯ ಭಾವ. ತನ್ನ ತಾಯಿ ತನ್ನ ಮಗ ಎದೆ ಹಾಲ ಕುಡಿಸ್ಕೊಂಡು, ನೀರು ಒರೆಸ್ಕೊಂಡು
ಜೋಗುಳ ಹಾಡ್ತಾಳೋ ತಲೆಯೆಲ್ಲ ನೀವು ಒರೆಸ್ತಾಳೋ ಹಾಗೆ ನಾನು ಇಡೀ ಜಗತ್ತನ್ನು ಆವರಿಸ್ಕೊಂಡಾಗ ಈ ಭೂಮಿ ತಾಯಿ ನನ್ನನ್ನೇ ಒರೆಸ್ತಾ ಇದ್ದಾಳೆ, ಆಲಗಸ್ಕೊಂಡಿದ್ದಾಳೆ, ಕರುಣಾಭಾವದಿಂದ ನೋಡ್ತಾ ಇದ್ದಾಳೆ. ನನ್ನ ದೇಹದ ಕಣಕಣಗಳು ಪ್ರಕೃತಿಯ ಜೊತೆ, ವಸುಂಧರೆಯ ಜೊತೆ, ಭೂಮಿ ತಾಯಿ ನಮ್ಮ ಸುತ್ತಮುತ್ತ ಜೀರುಂಡೆಗಳ ಶಬ್ದ 24x7 ವಸುಂಧರ ಮಾತೆ ತನಗಾಗಿ ತಾನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಅದ್ಭುತವಾದಂತ ನಾದಮಯ ಲೋಕ. ಜೀರುಂಡೆಗಳ ಶಬ್ದ, ಗುಯ್ಯಿ ಅಂತ ಶಬ್ದ ಬರ್ತಾ ಇದೆ. ಈ ಆನಂದದ ಮುಂದೆ, ಈ ಚೈತನ್ಯದ ಮುಂದೆ, ಈ ಮಹಾದಾನಂದದ ಮುಂದೆ ಯಾವ ಸಂಬಂಧ ಬೇಡ, ಯಾವ ಚಿನ್ನ ವಜ್ರ ಪಡಿವೆಯ ಬಂಗಲೆಕಾರ ಎಲ್ಲವೂ ನಶ್ವರ. ಶ್ವಾಸವಂತೆ ಶ್ವಾಸವಂತೆ ಈ ಭೂಮಿ ತಾಯಿ ಜೊತೆ, ಈ ವಸುಂಧರ ಮಾತೆಯ ಜೊತೆ ಕನೆಕ್ಟ್ ಮಾಡುವ ಏಕಮೇವ ಸಾಧನ ನನ್ನ ಶ್ವಾಸ, ನಿಮ್ಮ ಶ್ವಾಸ. ಅಂತ ಶ್ವಾಸ ಇರ್ತಕ್ಕಂಥ ನಾವೇ ಪರಮ ಪುಣ್ಯ. ಅಂತ ಶ್ವಾಸದ ಮೂಲಕ ಇಡೀ ವಸುಂಧರ ಮಾತೆ ಜೊತೆ, ಇಡೀ ಭೂಮಿ ತಾಯಿ, ಬೆಟ್ಟ ಗುಡ್ಡ ಕಾಡು ಮೇಡು ಸಾಗರ ಸಮುದ್ರ ನದಿ ಗಿಡ ಮರ ಸರ್ವದರ ಜೊತೆ ಈ ಶ್ವಾಸದ ಅನುಸಂಧಾನ, ವಸುಂಧರ ಜೊತೆ ನನ್ನ ಅನುಸಂಧಾನ, ನಿಮ್ಮ ಅನುಸಂಧಾನ. ಥ್ಯಾಂಕ್ ಯು. ಜೈ ಪುತ್ರಿಜಿ, ಜೈ. ಎಸ್ ಮಾಸ್ಟರ್ಸ್, ನಿಧಾನಕ್ಕೆ ಅಡುಗೆಗಳನ್ನು ತುಂಬ ಇಟ್ಕೊಳ್ಳೋಣ. 5 4 3 2 1 0 ನಿಧಾನಕ್ಕೆ ಸಹ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿತ್ತು ಇವತ್ತಿನ ಒಂದು ಗೈಡೆಡ್ ಮೆಡಿಟೇಷನ್ ಇರ್ಬೋದು. ನೀವು ಹೇಳಿದಂತ ಹಾಡು ತುಂಬಾ ಅರ್ಥಪೂರ್ಣವಾಗಿತ್ತು. ಹಾಗೆ ವಸುಂಧರಾ ಮಾತೆ ಜೊತೆ ಅನುಸಂಧಾನ ವಿಷಯ ಬಹಳ ವಿಶೇಷವಾದ ವಿಷಯವನ್ನ ಇವತ್ತು ಹಂಚಿಕೆ ಮಾಡ್ಕೊಂಡ್ರಿ ಸರ್. ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ನಾವು ಇಡೀ ಅದು ಸಕಲ ಜೀವರಾಶಿಗಳನ್ನು ಹೊತ್ಕೊಂಡಿರುತ್ತೆ, ಆದ್ರೆ ನಾವು ಒಂದು ನಾಶ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಏನಂದ್ರೆ ಛಿದ್ರ ಮಾಡ್ತಾ ಇದ್ದೀವಿ, ಅದನ್ನ ರಕ್ಷಣೆ ಮಾಡೋ ಬದಲು. ಹಂಗಾಗಿ ಅನುಸಂಧಾನ ಆಗ್ಬೇಕಂದ್ರೆ ಧ್ಯಾನ ಮಾಡ್ತಾ ಆಕೆ ಒಂದು ಅನುಸಂಧಾನ ಆಗ್ಬೇಕು. ಹಾಗೆ ಅದನ್ನು ಪುನಶ್ಚೇತನಗೊಳಿಸೋಣ. ಹಾಗೆ ಎಲ್ಲರೂ ಗಿಡವನ್ನ ನೆಡೋಣ, ಅನಾಪಾನಸತಿ ಧ್ಯಾನ ಮಾಡೋಣ ಅನ್ನೋ ವಿಷಯ ಅಂತ ಇನ್ನೂ ಬಹಳ ಹೇಳಿದ್ರಿ ಸರ್. ಒಂದ್ಸಲ ಅಲ್ಲ 10 ಸಲ ಕೇಳಿದ್ರು ಕೇಳ್ಬೇಕು ಅನ್ಸುತ್ತೆ. ಅದನ್ನ ನಾವೆಲ್ಲರಿಗೂ ಸೆಂಡ್ ಮಾಡ್ಬೇಕು ಸರ್. ಎಲ್ಲರೂ ಕೇಳ್ಬೇಕು ಇಂಥ ಒಂದು ವಿಡಿಯೋವನ್ನ. ತುಂಬಾ ಅದ್ಭುತವಾಗಿತ್ತು ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಯಾರಾದ್ರೂ ನಿಮ್ಮ ಅನುಭವಗಳು ಏನಾದ್ರು ಪ್ರಶ್ನೆ ಕೇಳ್ಬೇಕಂದ್ರೆ ಸರ್ ತುಂಬಾ ಅದ್ಭುತವಾದ ವಿಷಯನ ಹೇಳ್ಕೊಂಡಿದ್ದಾರೆ ಇವತ್ತು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಕೆಲವರು ತುಂಬಾ ಮೆಸೇಜ್ ಮಾಡಿದ್ದಾರೆ ಸರ್, ಬಹಳ ಚೆನ್ನಾಗಿತ್ತು ವಿಷಯ ಅಂತ. ಮಾಸ್ಟರ್ಸ್, ಸುಧಾ ಜೋಗಿ ಮೇಡಮ್. ಸುಧಾ ಮೇಡಮ್. ಎಸ್ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಇವತ್ತಿನ ಕ್ಲಾಸ್ ತುಂಬಾ ಅದ್ಭುತ ಸರ್. ನಿಜವಾಗ್ಲು ಇದನ್ನ ಎಷ್ಟ್ ಸರಿ ಕೇಳಿದ್ರು ಇನ್ನು ಕೇಳ್ಬೇಕು ಅನ್ನಿಸ್ತೈತೆ ಸರ್. ನಿಜವಾಗ್ಲು ಹ್ಯಾಟ್ಸ್ ಆಫ್ ನಿಮಗೆ. ಇದೊಂದು ಮಹಾವತಾರ ಫೌಂಡೇಶನ್ ಇಲ್ಲಿ ಈ ಧ್ಯಾನ ಅನ್ನೋ ಇದಕ್ಕೆ ನಾನು ಸೇರ್ಕೊಂಡಿರೋದು ಸಾರ್ಥಕ ಆಯ್ತು. ನಾ ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ನಿಜವಾಗ್ಲು ಸರ್, ನಮ್ಮ ಶರೀರಕ್ಕೆ ಮತ್ತ ಭೂಮಿಗೆ, ಭೂಮಂಡಲಕ್ಕೆ ಯಾವ ತರ ಹೋಲಿಕೆ ಮಾಡಿ ಹೇಳ್ತಾ ಇರುವಾಗ ನಿಜವಾಗ್ಲು ಪ್ರತಿಯೊಂದು ಕ್ಷಣನೂ ನಾನು ಅನುಭವಿಸ್ತಾ ಇದ್ದೆ. ಹೌದಲ್ಲ ಅಂತ ನನ್ನ ಮನಸ್ಸಲ್ಲೇ ನಾನು ಅನ್ಕೊಳ್ತಿದ್ದೆ. ನಿಜವಾಗ್ಲು ಸರ್, ಅದನ್ನ ಎಷ್ಟು ನಾ ಹೇಳ್ಕೊಂಡ್ರು ಕಡಿಮೆನೆ. ಯಾವ ಶಬ್ದದಲ್ಲೂ ನಾನು ಇದನ್ನ
ವಿವರಣೆ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆಲ್ Thank you. ಮಾಸ್ಟರ್ಸ್. ಈ ಭೂಮಿ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ಭೂಮಿನಲ್ಲಿ 21% ಮಣ್ಣು ಕಲ್ಲಿದೆ, ನಮ್ಮ ದೇಹದಲ್ಲಿ 21% ರಕ್ತ, ಈ ಮಸಲ್ಗಳಿರೋದು, ಸ್ನಾಯುಗಳು, ಮೂಳೆ ಎಲ್ಲ. 71% ಭೂಮಿ ಮೇಲೆ ನೀರಿದೆ, ನಮ್ಮ ದೇಹದಲ್ಲೂ ಕೂಡ 71% ಇದೆ. ಸೊ ನಿಮ್ಗೆ ಆಶ್ಚರ್ಯ ಅನ್ಬೋದು 71% ಅದೇ ಹೇಗೆ ಅಂತ. ಸೊ ನಮ್ಮ ಈ ಮಸಲ್ ಇದೆಯಲ್ಲ, ಇದೆಲ್ಲ ದಪ್ಪ ಇದೆ. ವಯಸ್ಸು ಆಗ್ತಾ ಆಗ್ತಾ ನಾವೆಲ್ಲರೂ ನಮ್ಮ ಅಜ್ಜ, ಮುತ್ತಜ್ಜ, ಮುತ್ತಜ್ಜಿ ನೋಡಿದ್ದೀವಿ. ಸೊ ಎಲ್ಲ ಕರಗ್ತಾ ಕರಗ್ತಾ ಯೂರಿನ್ ಮೂಲಕ ಹೊರಟೋಗುತ್ತೆ ಅದು. ಸೊ ಈ ಮೂಳೆ ಚಕ್ರ ಆಗ್ಬಿಡುತ್ತೆ. ಸೊ ವಾಟರ್ ಕಂಟೆಂಟ್ಸ್ ಎಲ್ಲ ಯೂರಿನ್ ಮೂಲಕ ಪಾಸ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಆಹಾರ ಇಲ್ಲದೆ ನಾವು ಕನಿಷ್ಠ ಒಂದು 10-15 ದಿನ ನಮ್ಮ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶದ ಸಹಾಯದಿಂದನೇ ಇರಬಹುದು. ನಮ್ಮ ದೇಹದಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂದ್ರೆ, ನಿಮ್ಗೆ ಬಾಯಾರಿಕೆ ಆಗ್ಬಿಟ್ರೆ, ಸೊ ಯೋಗದ ಅಭ್ಯಾಸ ಯಾರಿಗಾದ್ರೂ ಪ್ರಾಣಾಯಾಮ ಆಗುತ್ತಿದ್ರೆ ಶಿತ್ಕಾರಿ ಪ್ರಾಣಾಯಾಮ ಅಂತ ಮಾಡ್ತೀವಿ. ಹಲ್ಲನ್ನ ಸಂದಿನಲ್ಲಿ ಈಗ ಬೇಕಾದ್ರೆ ಒಂದ್ಸಲ ಮಾಡಿ ಎಲ್ರು. ಸೊ ಹಲ್ಲನ್ನ ಸಂದಿನಲ್ಲಿ ಅಂತ ಉಸಿರು ತಗೊಂಡು ಮೂಗಿಂದ ಹೊರಗೆ ಹಾಕೋದು. 1 ಸೆಕೆಂಡ್ ಪ್ಲೀಸ್. ಹಲ್ ಸಂದಿಲಿ ಉಸಿರು ತಗೊಂಡು ಒಳಗ್ ತಗೊಂಡು ಬಾಯಿ ಮುಚ್ಚಿ ಮೂಗಿಂದ ಹೊರಗೆ ಹಾಕ್ಬೇಕು. 1-2 ಸಲ ಮಾಡಿ. 1 ಸೆಕೆಂಡ್. ಎಸ್, ಬಾಯಿ ಗಮನಿಸಿದ್ರ ತಣ್ಣಗಾಗ್ತಾ ಇದೆ, ಐಸ್ ತರ ಆಯ್ತು ಬಾಯಿ. ಹೇಗ್ ಬಂತಿದೆಲ್ಲ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಾಟರ್ ಕಂಟೆಂಟ್ಸ್ ಎಲ್ಲ ಬಾಯಿಗೆ ಬಂತೀಗ. ಸೊ ನಮಗೆ ಬಾಯಾರಿಕೆ ಆಗ್ಬಿಟ್ರೆ ನೀರ್ ಕುಡಿಬೇಕು, ನೀರಿಲ್ಲ. ಸೊ ಇದನ್ನ ಮಾಡಿದ್ರೆ ಒಂದು ಅರ್ಧ ಗಂಟೆ ನಾವು ಸುಧಾರಿಸ್ಕೋಬಹುದು. ಸೊ ಈ ತರದ ಚಮತ್ಕಾರ ನಮ್ಮ ದೇಹದಲ್ಲೇ ಇದೆ, ಎಲ್ಲವೂ ಈ ದೇಹದಲ್ಲೇ ಇದೆ. ಆದ್ರೆ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಎಲ್ಲಿ ಸಿಗತ್ತೆ ಹೇಳಿ? ಎಲ್ಲ ಸಂತೋಷ, ಆನಂದ, ಚೈತನ್ಯ ನಮ್ಮೊಳಗೆ ಇದೆ. ನಾನು ಇನ್ನೊಬ್ರಲ್ಲಿ ಹುಡುಕ್ತಾ ಇದ್ದೀನಿ. ನೋ, ನಥಿಂಗ್. ಈ ಭೂಮಿ ತಾಯಿ, ಈ ವಸುಂಧರ ಮಾತೆ ನನ್ನೊಳಗೆ ಎಲ್ಲ ಚೈತನ್ಯ ಶಕ್ತಿನ ಕೊಟ್ಟಿದ್ದಾಳೆ. ನನ್ನೊಳಗೆ ನಾನು ಹುಡುಕೋದ್ ಬದಲು ನಾನು ಬೇರೆ ಹತ್ರ ಹುಡುಕ್ತಾ ಇದ್ದೀನಿ. ಸಿಗಲ್ಲ ಅದು ಸಂತೋಷ, ಆನಂದ ಸಿಗಲ್ಲ. ಅದಕ್ಕೆ ಭಗವಾನ್ ಬುದ್ಧ ಹೇಳೋದು, ಅಪ್ಪೋ ದೀಪ ಹೋಗುವ ನಿನಗೆ ನೀನೇ ಬೆಳಕು. ನಾನು ಸಂತೋಷವಾಗಿರ್ಬೇಕು ಅಂದ್ರೆ ನನ್ನೊಳಗೆ ಎಲ್ಲ ಇದೆ, ಅದನ್ನ ಔಟ್ಪುಟ್ ಮಾಡ್ಕೋಬೇಕು, ಕಂಡಿಡ್ಕೋಬೇಕು. ಇದ್ರ ಬದಲು ಈ ಕಣ್ಣುಗಳು ನೋಡಬಾರದನ್ನ ಹೊರಗಡೆ ನೋಡ್ತಾ ಇದೆ, ದುಃಖಕ್ಕೆ ಸಿಕ್ಕಾಕೊಂಡಿದೆ. ಕಿವಿ ಸುಮ್ಮನೆ ಎಲ್ಲ ಅದು ಇದನ್ನೆಲ್ಲ ಕೇಳಿಸ್ಕೊಂಡು ದುಃಖಕ್ಕೆ ಸಿಕ್ಕಾಕೊಂಡಿದೆ. ಈ ಸ್ಪರ್ಶ, ಈ ಕೈಗಳು ಏನೇನೋ ಮುಟ್ತಾ ಅದೆಲ್ಲ ಆನಂದಿಸ್ತಾ ದುಃಖಕ್ಕೆ ಸಿಕ್ಕಾಕೊಂಡಿದೆ. ನಥಿಂಗ್. ಎಲ್ಲ ನನ್ನೊಳಗೆ ಇದೆ, ನಮ್ಮೊಳಗೆ ಇದೆ, ನನ್ನ ಶ್ವಾಸದೊಳಗೆ ಇದೆ. ಅಂತ ಒಂದು ಶಕ್ತಿ, ಚೈತನ್ಯವನ್ನ ಭೂಮಿ ತಾಯಿ ನಮಗೆ ಕೊಟ್ಟಿದ್ದಾಳೆ, ವಸುಂಧರ ಮಾತೆ. ಸೊ ವಿ ಮಸ್ಟ್ ಇರೋದೊಂದೇ ಅವಕಾಶ, ವಿ ಮಸ್ಟ್ ಕನೆಕ್ಟ್ ಟು ನೇಚರ್. ಪ್ರಕೃತಿ ಜೊತೆ ನಾವು ಕನೆಕ್ಟ್ ಆಗೋದು. ಬೇರೆ ಮನುಷ್ಯರ ಜೊತೆ ಕನೆಕ್ಟ್ ಆಗೋದಕ್ಕಿಂತ ಎಷ್ಟು ಅವಶ್ಯಕನೋ ಅಷ್ಟು ಮನುಷ್ಯರ ಜೊತೆ, ಅನಾವಶ್ಯಕ ಹೋಗ್ಬೇಕು ಅವಶ್ಯಕತೆ ಇಲ್ಲ. ಎಷ್ಟು ಅವಶ್ಯಕನೋ ಅಷ್ಟು. ಸೊ ಪ್ರಕೃತಿ ಜೊತೆ ಹೆಚ್ಚು ಕನೆಕ್ಟ್ ಆಗೋದ್ರಿಂದ, ಅವಳ ಜೊತೆ ನಾವು ಅನುಸಂಧಾನ ಮಾಡ್ಕೊಳ್ಳೋದ್ರಿಂದ ನಾವು ಹೆಚ್ಚು ಆನಂದಮಯವಾಗಿರ್ಬೋದು. ಈಗ ನೀವು ಹೆಣ್ಮಕ್ಳು ಎಷ್ಟೇ ವಯಸ್ಸಾಗಿರ್ಬೋದು, ನಿಮ್ ತಾಯಿ ಮನೆಗೆ ಹೋಗೋದು ಅಂದ್ರೆ ಈಗಲೂ ಸಡಗರ, ನಿಮ್ಗೆ ಸಂಭ್ರಮ, ಅಮ್ಮನ ಮನೆ ಅಂದ್ರೆ. ಸೊ ಈ ಭೂಮಿ ತಾಯಿ ನಮ್ಗೆ ಅಮ್ಮ ಅಲ್ವಾ? ಆ ಸಡಗರ, ಸಂಭ್ರಮನ ಅವಳ ಜೊತೆ ಅನ್ಸನ್ಸೋಣ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಪ್ಲೀಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳಿ, ಇಲ್ಲ ಅಂದ್ರೆ ಹೆಣ್ ಮಾಡೋಣ ಮಾಸ್ಟರ್ಸ್. ನಮಸ್ತೆ. ಅಮ್ಮ ನಮಸ್ತೆ. ಬಟ್ ಅದ್ಭುತ, ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲ ಮೆಸೇಜ್ ಕೂಡ ಮೂಲಕ ನಿಮ್ಗೆ ವಿಷಯನ ತಿಳಿಸ್ತಾ ಇದ್ದಾರೆ.
ನಮ್ಮ ವೇದಿಕೆಗೆ ಬಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಇದು ವಿಡಿಯೋನ ಶೇರ್ ಮಾಡ್ಬೇಕು ಮಾಸ್ಟರ್ಸ್. ವಸುಂಧರ ಮಾತೆ ನಮಗೇನ್ ಕೊಟ್ಟಿದ್ದಾರೆ, ನಾವು ಯಾವ ರೀತಿ ವಸುಂಧರ ಮಾತೆಗೆ ಏನ್ ಕೊಡ್ತಾ ಇದೀವಿ ನಾವು ಅಂತ ಹೇಳಿ ಒಂದು ಕ್ಷಣ ನಾವು ಯೋಚನೆ ಮಾಡ್ಬೇಕಾದಂತ ವಿಚಾರ. ಇವತ್ತಿನ ಸಂಗತಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ಕ್ಲಾಸು. ಪ್ರತಿಯೊಬ್ಬರಿಗೆ ಇದು ಶೇರ್ ಮಾಡ್ಬೇಕು ಮಾಸ್ಟರ್ಸ್ ನಾವೆಲ್ಲ ಈ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅದ್ಭುತವಾಗಿತ್ತು ಕ್ಲಾಸ್ ಮಾತ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ ಮ್ಯಾಮ್ ನಮಸ್ತೆ, ಮಾತಾಡಿಮ್ಮ. ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ. ನಾರಾಯಣ್ ಸರ್ ನಮಸ್ಕಾರ. ಅಮ್ಮ ಸರ್ ನಮಸ್ತೆ ತುಂಬಾ ಅಮ್ಮ. ಚೆನ್ನಾಗಿತ್ತು. ನಾನು Thank you ಅಮ್ಮ. ಆಚೆ ಹೋಗಿ ಬಿಸಿಲಿಂದ ಬಂದಿದ್ದೆ, ಸ್ವಲ್ಪ ಆಯಾಸ ಆಗಿತ್ತು, ಮಲ್ಕೊಂಡೆ ಕೇಳ್ತಿದ್ದೆ. ಆಮೇಲೆ ಹೌದಮ್ಮ. ಈಗ ಒಂದು ಫೋನ್ ಬಂತು, ಸ್ವಲ್ಪ ಹೊತ್ತು ಕಟ್ಟಾಯ್ತು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೇಳ್ತಾ ಕೂತಿದ್ದೆ, ಆ ಭೂಮಿ Yes. ರಚನೆ ಹೇಗಿದೆ, ನಾವು ಹೇಗೆ ವಸುಂಧರ ಮಾತೆಗೆ ನಮ್ಮ ಇದಿದೆ ಅಂತೇಳಿ. ಸರ್ ಒಂದು ತಾವು ಹೇಳ್ತಾ ಇದ್ರಿ, ನಾವು ಈಗ ಉಸಿರಾಡ್ಬೇಕಂದ್ರೆ ನನಗೊಂದು ಡೌಟ್. ಈಗ ನಾವು ಡೀಪ್ ಆಗಿ ಉಸಿರಾಡ್ತಾ ಇದ್ರೆ ನಮ್ಮ ಆಯುಷ್ ಹೆಚ್ಚುತ್ತಾ, ಅಥವಾ ನಾವು ಬರೋವಾಗ್ಲೇ ನಮ್ಮ ಜನ್ಮ ಮರಣ ಟೈಮು ಕೇಳ್ಕೊಂಡ್ ಬಂದಿರ್ತೀವ, ನಾವು ಯಾವ ರೀತಿ ಉಸಿರಾಡಿದ್ರು ಆ ಟೈಮ್ ನಾವು ಹೋಗ್ತೀವ, ಅಥವಾ ನಮ್ಮ ಮರಣ ಕಾಲವನ್ನು ಮುಂದೂಡ್ಬೋದಾ ಅನ್ನೋದು ಸ್ವಲ್ಪ ಡೌಟ್ ಸರ್. ಮೇಡಮ್, ನಮ್ಮ ಶ್ವಾಸದ ಅನುಸಂಧಾನದ ಜೊತೆ ನಮ್ಮ ಮರಣಕಾಲವನ್ನ ಖಂಡಿತ ಮುಂದೂಡಬಹುದು. ದೀರ್ಘಾಯುಷ್ಯವನ್ನ ನಾವು ಹೆಚ್ಚಿಸ್ಕೋಬಹುದು. ಅದು ನಮ್ಮ ಬ್ರೀತಿಂಗ್ ಸಿಸ್ಟಮ್ ಮೂಲಕ. ಅದರ ಜೊತೆಗೆ ನಾವು ತೆಗೆದುಕೊಳ್ಳೋ ಆಹಾರ, ನಮ್ಮ ನಿದ್ರೆ, ನಮ್ಮ ಆಲೋಚನಾ ಕ್ರಮ, ನಮ್ಮ ಜೀವನ ವಿಧಾನ, ಈ ನಮ್ಮ ಜೀವನ ಇದೆಯಲ್ಲ, ಒಂದು ಜೀವನ ಕಲೆ ಇದು, ಜೀವನ ಕಲೆ. ಸೊ ಎಲ್ಲೂ ಕೂಡ ನೆಗೆಟಿವ್ಸ್ಗೆ ಅವಕಾಶ ಕೊಡಬಾರದು. ಸೊ ಇದಕ್ಕೆ ಬಹು ಉತ್ತಮ ಅಂದ್ರೆ ಪ್ರೆಸೆನ್ಸ್ ಇರೋದು. ಅದಕ್ಕೆ ಎಲ್ಲರೂ ಹೇಳೋದು ಶ್ವಾಸವನ್ನು ಗಮನಿಸಿ ಅಂತೇಳಿ. ಸೊ ಪ್ರೆಸೆನ್ಸ್ ಇರೋದು. ಈಗ ಕಳೆದ ಘಟನೆಗಳನ್ನ ನೀವು ಚಿಕ್ಕ ವಯಸ್ಸಿನಿಂದ ಅಥವಾ ಸಾಂಸಾರಿಕವಾಗಿ ಬೇರೆ ಬೇರೆ ವ್ಯಾವಹಾರಿಕವಾಗಿ ಅನೇಕ ದುಃಖಿತ ಘಟನೆಗಳು ನಡೆದಿರುತ್ತೆ. ಅದನ್ನು ಮತ್ತೆ 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 ರೀಕಾಲ್ ಮಾಡ್ಕೊಳ್ಳೋದ್ರಿಂದ ಫೀಲಿಂಗ್ಸ್, ದುಃಖ ಬರುತ್ತೆ. ಅಥವಾ ಇನ್ ಮುಂದೆ ನಾಳೆ ಹಂಗಾಗ್ಬೋದು, ನಾಡಿದ್ದು ಹಿಂಗಾಗ್ಬೋದು. ಸೊ ಅದು ಭ್ರಮೆ. ಅದು ಅಸತ್ಯ, ಅದು ಅವಾಸ್ತವ. ಕಳೆದದ್ದು ಸತ್ಯ ಇದೆ, ಘಟನೆ ನಡೆದಿರೋದು ಓಕೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಬಿಟ್ಟು ಬಿಡಬೇಕು, ಲೀವ್ ಇಟ್. ಈ ಲೋಟ ಇದೆ, ಈ ಲೋಟದಲ್ಲಿ ನೀರಿದೆ. ಸೊ ಇದನ್ನ ಖಾಲಿ ಮಾಡ್ಬೇಕು ನಾನು. ಸೊ ನನ್ನ ತಲೆ ಒಳಗಡೆ ಅನೇಕ ವಿಚಾರಗಳಿದೆ, ಅನೇಕ ವಿಷಯ ಇದೆ, ಅನೇಕ ದುಃಖಿತ ವಿಷಯ ಇದೆ. ಸೊ ಅದನ್ನು ತೆರವುಗೊಳಿಸದ ಹೊರತು ನಾನು ಹೊಸದನ್ನು ಏನು ತುಂಬ್ಕೊಳಕ್ಕಾಗಲ್ಲ. ಹಾಗಾಗಿ ಸೊ ನನ್ನೊಳಗಿರುವ ದುಃಖಿತ ವಿಚಾರಗಳನ್ನ ತೆರವುಗೊಳಿಸ್ಬೇಕು. ಆವಾಗ ವಿಶ್ವ ಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ, ನನ್ನ ಸಹಸ್ರಾರ ಚಕ್ರ ಬ್ರಹ್ಮರಂಧ್ರದ ಮೂಲಕ ಎಲ್ಲ ಹೊರಗಡೆ, ಈ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ ಹೊರಗಡೆ. ಸೊ ಇದು ಯಾವಾಗ ಹೋಯ್ತೋ ವಿಶ್ವ ಪ್ರಾಣಶಕ್ತಿ, ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ ಇವುಗಳಿಂದಾದಂತಹ ವಿಶ್ವ ಪ್ರಾಣಶಕ್ತಿ ನನ್ನೊಳಗಡೆ ಪ್ರವೇಶ ಆಗುತ್ತೆ. ಹಾಗಾಗಿ ತುಂಬಾ ಜನ ಮಾಸ್ಟರ್ಸ್ಗೆ ಬೇರೆ ಬೇರೆ ಬಣ್ಣ ಕಾಣುತ್ತೆ, ನೇಚರ್ಸ್ ಕಾಣುತ್ತೆ, ಮಾಸ್ಟರ್ಸ್ ಕಾಣಿಸ್ತಾರೆ. ಆದ್ರೆ ಇದೆಲ್ಲವನ್ನ ಮೀರಿ ಶೂನ್ಯ ಸ್ಥಿತಿಗೆ ಹೋದಾಗ, ಝೀರೋ ಥಾಟ್ಸ್, ನನಗೆ ಕೂತ್ಕೊಂಡಿದ್ದೀನಿ, ಯಾವ ಬಣ್ಣನೂ ಕಾಣ್ತಾ ಇಲ್ಲ, ಯಾವ ನೇಚರು ಕಾಣ್ತಾ ಇಲ್ಲ. ಆದಿಯೋಗಿ ಶಿವನಿಂದ ನಮ್ಮ ಸೀನಿಯರ್ ಮಾಸ್ಟರ್ಸ್ ತನಕ ಯಾವ ಮಾಸ್ಟರ್ ಕೂಡ ನನಗೆ ಕಾಣಿಸ್ತಾ ಇಲ್ಲ. ಆ ಒಂದು ಶೂನ್ಯ ಸ್ಥಿತಿಗೆ ಹೋದಾಗ ಒಂದು ಬೆಳಕಿನ ಸ್ಥಿತಿ ಜಾಗೃತ ಆಗುತ್ತೆ. ಬೆಳಕಿನ ಸ್ಥಿತಿ, ಅದೇ ಅಪ್ಪೋದೀಪೋಭವ, ಆ ಸ್ಥಿತಿಗೆ ನಾವು ನೀವು ಹೋದ್ರೆ ಸಾಕು. ಈಗ ನಾವೇನು ISN ಬಗ್ಗೆ ಮಾತಾಡಿದ್ವಿ, ಅದರ ಅವಶ್ಯಕತೆ ಕೂಡ ಇಲ್ಲ. ಅಲ್ಪಾಯುಷ್ಯನೋ ದೀರ್ಘಾಯುಷ್ಯನೋ ಅದರ ಅವಶ್ಯಕತೆ ಕೂಡ ಇಲ್ಲ. ಹೀಗೆ ಆನಂದಮಯ ಸ್ಥಿತಿಯಲ್ಲೇ ನಾನು ಪ್ರಕೃತಿಗೆ ಹೊರಟೋಗ್ಬೋದು. ಆನಂದಮಯ ಸ್ಥಿತಿ ಅಂದ್ರೆ ಈಗ ತಾವು ಹೇಳಿ ಮೇಡಮ್ ಪ್ಲೀಸ್. ತಾವು ಡೀಪ್ ಬ್ರೀತಿಂಗ್ ಅಂದ್ರಲ್ಲ ಸರ್, ಈಗೇನು 18 ಬಾರಿ ಉಸಿರಾಡೋದು. ಈಗ ತಾವು
ಸರ್ ಶ್ವಾಸವನ್ನ ನಿಧಾನಕ್ಕೆ ಗಮನಿಸೋದ್ರಿಂದ ನಿಧಾನ ಆಗುತ್ತೆ. ಈಗ ಆಮೆ ಹೆಬ್ಬಾವು ಇದೆಯಲ್ಲ, 1 ನಿಮಿಷಕ್ಕೆ 6 ಸಲ ಅಷ್ಟೇ ಉಸಿರಾಡೋದು. ನಿಧಾನಕ್ಕೆ ಉಸಿರಾಡುತ್ತೆ. ಈಗ ಆಮೆ ಮತ್ತೆ ಹೆಬ್ಬಾವು. ಈ ನಾಯಿಗಳು, ನಾಯಿ ಇದೆಯಲ್ಲ, ಅದ್ ನಾಯಿ ನೋಡಿದೀರಾ? ಬೇಗ 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 ಉಸಿರಾಡುತ್ತೆ. ಆದ್ರೂ 15 ವರ್ಷ ಆದ್ರೆ ಆಯಸ್ಸಿರೋದು. ಸೊ ನಮ್ಮ ಈ ಮನೆಯಲ್ಲಿ, ನಿಮ್ಮ ಮನೆಯ ಈ ಸೀನ್ಗಳೆಲ್ಲ ನೋಡಿರ್ತೀವಿ. ಅಂತ ಉಸಿರಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಸೊ ಇವರು ಹತ್ರ ಆದ್ರು ಸಾವಿಗೆ ಅಂತೇಳಿ ಮನೆಯಿಂದ ಹೊರಗಡೆ ಹಿಡಿತೇವೆ. ಸೊ ಫಾಸ್ಟ್ ಬ್ರೀತಿಂಗ್ ಇರಬಾರ್ದು. ಈಗ ಮನೆಯಲ್ಲಿ ಯಾವ್ದಾದ್ರು ಕೋಪದ ಸಂದರ್ಭ, ಜಗಳದ ಸಂದರ್ಭ ನೆನ್ಸ್ಕೊಳ್ಳಿ. ಪ್ರತಿಯೊಬ್ರು ಆ ಸಂದರ್ಭ ಬಂದಿರುತ್ತೆ. ಆಗ ನಮ್ಮ ಫಾಸ್ಟ್ ಬ್ರೀತಿಂಗ್ ಇರ್ತೀವಿ. ಮುಖ ಎಲ್ಲ ಕೆಂಪಗಾಗತ್ತೆ, ನಾಲ್ಗೆ ತೋದಲ್ತಿರುತ್ತೆ, ಮಾತೆ ಸ್ಪಷ್ಟ ಇರೋದಿಲ್ಲ. ಆಗ ಮನುಷ್ಯನಿಗೆ ಆಲೋಚನೆ ಪ್ರಜ್ಞಾಸ್ಥಿತಿಯಲ್ಲಿ ಇರೋದಿಲ್ಲ, ಧನಾತ್ಮಕವಾಗಿರೋದಿಲ್ಲ, ಋಣಾತ್ಮಕವಾಗಿರುತ್ತದೆ. ಸೊ ಆ ಸ್ಥಿತಿ ಬಿಪಿಗೆ ಕಾರಣ, ಹಾರ್ಟ್ ಅಟ್ಯಾಕ್ಗೆ ಕಾರಣ, ಶುಗರ್ಗೆ ಕಾರಣ, ರೋಗದ ಪ್ರಾರಂಭಕ್ಕೆ ಇದು ಕಾರಣ. ಸೊ ಮನುಷ್ಯನಿಗೆ ಬ್ರೀತು ಫಾಸ್ಟ್ ಇರಬಾರ್ದು, ಸಮಾಧಾನ ಸ್ಥಿತಿಲಿರ್ಬೇಕು, ಸಮಾಧಾನ ಸ್ಥಿತಿಲಿರ್ಬೇಕು. ಹಾಗಾಗಿ ಎಷ್ಟು ನಿಧಾನಕ್ಕೆ ಉಸಿರಾಡ್ತೀವೋ ಅಷ್ಟು ಆಯಸ್ಸು ಜಾಸ್ತಿ ಆಗುತ್ತೆ, ಅಷ್ಟು ಆಯಸ್ಸನ್ನು ನಮ್ಮ ಸಾವನ್ನ ಮುಂದಿಡ್ಬೋದು. ಎಷ್ಟು ಫಾಸ್ಟ್ ಆಗಿ ಉಸಿರಾಡ್ತೀವೋ ಅಷ್ಟು ನಮ್ಮ ಸಾವನ್ನ ನಾವು ಹತ್ರಕ್ಕೆ ತಂದ್ಕೊಳ್ತೇವೆ. ಅದಕ್ಕೆ ಅಮ್ಮ ಹೇಳಿ ಪ್ಲೀಸ್. ಮತ್ ಇನ್ನೊಂದು ಏನಂದ್ರೆ, ಈಗ ನಾವು ಬೆಳಗ್ಗೆ ಎದ್ದಿರ್ತೀವಿ, ಬೆಳಗ್ಗೆ ಹೊತ್ತು ಮಾಡ್ತೀವಿ ಸರ್. ಈಗ ಮತ್ತೆ ಏನೋ ಬಿಸಿ ಆಗ್ಬಿಡ್ತೀವಿ, ಮಾಡಲ್ಲ. ಇದನ್ನ ಅವಾಗ ಪದೇ ಪದೇ ಮಾಡ್ಬೇಕಾ ಅಥವಾ ನಾವ್ ಈಗ ಬೆಳಗ್ಗೆ ಒಂದ್ಸಾರಿ ಮಾಡಿರ್ತೀವಿ, ಅಲೋಮ ವಿಲೋಮ ನಿಧಾನಕ್ಕೆ, ಅಥವಾ ನಮ್ಮ ಸಹಜ ಉಸಿರಾಟ ನಿಧಾನಕ್ಕೆ ಮಾಡಿರ್ತೀವಿ, ಒಂದು 10 ನಿಮಿಷನೋ 1/4 ಗಂಟೆನೋ ಸಾಕಾ? ಯಾವ ತರ? ಸೊ ಈಗ ಆರಂಭದಲ್ಲಿ ನಾವು 10 ನಿಮಿಷನೋ 20 ನಿಮಿಷನೋ ಅಥವಾ ನಮ್ಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಮಾಡ್ತೇವೆ. 24 ಗಂಟೆನೂ ಮಾಡಕ್ಕಾಗಲ್ಲ. ಬೇರೆ ಬೇರೆ ಗೃಹಿಣಿಯರು ಕೆಲಸ ಇರ್ತೇವೆ. ನಾವು ನೌಕರಿ, ಸಾಫ್ಟ್ವೇರ್, ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಬೇರೆ ಬೇರೆ ವ್ಯಾವಹಾರಿಕ ಕೆಲಸಗಳಲ್ಲಿ ಇರ್ತೇವೆ. ಕಿರಾಣಿ ಅಂಗಡಿ ಕೂಡ, ಆ ಕೆಲಸ ಕೂಡ ಮಾಡ್ತಿರ್ತೇವೆ. ಆದರೆ ನಮಗೆ ಯಾವಾಗ ಬಿಡುವು ಅನ್ಸುತ್ತೋ ಅವಾಗೆಲ್ಲ ಜಸ್ಟ್ 1 ನಿಮಿಷ ನೀವು ಬ್ರೀತನ್ನ ಸುಮ್ಮನೆ ಒಳಗೋಗೋದನ್ನ, ಹೊರಗೆ ಬರೋದನ್ನ 3 ಸಲ ಗಮನಿಸಿದ್ರೆ ಸಾಕು. ಅನಾಯಾಸ ಸ್ಥಿತಿಯಿಂದ ಸಾವಕಾಶ ಸ್ಥಿತಿಗೆ ಬಂದ್ಬಿಡ್ಬೋದು, ಪ್ರೆಸೆನ್ಸ್ ಬಂದ್ಬಿಡ್ಬೋದು. ಏನೋ ಸ್ವಲ್ಪ ಡಿಪ್ರೆಷನ್ ಆಗಿರುತ್ತೆ, ಬೇಜಾರಾಗಿರ್ತದೆ, ಆ ಸ್ಥಿತಿಯಿಂದ ಆರಾಮಾಗಿ ಬಂದ್ಬಿಡ್ಬೋದು ಇಲ್ಲಿಗೆ. ಹಾಗಾಗಿ ನಿಮ್ಗೆ ಬೆಳಿಗ್ಗೆ ಸಂಜೆ ಯಾವ ಸಮಯದಲ್ಲಿ ಧ್ಯಾನ ಮಾಡಕ್ಕಾಗುತ್ತೋ ಮಾಡಿ. ನಿಮ್ಗೆ ಯಾವಾಗೆಲ್ಲ ಅವಕಾಶ ಸಿಗುತ್ತಾ 1 ನಿಮಿಷ ಮಾಡಕ್ಕಾಗಲ್ವಾ? 1-2-3 ಸಲ ಉಸಿರು ಬಿಡಕ್ಕಾಗಲ್ವಾ? ಬಸ್ ಪ್ರಯಾಣ ಮಾಡ್ತಾ ಇರ್ತೀರಾ, 3 ಸಲ ತಗೊಂಡು ಬಿಡಿ. ಇನ್ನೇನೋ ಕೆಲಸ, ಅಂಗಡಿನಲ್ಲಿ ಕೆಲಸ ಮಾಡ್ತಿರ್ತೀರಾ, ಅದು ಯಾರೋ ಅಂಗಡಿ ಥಿಂಗ್ಸ್ ತಗೊಂಡು ಹೋಗಿರ್ತಾರೆ, ಸ್ವಲ್ಪ ಬಿಡು ಅನ್ಸುತ್ತೆ, 1-2 ನಿಮಿಷ ಗಮನಿಸಿ. ಅವಾಗ ಅಡುಗೆ ಮಾಡ್ತಾ ಇರ್ತೀರಾ, ತರಕಾರಿ ಹೆಚ್ಚುತ್ತಾ ಇರ್ತೀರಾ, 1-2 ಸೆಕೆಂಡು ತಗೊಂಡು ಬಿಡಿ. ಸೊ ಹಾಗಾಗಿ ನಾವು ನಮ್ಮ ಉಸಿರನ್ನು ಗಮನಿಸೋದ್ರಿಂದ ಪ್ರೆಸೆನ್ಸ್ ಅಲ್ಲಿ ಇರ್ಬೋದು, ಇನ್ನೇನಿಲ್ಲ, ಪ್ರೆಸೆನ್ಸ್ ಅಲ್ಲಿ ಇರ್ಬೋದು. ಸ್ವಲ್ಪ ಕೋಪ, ತಾಪ, ಈ ನೆಗೆಟಿವ್ಸ್, ಇದರಿಂದ ಸ್ವಲ್ಪ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬಹುದು. ಈಗ ಸಪೋಸ್ ನನ್ಗೆ ಒಂದ್ಸಲ ನಮ್ಮ ಫಾದರ್, ನಮ್ಮ ಮಿಸ್ಸಸ್, ನಾನು ಸ್ವಲ್ಪ ಮಾತುಗಳು ಬಂತು. ನಮ್ಮ ಫಾದರ್ ಮಗ 5 ನಿಮಿಷ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡ್ ಬಾ ಅಂದ್ರು. ಸೊ ಅವ್ರು ಯಾವ ಧ್ಯಾನ ಮಾಡ್ತಾ ಇರ್ಲಿಲ್ಲ. ಅದೇನ್ ಅರ್ಥ? ಅದು 5 ನಿಮಿಷ ನಮ್ ನೇಚರ್ಗೆ ಹೊಟ್ಟೋಗ್ಬಿಟ್ರೆ ಆ ಒಂದು ಸಂದರ್ಭದಿಂದ ನಾವು ಫ್ರೆಶ್ ಆಗ್ಬಿಡ್ತೀವಿ. ಆ ಕೋಪದ ಸಂದರ್ಭ ಅಥವಾ ಸಂಘರ್ಷದ ಸಂದರ್ಭ ಹೊಟ್ಟೋಗುತ್ತೆ, ಹೊಸ ವಾತಾವರಣ ಬರ್ತದೆ, ಹೊಸ ಆಲೋಚನೆಗಳು ಬರ್ತದೆ, ಹೊಸ ಭಾವನೆಗಳು ಬರ್ತದೆ. ಹಾಗಾಗಿ ಎಷ್ಟು ಆನಂದಮಯವಾಗಿ ನನ್ನನ್ನು ತೊಡಗಿಸ್ಕೊಳಕ್ ಸಾಧ್ಯನೋ ಅಷ್ಟು ಆನಂದಮಯವಾಗಿ ನನ್ನನ್ನು ತೊಡಗಿಸ್ಕೋಬೇಕು. ಸೊ ಅದಕ್ಕಿರೋದು ಒಂದೇ ಪ್ರೆಸೆನ್ಸ್ ಇರೋದು, ಶ್ವಾಸನ ಗಮನಿಸೋದು. ಹಾಗಾಗಿ 24 ಗಂಟೆ ಕೂತ್ಕೊಂಡು ಧ್ಯಾನ ಮಾಡಕ್ ಆಗಲ್ಲ. ಹಾಗಿದ್ರೆ ವ್ಯವಹಾರ ಹೆಂಗ್ ಮಾಡೋದು? ರೈತ ವ್ಯವಸಾಯ ಹೆಂಗ್ ಮಾಡೋದು? ನೀವೆಲ್ಲ ಹೆಂಗ್ ಅಡಿಗೆ ಮಾಡೋದು? ನಮ್ಮನ್ನೆಲ್ಲ ಹೆಂಗ್ ನೋಡ್ಕೊಳ್ಳೋದು? ಬಟ್ ಈ ಡೀಪ್ ಉಸಿರಾಟದಿಂದ ಅಂತೂ ತುಂಬಾ ಪ್ರಯೋಜನ ಇದೆ ಸರ್, ಖಂಡಿತ, ತುಂಬಾನೇ ಪ್ರಯೋಜನ ಇದೆ. ಹೌದು. ಥ್ಯಾಂಕ್ ಯು ಸರ್, ವಂಡರ್ಫುಲ್ ಟಾಪಿಕ್ ಇತ್ತು ಸರ್, ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಎಸ್ ಕೇಶವ್ ರೆಡ್ಡಿ ಅವರೇ, ನಿಮ್ಗೆ ಅವಕಾಶ ಮಾತಾಡಿ.
ಸರ್ ನಮಸ್ಕಾರ ಸರ್, ನಾರಾಯಣ್ ಸರ್ ಅವ್ರಿಗೆ ಮತ್ತೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ನಮಸ್ತೆ ಸರ್. ಭೂಮಿ ತಾಯಿ ಬಗ್ಗೆ, ಅದು ವಸುಂಧರೆ ಬಗ್ಗೆ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು ಸರ್. ನಮ್ಗೆ ಕಣ್ಣಿಗೆ ಕಾಣುವ ದೇವರುಗಳಂದ್ರೆ ನಮ್ಗೆ ಒಂದು ಭೂಮಿ ಪ್ರಕೃತಿ ಮಾತೆ, ಭೂಮಿ ತಾಯಿ, ಸೂರ್ಯ, ಚಂದ್ರರು ಸರ್. ಬೇರೆ ಎಲ್ಲರೂ ನಾವು ಬ್ರಹ್ಮಾಂಡ ಏನು ಸೃಷ್ಟಿ ಮಾಡಿದೆ ಅದಕ್ಕೆ ಬೆಲೆ ತರಲಾಗೋದು ಸರ್. ಆ ಒಂದು ಇದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಇದ್ ಮಾಡಿದ್ದೀರಾ ಸರ್. ಪ್ರಕೃತಿ ಮಾತೆ, ವಸುಂಧರೆ ಬಗ್ಗೆ ನಾವು ಪ್ರತಿನಿತ್ಯ ನೆನೆಸ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೇಕು ಸರ್. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಇವಾಗ ಹೇಳ್ತಾ ಇದ್ರಿ ಧ್ಯಾನ ಮಾಡೋದು, ಮತ್ತೆ ನಮಗೆ ಅಂದ್ರೆ ಬೇರೆ ಎಲ್ಲದಕ್ಕೂ ನಾವು ಟೈಮ್ ಕೊಡ್ತೀವಿ ಸರ್. ಆದ್ರೆ ನಮಗೆ ನಮ್ಮ ಅಂತರಂಗಕ್ಕೆ, ನಮ್ಮ ಮನಸ್ಸಿಗೆ ನಾವು ಟೈಮ್ ಕೊಡಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಅಂದ್ರೆ ಇವಾಗ ನಾವೇನ್ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ ಮುಂಚೆ 90 ನಿಮಿಷಗಳ ಕಾಲ ಏನಿದೆ, 1.5 ಗಂಟೆ, ಆ ಸಮಯದಲ್ಲಿ ಎದ್ದು ನಮಗಾಗಿ ಒಂದು ಟೈಮ್ ಟೇಬಲ್ ಹಾಕೋಬೇಕು ಸರ್. ಒಂದು ಪ್ರಾಣಾಯಾಮ ಇರ್ಬೋದು, ಒಂದು ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಸ್ವಾಧ್ಯಾಯ. ಇವಾಗ ನೀವೇನು ಪುಸ್ತಕಗಳೆಲ್ಲ ಹೇಳ್ತಾ ಇದ್ರಲ್ಲ ಸರ್, ಕೆಲವೊಂದು ಒಳ್ಳೆ ಪುಸ್ತಕಗಳಿದೆ ಸರ್. ಅಂತ ಸಮಯನ ನಾವು ಇದ್ ಮಾಡೋದೇ ಆದ್ರೆ, ನಾವು ಟೈಮ್ ಕೊಡೋದಾದ್ರೆ, ನಮ್ಮ ತಾಟುಗಳು ಏನು ದಿನಕ್ಕೆ ನಾವು 68 ಇಂದ 70 ಸಾವಿರ ಒಂದು ಯೋಚನೆಗಳು ಬರುತ್ತೆ ಸರ್. ಅವುಗಳಲ್ಲಿ ನಮ್ಗೆ ಕೆಲವೊಂದು ಕೆಲ್ಸಕ್ಕೆ ಬಾರದೇ ಇರೋ ಸರ್, ಅಂತವ್ ಮೇಲೆ ನಾವು ಹೆಚ್ಚಿನ ಒಂದು ಶಕ್ತಿನ ವ್ಯಯ ಮಾಡಿದ್ರೆ ನಮ್ಮ ಇದ್ರದ್ದೆಲ್ಲ ವೇಸ್ಟ್ ಆಗುತ್ತೆ ಸರ್. ಅದರಲ್ಲಿ ಕೆಲವೊಂದು ಮಾತ್ರ ನಮ್ಗೆ ಯೋಚನೆಗಳಲ್ಲಿ ನಮ್ಗೆ ಉಪಯೋಗ ಆಗುವಂತವು. ಹಂಗಾಗಿ ಅವುಗಳನ್ನ ತಟಸ್ಥವಾಗಿ ಗಮನಿಸ್ಬೇಕು. ಮತ್ತೆ ವರ್ತಮಾನ ಕಾಲದಲ್ಲಿ ನೀವೇನ್ ಹೇಳಿದ್ರೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನಾವು ಬದುಕೇದೇ ಆದ್ರೆ ನಮ್ಗೆ ಆ ಒಂದು ಥಾಟ್ಗಳು, ಯೋಜನೆಗಳು ಯಾವುದೇ ಒಂದು ನಮ್ಗೆ ಶಕ್ತಿ ವ್ಯಯ ಆಗೋದಿಲ್ಲ. ಮತ್ತೆ ಅವುಗಳ ಅರ್ಥ ನೀಡ್ದಿರಾ ನಾವು ಇದ್ ಮಾಡ್ಬೋದು ಸರ್. ಮತ್ತೆ ನಮ್ಮ ಒಂದು ಅರಿವಿನ ಧ್ಯಾನ ಅಂತ ಒಂದಿದೆ ಸರ್. ಅಂದ್ರೆ ಇವಾಗ ನಮಗೆ ಸುತ್ತಮುತ್ತಲಿರುವ ವಸ್ತುಗಳನ್ನ ನಾವು ತಟಸ್ಥವಾಗಿ ನೋಡ್ಬೇಕು ಸರ್. ಒಂದು ಅವುಗಳಿಗೆ ಯಾವುದೇ ಒಂದು ಅರ್ಥ ಕೊಡ್ದಿರಾ ತಟಸ್ಥವಾಗಿ ನೋಡ್ಬೇಕು. ಮತ್ತೆ ನಮ್ಮ ಸುತ್ತಮುತ್ತಲಿನ ಒಂದು ಶಬ್ದಗಳನ್ನ ತಟಸ್ಥವಾಗಿ ಕೇಳ್ಬೇಕು ಸರ್. ಯಾವುದೇ ಒಂದು ಶಬ್ದ ಆಗಿದ್ರೆ ಅದಕ್ಕೆ ಅರ್ಥ ಕೊಡ್ದಿರಾ, ವಿರೋಧ ಮಾಡ್ದಿರಾ ಇದ್ ಮಾಡ್ಬೇಕು. ಮತ್ತೆ ನಮ್ಮ ದೇಹದಲ್ಲಿ ಆಗುವ ಸಂಚಲನಗಳು, ನಾವು ಉಸಿರಾಟ ಇರ್ಬೋದು, ಎದೆ ಬಡಿತ ಇರ್ಬೋದು, ಹೊಟ್ಟೆ ವಿಸ್ತಾರ ಮತ್ತೆ ಕುಗ್ಗೋದಿರ್ಬೋದು, ಅವುಗಳನ್ನೆಲ್ಲಾನು ನಾವು ತಟಸ್ಥವಾಗಿ ಗಮನಿಸ್ಬೇಕು ಸರ್. ಅದೇ ರೀತಿ ನಮಗ್ ಸ್ಪರ್ಶ ಏನಿದೆ. ಥ್ಯಾಂಕ್ ಯು ಕೇಶವ ರೆಡ್ಡಿ ಸರ್, ತುಂಬಾ ತಿಳ್ಕೊಂಡಿರಾ. ನಿಮ್ಮಿಂದನೂ ಕೂಡ ನಾವು ತಗೊಳ್ತಕ್ಕಂಥ ಒಂದು ಕ್ಲಾಸೇ ಇದೆ. ಸರ್ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಸರ್. ಮತ್ತೆ ನಾವು ಸಹ ಆನಾಪಾನ ಸತಿ ಧ್ಯಾನ ಮತ್ತೆ ಬೇರೆ ಬೇರೆ ಎಲ್ಲ ಧ್ಯಾನಗಳನ್ನ ನಾವು ಇದ್ ಮಾಡ್ತಾ ಇದೀವಿ ಸರ್. ಮಹಾವತಾರ್ ಫೌಂಡೇಶನ್ ನಾವು ಉತ್ತಮವಾದ ಒಂದು ಇದು ಮಾಡ್ತಾ ಇದ್ದಾರೆ ಸರ್. ನಮ್ 365 ದಿವಸಗಳು, ಯಾಕಂದ್ರೆ ಬೆಲೆ ಕಟ್ಲಾಗದ ಇದು ಸರ್, ಅದನ್ನ ಉಚಿತವಾಗಿ ನೀಡ್ತಾ ಇದ್ದಾರೆ. ಇಂಥದ್ದೆಲ್ಲ ತಿಳ್ಕೊಂಡು ನಾವು ನಮ್ಮ ಮನಸ್ಸನ್ನ, ನಮ್ಮ ದೇಹನ ಪ್ರಶಾಂತವಾಗಿ ಇಟ್ಕೋಬೇಕು, ನಾವು ವರ್ತಮಾನ ಕಾಲದಲ್ಲಿ ಜೀವಿಸ್ಬೇಕು ಅನ್ನೋದು ತಿಳಿಸಿದ್ದಾರೆ ಸರ್. ಈ ಒಂದು ಅವಕಾಶಕ್ಕಾಗಿ ತಮಗೆ, ಈ ವೇದಿಕೆಗೆ ಎಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದಗಳು. ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಮಾರು ವಿಷಯ ತಗೊಂಡಿದ್ರ. ಎಸ್, ಸಮಯದ ಅಭಾವದಿಂದ ನಾನು ಮೊಟಕುಗೊಳಿಸ್ತಾ ಇದ್ದೇನೆ ಸ್ನೇಹಿತರೆ, ಯಾಕಂದ್ರೆ 4 ಕ್ಲೋಸ್ ಮಾಡ್ಬೇಕಾಯ್ತು. ಸುಶೀಲಾ ಬಾಯಿ ಮೇಡಮ್, ನೀವು ಮಾತಾಡಿ. ಯಾವತ್ತು ಮಾತಾಡದಿದ್ದರಿಗೆ ಅವಕಾಶ ಕೊಡ್ತಾ ಇದ್ದೀನಿ ಇವಾಗ. ಸುಶೀಲಾ ಬಾಯಿ ಮೇಡಮ್. ಪ್ಲೀಸ್ ಮಾತಾಡಿ. ಎಸ್, ಮಾತಾಡಿ. ಅನ್ಮ್ಯೂಟ್ ಆಗ್ತಾ ಇಲ್ವಾ ನಿಮ್ದು? ಸರ್ ಇನ್ನೊಬ್ರಿಗೆ ಅವಕಾಶ ಕೊಡಿ, ಆಮೇಲೆ ಮತ್ತೆ ನೋಡೋಣಂತೆ. ಸಾವಿತ್ರಿ ವಿಜಯನಗರ್ ಮೇಡಮ್ ಅವ್ರಿಗೆ ಅವಕಾಶ. ಎಸ್, ಸಾವಿತ್ರಿ ಮೇಡಮ್ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲ ಆತ್ಮೀಯ ಬಂಧುಗಳು. ಇವತ್ತು ಬಹಳ ಬಹಳ ಸುಂದರವಾದಂತ ವಿಷಯ ಇದು. ಯಾಕಂದ್ರೆ ಕಾರಣ ಏನಂದ್ರೆ, ನಮ್ಮೆಲ್ಲರನ್ನು ಪ್ರಕೃತಿಯ ಮಾತೆಯ ಮಡಿಲಿನಲ್ಲಿ ಸುಖವಾಗಿ ಅತಿ ಆನಂದದ ತುಟ್ಟಿಗೆ ಏರಿಸಿ ಬಿಟ್ಟಿದ್ರು ನಮ್ಮ ನಾರಾಯಣ್ ಸರ್ ಅವರು. ಇಷ್ಟೊಂದು ಆನಂದ ಆಯ್ತಲ್ರಿ. ಒಂದ್ ಕಡೆ ಅಕ್ಮಾರ್ ಹೇಳ್ತಾಳೆ, ಚಿಲಿಮಿಲಿ ಎಂದೋದುವ ಗಿಡಿಗಳಿರ ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಗಿಳಿಗಳರ ನೀವು ಕಾಣಿರೆ, ಕೋಗಿಲಿಗಳರ ನೀವು ಕಾಣಿರೆ, ಎನ್ನ ದೇವ ಚೆನ್ನಮಲ್ಲಿಕಾರ್ಜುನ ಎಲ್ಲಿ ಹಣೆಂದು ನೀವು ಹೇಳಿರಿ ಅಂತ ಹೇಳಿದಾಗ, ಯಾವ ಅಕ್ಕಮಹಾದೇವಿ ಕಾಡಿನಲ್ಲಿ ಹೋಗ್ತಾ ಇರುವಂತ ದೃಶ್ಯವೇ ನಮ್ಮೆಲ್ಲರ ಕಣ್ಣು ಮುಂದೆ ತಂದಿಟ್ರು ನಮ್ಮ ಗುರುಗಳು. ಎಷ್ಟೊಂದು ಅದ್ಭುತವಾಯ್ತು ನೋಡಿತು. ವಸುಂಧರ ಮಾತೆಯ ಮಡಿಲಿನಲ್ಲಿ ಅಷ್ಟೇ ಅಲ್ಲ, ಒಂದು ಪ್ರಕೃತಿ ಗುಡ್ಡ,
ಹಳ್ಳ, ನದಿ, ಕಾಲುವೆ, ಆಮೇಲೆ ಎಂಥ ಒಂದು ಸಾಗರ, ಸಮುದ್ರ, ಏನೋ ಹಿಂದಿನ ಹಿರಿಯರು ಒಂದು ಏನೋ ಕಥೆಗಳು ಹೇಳ್ತಿದ್ರು. ಅಲ್ಲಿ ಆ ಸ್ಥಾನದಲ್ಲಿ ಏನೋ ರಾಜ ಇದ್ದನು, 7 ಸಮುದ್ರ ದಾಟಿ ಹೋದನು, ಅಲ್ಲಿ ಏನೋ ಒಂದು ಮುತ್ತು ಇತ್ತು. ಯಾವ ಮುತ್ತು? ಜ್ಞಾನದ ಮುತ್ತನ್ನು ಇವತ್ತು ನಾವು ಕಂಡಂತೆ ಆಯ್ತು ನೋಡ್ರಿ. ನಿಜವಾಗ್ಲೂ ಅಂತ ಸಮುದ್ರದ ಮಡಿಯಲ್ಲೇ, ಪ್ರಕೃತಿಯ ಮಡಿಲಲ್ಲಿ, ಗಿಡ ಮರಗಳಲ್ಲಿ, ಎಲ್ಲ ಕಡೆ ಆ ಯಾವ ಬ್ರಹ್ಮಾಂಡದಲ್ಲಿ ಇದ್ದದೆಲ್ಲ ಪಿಂಡಾಂಡದಲ್ಲಿ ಅಡಗಿದೆ, ಪಿಂಡಾಂಡದಲ್ಲಿ ಇದ್ದದೆಲ್ಲ ಬ್ರಹ್ಮಾಂಡದಲ್ಲಿ ಅಡಗಿದೆ ಅಂತ ಏಕೆಂದ್ರೆ ಸುಂದರ, ಅತಿ ಸುಂದರವಾಗಿ ನಮಗೆಲ್ಲ ನಮ್ಮ ಮನದಟ್ಟು ಮಾಡಿಕೊಟ್ರು. ನಮ್ಮನ್ನೆಲ್ಲ ಆ ಲೋಕಕ್ಕೆ ಕರೆದೊಯ್ದಾರಲ್ಲ, ಅದಕ್ಕೆ ಅನಂತ ಧನ್ಯವಾದಗಳು ಸರ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ತಾವು ಕೂಡ ಸುಮಾರು ಸೆಷನ್ ಕೊಟ್ಟಿದ್ದೀರಾ, ಅದ್ಭುತವಾಗಿದೆ ನಿಮ್ಮಲ್ಲಿ ಜ್ಞಾನಾರ್ಜನೆ. ಧನ್ಯವಾದಗಳು. ಎಸ್ ಸುಶೀಲಾಬಾಯಿ ಮೇಡಮ್, ಬೇಗ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ಹೇಳ್ತಾ ಇದೆ, ಹೇಳಿ ಮೇಡಮ್. ಹಾ, ಇದು ಪಿರಮಿಡ್ ಕ್ಲಾಸಿಗೆ ಅಲ್ಲಿ ಬಂದಿದ್ವಿ ಸರ್. ನಾವು ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು. ಹೋದ ವರ್ಷ ಜೂನ್ ನಲ್ಲೂ ಈ ಸೆಷನ್ಸ್ ಅಟೆಂಡ್ ಮಾಡಿದ್ವಿ. ಒಂದು 24 ದಿವಸದ ಕೋರ್ಸ್ ಮಾಡಿದ್ವಿ. ಇವತ್ತಿಂದು ಅದ್ಭುತ, ತುಂಬಾ ಚೆನ್ನಾಗಿತ್ತು. ಧ್ಯಾನದಲ್ಲಿ ಮಾಡ್ತಾ ಇದೀವಿ. ಬೆಳಗ್ಗೆ ಎದ್ದು 4:30 5:30 ತನಕ ಮಾಡ್ತೀವಿ. ಈಗ ಈ ಕ್ಲಾಸ್ಗೂ ಜಾಯಿನ್ ಆಗಿದ್ದೀವಿ ಸರ್. ತುಂಬಾ ಧನ್ಯವಾದಗಳು. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಮನ್ಸಿಗೂ ತುಂಬಾ ಚೆನ್ನಾಗಾಯ್ತು. ಒಂಥರ ಮನ್ಸಿಗೆ ಆಯಾಸ ಏನಿಲ್ಲ. ತುಂಬಾ ಚೆನ್ನಾಗಿದೆ. ಕ್ಲಾಸಸ್ ಅಟೆಂಡ್ ಮಾಡಿದೀವಿ. ನಾವಿವಾಗ 1 ವರ್ಷದಿಂದ ಮಾಡ್ತಾ ಇದೀವಿ ಸರ್ ಅದನ್ನ. ಹಲೋ. ಓಕೆ, ಹಾ ಕೇಳ್ತಾ ಇದೆ, ಹೇಳಿ ಮೇಡಮ್. ಚೆನ್ನಾಗಿದೆ ಸರ್ ಎಲ್ಲ. ಮತ್ತೆ ಇದು JGTPಗೂ ಬಂದಿದ್ವಿ. 3 ಸರಿ ಬಂದು ಧ್ಯಾನ ಎಲ್ಲ ಮಾಡಿ ಪಿರಮಿಡ್ ಕ್ಲಾಸಿಗೆಲ್ಲ ಹೋಗಿದ್ವಿ. ನಾವು ನಮ್ಮ ಯಜಮಾನ್ರು ಎಲ್ಲ ಹೋಗಿ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಇದ್ದು ಧ್ಯಾನ ಮಾಡಿ ಬರ್ತಾ ಇದ್ವಿ. ಈಗ ಮನೆಯಲ್ಲೇ ಮಾಡ್ತಾ ಇದೀವಿ. ಪಿರಮಿಡ್ ಒಂದು ಟೋಪಿ ತಗೋ ಬಂದಿದೀವಿ. ಟೈಮ್ ಆದಾಗೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಪ್ರಿಯಾಂಕಾ ಮೇಡಮ್ ಅವ್ರ ಸೆಷನ್ಸ್, ಮತ್ತೆ ಇವರು ಲಲಿತಾ ಮೇಡಮ್ ಅವ್ರದ್ದು, ಇವತ್ತು ನಿಮ್ದು ಸೆಷನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ಕೇಳಿ ಮನ್ಸಿಗೆ ಒಂಥರ ಹಗುರಾಯ್ತು. ಭೂಮಿ ತಾಯಿ ಮಡ್ಲಿಂದ ಬಂದು ತಂದೆ ತಾಯಿದೆಲ್ಲ ಹೇಳಿದ್ರಿ, ಚೆನ್ನಾಗಿತ್ತು. ಸೆಷನ್ಸ್ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಾವು ಕೇಳಿದಿರಾ, ಇನ್ನೂ ಹೆಚ್ಚು ಜನಕ್ಕಿಂತ ಈ ವಿಷಯವನ್ನ ಪ್ರಸಾರ ಮಾಡಿ ಮಾಡ್ತಾ ಇದೀವಿ ಸರ್. ಎಲ್ಲ ಹೇಳ್ತಾ ಇದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಒಂದು 30 ಜನ ತನಕನೂ ಕರ್ಕೊಂಡು ಹೋಗಿದೀವಿ ಸರ್ ಪಿರಮಿಡ್ಗೆ. ಪಿರಮಿಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್, ತಮಗೆ ಅವಕಾಶ. ನಮಸ್ತೆ ಸರ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನಂದೊಂದು ಪ್ರಶ್ನೆ. ನೀವು ಹೇಳ್ತೀರಿ ಪ್ರೆಸೆನ್ಸ್ ಇರ್ಬೇಕು ಅಂತ, ಆದ್ರೂ ಕೂಡ ಪ್ರೆಸೆನ್ಸ್ ಬಂದ್ರೆ ಫ್ಯೂಚರ್ ಇರ್ಲೇಬೇಕಲ್ಲ, ನಾಳೆ ಯೋಚನೆ ಇರ್ಲೇಬೇಕು. ಇದನ್ನ ಜೀವನ ಮಾಡಕ್ ಆಗೋದಿಲ್ವಲ್ಲ? ಪ್ರೆಸೆನ್ಸ್ ಇತ್ತು ಒಪ್ಕೊಳ್ತೀವಿ ನಾವು, ನಾಳೆ ಯೋಚನೆ ಮಾಡ್ಬೇಕಲ್ಲ ನಾವು, ಅದೆಲ್ಲ ಜೀವನ ಮಾಡಕ್ ಆಗಲ್ವಲ್ಲ? ಪ್ರೆಸೆನ್ಸ್ ಇದ್ರೆ ನಾಳೆ ಹೌದು ಮೇಡಮ್, ನಾಳೆ ಜೀವನ ಮಾಡಬೇಕು. ಆದ್ರೆ ನಾಳೆಗೋಸ್ಕರ ಈ ಜಗತ್ತಿನ ಮಹಾನ್ ಜ್ಞಾನಿಗಳೆಲ್ಲ ಹೇಳ್ತಾರೆ ಮೇಡಮ್, ಈ ಕ್ಷಣವನ್ನ ನಾನು ಆನಂದಿಸ್ಬೇಕು. ಈ ಕ್ಷಣ ಇದೆಯಲ್ಲ. ನಿನ್ನೆ ಒಂದು ಜಂತು ಕತೆ ಓದ್ತಾ ಇದ್ದೆ ನಾನು. ಒಂದು ಹುಲಿ ಅಟ್ಟಿಸ್ಕೊಂಡ್ ಬರುತ್ತೆ ಅವನನ್ನ, ಒಬ್ಬ ವ್ಯಕ್ತಿನ. ಅವನು ಒಂದು ಕಲ್ಲು ಬಂಡೆ ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ. ಇನ್ನೇನು ಅವನಿಗೆ ಸಾವು ಸಮೀಪಿಸಬಹುದು ಅಥವಾ ಬರದೇನೂ ಇರಬಹುದು. ಆದ್ರೆ ಅವನು ಆ ಕ್ಷಣನ ಕಲ್ ಬಂಡೆ ಹಿಡ್ಕೊಂಡು ಸಾವು ಬರ್ತಾ ಇದೆ ಅಂತ ಭಯ ಪಡೋದಕ್ಕಿಂತ ಆನಂದಿಸ್ತಾ ಆ ಸಮಯನ ಆ ಹುಲಿ ಹೋಗೋ ತನಕ ಅವನು ಆನಂದವನ್ನ ಅನುಭವಿಸ್ತಾನೆ. ಸೊ ಈ ಕ್ಷಣ, ಈಗ ನೀವು ಬಾಯಿಗೆ ಒಂದು ಸೇಬನ್ ಪೀಸ್ ಹಾಕೊಂಡಿದ್ದೀರಾ, ಸೊ ಅದನ್ನ ಆನಂದಿಸೋದೀಗ. ಓಕೆ, ಇವಾಗ ಒಂದು ಪುಸ್ತಕ ಓದ್ತಾ ಇದ್ದೀರಾ, ಸೊ ಅಲ್ಲಿ ಏನು ವಸ್ತು ವಿಷಯ ಇದೆ ಅದನ್ನ ಆನಂದಿಸೋದು. ಒಂದು ಗಿಡ ಮರದ ಒಂದು ಬೆಟ್ಟದ ಹತ್ರ ಇದ್ದೀರಾ, ಸೊ ಆ ನೇಚರ್ನ ಆನಂದಿಸೋದು. ನೀವು ಆ ನೇಚರ್ನ ಆನಂದಿಸೋದ್ ಬಿಟ್ಟು ನಾಡಿದ್ರ ಬಗ್ಗೆ. ಸೊ ಈಗ ಯಾರು ಪ್ರೆಸೆನ್ಸ್ ಅಲ್ಲಿ ಇರ್ತಾರೋ ಅವರು ಹೆಚ್ಚು ಆನಂದವನ್ನ ಅನುಭವಿಸ್ಬೋದು, ಪ್ರೆಸೆನ್ಸ್ ಅಲ್ಲಿ ಇರ್ಬೋದು. ಹಾಗಾಗಿ ಈ ಕ್ಷಣ ಆನಂದಿಸಿದ್ರೆ ಅದು ನಾಳೆಗೆ ಒಳ್ಳೆ ಫಲಿತವನ್ನ ಕೊಟ್ಟೆ ಕೊಡುತ್ತೆ. ಸೊ ಹಾಗಾಗಿ ಅದಕ್ಕೆ ಹೇಳೋದು ಪ್ರೆಸೆನ್ಸ್ ಅಲ್ಲಿ ಇರಿ ಅಂತೇಳಿ. ಈಗ ಸ್ಟೂಡೆಂಟ್ ನೀವು ಪಾಠ ಮಾಡ್ತಾ ಇದ್ದೀರಾ, ನಾನು ಸ್ಟೂಡೆಂಟ್. ನೀವ್ ಏನ್ ಹೇಳ್ತಾ ಇದ್ದೀರಾ ಅದನ್ನ ನಾನು ಕೇಳಿಸ್ಕೋಬೇಕು. ಸೊ ಒಳಗಡೆ ನನಗೆ ನ್ಯೂರಾನ್ಸ್ಗಳಿದೆ, ಕೋಟ್ಯಾಂತರ ನ್ಯೂರಾನ್ಸ್ ಇದೆ. ಆ ನ್ಯೂರಾನ್ಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ, ಡೋರ್ ಓಪನ್ ಆಗುತ್ತೆ, ಅದು ಒಂದ್ 20 ನಿಮಿಷ ಏಕಮುಖವಾಗಿರುತ್ತೆ, 20 ನಿಮಿಷ ಕಲಿಕಾಧಾರಣೆ ನೇರವಾಗಿ ಹೋಗುತ್ತೆ, 20 ನಿಮಿಷ ಆದ್ಮೇಲೆ ಅದು ತಳಗಡೆ ಇಳಿತಾ ಹೋಗುತ್ತೆ.
ಅದಕ್ಕೆ ಹಾ, ಹಾ. 20 ನಿಮಿಷಕ್ಕೆ ಒಂದ್ಸಲ ಟೀಚರ್ಸ್ ಆದವರು ಒಂದ್ ಜೋಕ್ ಮಾಡೋದು, ಒಂದ್ ಸಣ್ಣ ಕತೆ ಹೇಳೋದು, ಹಾ, ಒಂದು ಹಾ, ಏನಾದ್ರು ಆಕ್ಟಿವಿಟಿ ಮಾಡಿಸೋದು ಮಾಡ್ಬೇಕು. ಹಾ, ಹಾ, ಹಾ. ಹ್ಮ್. ಪ್ರೆಸೆನ್ಸ್ ಇರೋದು ಮೇಡಮ್, ನಾನು ಹ್ಮ್. ಹೆಚ್ಚು ಆನಂದವಾಗಿರೋ ತರ. ಸೊ ನನ್ನ ಹ್ಮ್. ನ್ಯೂರಾನ್ಸ್ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತಿರುತ್ತೆ. ಹ್ಮ್. ಹ್ಮ್. ಆ, ಹ್ಮ್. ಹಾಗಾಗಿ ಪ್ರೆಸೆನ್ಸ್ ಇರೋದು ಅಗತ್ಯ ಮೇಡಮ್. ಹ್ಮ್. ಖುಷಿ ಆಯ್ತು. ನಮಸ್ತೆ, ಈ ತುಂಬಾ ಪ್ರೆಸೆನ್ಸ್ ಧನ್ಯವಾದ. ನಾಳೆನ ಸರಿ ಮಾಡೇ ಮಾಡುತ್ತೆ. ಹೌದು. ಹ್ಮ್. 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 ನಮಸ್ತೆ, ತುಂಬಾ ಖುಷಿ ಆಯ್ತು. ಚೆನ್ನಾಗಿತ್ತು ಕ್ಲಾಸ್, ಥ್ಯಾಂಕ್ ಯು ತುಂಬಾ ಮೇಡಮ್, ಥ್ಯಾಂಕ್ ಚೆನ್ನಾಗಿತ್ತು. ಧನ್ಯವಾದಗಳು. ಹ್ಮ್. ಯು. ಎಸ್ ಸುತೇಜ ಸಂಪನ್ನಗೊಳಿಸೋಣ. ಎಸ್ ಕಂಪ್ಲೀಟ್ ಹಾ. ಮಾಡಿ. ಓಕೆ, ತುಂಬಾ ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ನಮ್ಮ ಒಂದು ವೇದಿಕೆಗೆ ಬಂದು ಧ್ಯಾನವನ್ನ ಮಾರ್ಗದರ್ಶನ ಧ್ಯಾನವನ್ನ ಮಾಡಿಸಿದಿರಿ. ಅತ್ಯುತ್ತಮವಾದ ವಿಷಯವನ್ನ ನಮಗೆಲ್ಲರೂ ಜ್ಞಾನವನ್ನ ನೀಡಿದಿರಿ. ಮತ್ತೆ ಎಲ್ಲರ ಪ್ರಶ್ನೆಗಳಿಗೆ ಅನುಕೂಲವಾದಂತ ಅವರಿಗೆ ಸಮಾಧಾನವಂತ ಉತ್ತರ ಕೊಟ್ಟಿದಿರಿ. ನಿಮಗೆ ತುಂಬು ಧನ್ಯವಾದಗಳು ಸರ್. ಹಾಗೆ ಇಲ್ಲಿಯವರೆಗೆ Thank you. ಎಲ್ಲ ಜೂಮ್ ವೇದಿಕೆಯಲ್ಲಿ ಕುಳಿತು ಸಮಾಧಾನದ ಕೇಳಿರುವಂತ ಎಲ್ಲಾ ನನ್ನ ಧ್ಯಾನ ಮಿತ್ರರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ ನ ವೀಣಾ ಮೇಡಮ್ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಸಂಪನ್ನಗೊಳಿಸಿ ಮೇಡಮ್. ಥ್ಯಾಂಕ್ ಯು.